ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಆನಂದ ನಮಸ್ತೆ, ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಬಿಗ್ ಬಾಸ್ ಸೀಸನ್ 12 ಅನ್ನೋ ಈ ಮಹಾ ಸಮುದ್ರದಲ್ಲಿ 2 ಹೊಸ ಅಲೆಗಳು ಸೇರ್ಪಡೆ ಆಗಿದೆ. ಈಗ ಈ 2 ಅಲೆಗಳು ಸೇರಿ ಸುನಾಮಿ ಎದ್ದೇಳುತ್ತಾ ಅಥವಾ ಬೀಸಾರೋ ಅಂತ ಒಂದು ಸುಂಟ್ರು ಗಾಳಿ ಮುಂದೆ ತೆಪ್ಪಗಾಗತ್ತಾ ಅನ್ನೋದು ಈ ಬರೋ ವಾರಗಳಲ್ಲಿ ಗೊತ್ತಾಗುತ್ತೆ. ಈಗ ಮನೆ ಒಳಗಡೆ ಹೋಗಿ ವಾತಾವರಣ ಹೇಗಿದೆ ಅಂತ ನೋಡಿ ಸ್ವಲ್ಪ ಮಾತಾಡೋಣ, ಇನ್ನು ಸ್ವಲ್ಪ ನಗ್ಸೋಣ. ಹಾಗೇನೆ ಮನೆಯಿಂದ ಈ ವಾರ ಯಾರು ಹೊರಗಡೆ ಬರ್ತಾರೆ ಕರಿಯೋಣ ಅಂತ ಹೇಳ್ತಾ ನಿವಿಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12 co-presented by Sunrich Refined Sunflower Oil, Asian Paints ಹಾಗೂ VZ Smart Television, co-powered by Ashwashurya Realities, ನಿರಂತರ ಪೂಜಾ ಆಯಿಲ್, ಸಂತೂರ್, ಮಾರುತಿ ಸುಜುಕಿ, ಹೆರಿಟೇಜ್, ಮಲ್ಲೇಶ್ವರಂ, ಸುದರ್ಶನ್ ಸಿಲ್ಕ್ಸ್ ಹಾಗೂ ತೇಜು ರೆಡಿ ಮಿಕ್ಸ್ ಮಸಾಲ. ಮನೆ ಒಳಗೆ ಹೋಗಿನ ಮುಂಚೆ ನೆನ್ನೆ ಸಂಚಿಕೆ ನಂತರ ಮನೇಲಿ ಏನೇನಾಯ್ತು ಒಂದು ಸಲ ಕಣ್ಣಾಡಿಸ್ಕೊಂಬೋಣ. ಬಿಗ್ ಬಾಸ್ PT ಪ್ಲೀಸ್. ಮಧ್ಯಾಹ್ನ 3:15. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು ಕಲರ್ಸ್ ಕನ್ನಡ. ನಮ್ಮನ್ನು ಒಂದು ವಾರ ಇಲ್ಲಿ ಗೆಸ್ಟಾಗಿ ಬಂದು ಒಂದಷ್ಟು ಟಾಸ್ಕು, ಒಂದಷ್ಟು ಮಜಾ ಮಾಡಿದ್ದು, ಎಲ್ಲರೂ ಒಂದಷ್ಟು ಮತ್ತೆ ಅವಕಾಶ ಕೊಟ್ಟು ಈ ಮನೆಯಲ್ಲಿ ನಿಮ್ಮ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹೇಳಿದ್ನಲ್ಲ, ಇಲ್ಲ ವೈಟ್ ಆಗಿ ಇಲ್ಲ ಬ್ಲ್ಯಾಕ್ ಆಗಿ, ಬಟ್ ಯಾವುದಾದ್ರೂ ಒಂದಾಗಿ ಇನ್ ಬಿಟ್ವೀನ್ ಇರಬೇಡಿ ದಯವಿಟ್ಟು. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಆಡ್ತಿದ್ರೆ ಎಲ್ಲರೂ. ಇನ್ನೇನು ಉಳಿದಿರೋಂಥ ದಿನಗಳು ಪ್ರತಿ ಸೆಕೆಂಡ್, ಪ್ರತಿ ಮಿನಿಟ್, ಪ್ರತಿ ದಿನಾನು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಾವಿದ್ದಿದ್ದು ಇಷ್ಟು ದಿವಸ ನಮ್ಮನ್ನೆಲ್ಲರನ್ನೂ ತುಂಬ ಕಂಫರ್ಟ್ ಫೀಲ್ ಮಾಡಿಸಿದ್ರಿ, ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ, ಕೇಳಿದ್ದನ್ನೆಲ್ಲ ಟೈಮಿಗೆ ಕೊಟ್ರಿ. ಥ್ಯಾಂಕ್ ಯು ಎಲ್ರಿಗೂ. ಆ್ಯಂಡ್ ಎಲ್ಲರೂ ತುಂಬ ಸ್ವೀಟ್ ಆಗಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರನ್ನೂ ನೋಡಿದೆ, ತುಂಬ ಒಳ್ಳೆ ಪ್ರಯತ್ನ ಪಡ್ತಾ ಇದ್ದೀರಾ. ಆ್ಯಂಡ್ ಎಲ್ಲರಿಗೂ ನನ್ನ ಕಡೆ ಅಂತ ಬೆಸ್ಟ್ ವಿಶಸ್ನ ಕೊಟ್ಟಿದ್ದೀನಿ. ಆ್ಯಂಡ್ ಆಲ್ ಆರ್ ದ ಬೆಸ್ಟ್. ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಯಾರು ಮೆನ್ಷನ್ ಮಾಡಿ ಇದಂಥದ್ದು ನನಗೇನು ಬರಲಿಲ್ಲ. ಈಗ ನಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಒಂದು ವಾರ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಯಾರ್ದು ಏನು ಮಿಸ್ಟೇಕ್ ಆಗಿಲ್ಲ. ಆ್ಯಂಡ್ ನಮ್ದೊಂದು ಕಂದನ್ನ ಬಿಟ್ಟು ಹೋಗ್ತಾ ಇದ್ದೀವಿ, ಆ್ಯಂಡ್ ನಮ್ಮ ಅಕ್ಕನ್ನ ಬಿಟ್ಟು ಹೋಗ್ತಾ ಇದ್ದೀವಿ. ಹುಷಾರಾಗಿ ನೋಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿ ಆಡಿ, ತುಂಬ ಸ್ಪೋರ್ಟಿವ್ ಆಗಿ ಆಡಿ, ಗೆಲುವು ಅದಕ್ಕಿಂತ ಮೇಲ್ಗಡೆ ಇನ್ನೊಂದಿದೆ ಜನಗಳು. ಸೊ ಅವ್ರಿಗೋಸ್ಕರ ಆಡೋಣ. ಅವ್ರನ್ನ ಮನ್ಸು ಒಪ್ಸಿದ್ರೆ ಸಾಕು. ಬಿಕಾಸ್ ನಾನು ಇದ್ದೀನಿ, ಅವ್ರನ್ನ ಮನ್ಸು ಒಪ್ಸಿ ಇನ್ನೂ ಮೇಲ್ ಕೂತಿದ್ದೀನಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಆಲ್ ದ ಬೆಸ್ಟ್. ಲಾಕ್ ಆಗಿದೆ. ಎಲ್ಲ ಒಂದು ಗ್ರೂಪ್ ಫೋಟೋ ಗ್ರೂಪ್ ಫೋಟೋ ತಗೊಳ್ಳೋಣ ಒಂದು. ಎಂತ ಬಿಗ್ ಬಾಸ್ ಎಲ್ಲ ಬನ್ನಿ ಪ್ಲೀಸ್. ಬನ್ನಿ ರಘುರೇ, ಕೆಲಸ ಮಾಡುವ ಬಂದ್ಬಿಡಿ, ಇಲ್ಲಿ ನಿಂತ್ಬಿಡಿಲಿ. ಸ್ಮಾಲ್ ಪ್ಲೇಸ್ ಎವರಿವನ್. ಥ್ಯಾಂಕ್ ಯು. ಎಲ್ಲ ಮುದ್ದು ಸೊಸೆ ಗುಡ್ ಲಕ್ ಅನ್ನಿ ಆಯ್ತಾ? ಮುದ್ದು ಸೊಸೆ. ಗುಡ್ ಲಕ್. ಥ್ಯಾಂಕ್ ಯು ಥ್ಯಾಂಕ್ ಯು ಮನೆಗೆ ಓಪನ್ ಆಯ್ತು ಅಷ್ಟೇ. ಬಾಯ್ ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. We miss ಆಲ್ ದ you. ಬೆಸ್ಟ್. All the best. Bye. ಲವ್ ಯು ಮಗ. ಬಾಯ್, ಲವ್ ಯು ಟು. Bye. ಎಲ್ಲಿ ಹೇಳ್ತಿದ್ದಾಗ ಕೇಳ್ತಿದ್ದಲ್ಲ ಯಾವಾಗ ಹೋಗ್ತೀಯ ಅಂತ. ನನ್ನ ತುದಿಲೈತೆ ಟ್ವಿಸ್ಟ್ ಐತೆ ಸುಮ್ನೇರಿ ಅಂತ ಹೇಳಂಗಿಲ್ಲ, ಬಿಡಂಗಿಲ್ಲ. ಸಂಡೇ ಎಪಿಸೋಡ್ ಆದ್ಮೇಲೆ ಹೋಗ್ಬೋದು ಅನಿಸ್ತಾ ಇದೆ ಇಲ್ವಾ? ಸರ್ ಹೇಳಿದ್ರು ತಾನೇ ಕಂಟೆಸ್ಟೆಂಟ್ 4 ಜಾಕೆಟ್ ಬಂದಾಗ್ಲೇ ಹೋಗ್ಬೋದು ಅನಿಸ್ತಾ ಇದೆ. ಯಾರು ಮನೆಯಲ್ಲಿ ಹಿಂಗೆ ಹೋಗಿದ್ರೆ ಬೇಜಾರಾಗುತ್ತಲ್ವಾ? ಹೌದಾ? ನಮ್ಗೆ ಹೋದ್ರೆ ಖುಷಿ ಆಗುತ್ತೆ. ನಮಗೂ ಹೋದ್ರೆ ಖುಷಿ ಆಗುತ್ತೆ. ನೋಡು ಈಗ ಹೋದ್ರೆ ಖುಷಿ ಆಗುತ್ತಂತೆ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಮಾಡಿರಲಿಲ್ಲ. ಬಟ್ ಯಾರು ಉಳ್ಕೊತದೆ ಅಂದಾಗ ನನಗೆ ನೀವು ಇರ್ತೀರಂತ ಮೈಂಡಲ್ಲಿ ಬಂತು. ಸೂಪರ್ ಅಲ್ಲ, 2 ಸತೆ ಎಂಥ ಆಪರ್ಚುನಿಟಿ. ಬ್ಯಾಕ್ ಟು ಬ್ಯಾಕ್. ಇದು ಹಿಸ್ಟ್ರಿಲೇ ಫಸ್ಟ್ ಟೈಮ್ ನಡೆದಿರೋದು. ಅಮೇಝಿಂಗ್. ಮನೆ ಒಳಗೆ ಹೋಗೋಣ, ಕಂಟೆಸ್ಟೆಂಟ್ಸ್ನ ಮಾತಾಡ್ಸೋಣ. ಲೆಟ್ಸ್ ಗೆಟ್ ಇನ್.
ರಕ್ಷಿತಾ ಅವರೇ, ಏನು ಬರ್ತಾ ಬರ್ತಾ ತುಂಬ ಕಲರ್ಫುಲ್ ಆಗ್ತಾ ಇದ್ದೀರಿ, ಏನು ವಿಷಯ? ಡ್ರೆಸ್ಸಸ್ ಎಲ್ಲ ಬರ್ತಾ ಉಂಟು ಹೊರಗೆಯಿಂದ. ಓಕೆ, ಚೆನ್ನಾಗಿ ಕಾಣ್ತಾ ಇದ್ದೀರಿ. ಥ್ಯಾಂಕ್ ಯು. ಇದ್ಯಾರು ಪಕ್ಕದಲ್ಲಿ? ಅದೇನದು ಶಿಲೆ ಕರೆಯೋದು ನೀವು? ದರ್ಪಣ ಸುಂದರಿ ಸರ್. ದರ್ಪಣ ಸುಂದರಿ, ಹೇಗಿದ್ದೀರಿ? ಹಾಂ, ಚೆನ್ನಾಗಿದ್ದೀನಿ ಸರ್. ಓಕೆ. ವಾಟ್ ಮಿಸ್ಟರ್ ಧ್ರುವಂತ್? ಸರ್ ನಮಸ್ತೆ. ಅಯ್ಯೋ, ತುಂಬ ಹೇಗಿದ್ದೀರಿ ಸರ್? ಯಾಕೆ ಸರ್ ಹಿಂಗೆ ಆಗ್ಬಿಡ್ತೀರಾ? ಇಡೀ ವಾರ ಡ್ಯಾನ್ಸ್ ಮಾಡ್ತಾ ಇರ್ತೀರಿ. ಇವತ್ತು ಒಂದು ಕೆಲಸ ಮಾಡೋಣ, ಭಾನುವಾರ ಸರ್, ನೀವು ನನಗೆ ಏನೇ ಕೇಳಿದ್ರು ನೀವು ಡ್ಯಾನ್ಸ್ ಮಾಡ್ಕೊಂಡೇ ಮಾತಾಡ್ಬೇಕು. ನನಗೆ ಹೋಗಿಲ್ಲ ಸರ್. ಏನೇ ಉತ್ತರ ಕೊಟ್ಟರು, ನಿಮ್ಗೆ ಏನೇ ಪ್ರಶ್ನೆ ಕೇಳಿದ್ರು ನೀವು ಹೇಗೆ ಡ್ಯಾನ್ಸ್ ಮಾಡಿ ಮಾತಾಡಬೇಕು ಅಂದ್ಬಿಟ್ಟು ನಿಮಗೆ ರಕ್ಷಿತಾ ಅವರು ಎಲ್ಲರೂ ತೋರಿಸ್ತಾರೆ. ಓಕೆನಾ? ವಿಲ್ ಟ್ರೈ ಸರ್. ವಿಲ್ ಟ್ರೈ. ಓಕೆ. ಹೇಗಿದ್ರಿ ಗಿಲ್ಲಿ? ಚೆನ್ನಾಗಿದ್ದೀನಿ. ಏನು ಬಟ್ಟೆ ಎಲ್ಲ ಚೇಂಜ್ ಆಗ್ತದೆ? ಹಾಂ, ಯಾರೋ ಬಂದರು, ಡ್ರಾ ಓಪನ್ ಮಾಡಿದ್ರು, ಬಟ್ಟೆ ಎಷ್ಟು ಬರ್ತಾ ಇದೆ ಅಂತ ಪ್ರಪಂಚಕ್ಕೆ ತೋರಿಸ್ಬಿಟ್ರು. ಈಗ ಸೀಕ್ರೆಟ್ ಹೊರಗಡೆ ಬಂದ್ಮೇಲೆ ಮುಚ್ಚಿಡಕ್ಕಾಗ್ತಾ ಇಲ್ಲ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಥ್ಯಾಂಕ್ಸ್ ಅಣ್ಣ. ಆಮೇಲೆ ಅಭಿ ಹೇಗಿದ್ದೀರಿ? ಯಾರು ನಿಮ್ಮ ಪಕ್ಕದಲ್ಲಿ ಒಬ್ರು ಬಂದ್ಯಾರು, ಯಾರು ಅಭಿ ಅದು? ಇವರು ಸಾರ್ ನಾವೇ ಸಾರ್ ಅವರು. ಹೇಗಿದ್ದೀರಿ ರಜತ್? ಸೂಪರ್ ಸರ್, ಲುಕಿಂಗ್ ಸ್ಟನ್ನಿಂಗ್ ಸರ್, ಆಸ್ ಆಲ್ವೇಸ್. ಥ್ಯಾಂಕ್ ಯು ಸರ್. ಕುದೋಳಿ ಎಲ್ಲ. ಈಗ ಯಾರಿಗಾರು ಕೇಳ್ತೀವಿ, ಇಬ್ಬರು ಬಂದಮೇಲೆ ಗೇಮಲ್ಲಿ ಒಂದು ಟ್ವಿಸ್ಟ್ ಆಗುತ್ತೆ, ಏನೋ ಬದಲಾವಣೆ ಆಗುತ್ತೆ, ಏನೋ ಚೇಂಜ್ ಆಗುತ್ತೆ ಗೇಮಲ್ಲಿ, ನೀವು ಆಡೋ ರೀತಿನೂ ಚೇಂಜ್ ಆಗುತ್ತೆ. ಯಾರಿಗನ್ಸುತ್ತೆ ಕೈ ಎತ್ತಿ. ಓಕೆ, ಹೇಳಿ ಅಶ್ವಿನಿ ಅವರೇ, ಯಾಕೆ? ಅಣ್ಣ, ಚೈತ್ರ ಅವ್ರ ಬಗ್ಗೆ ಇಲ್ಲಿ ಆಲ್ರೆಡಿ ಚರ್ಚೆ ಆದ ಹಾಗೆ ಹಿಂದೆ ಎಲ್ಲಾನು ಅವ್ರು ಉಸ್ತುವಾರಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿದ್ರು. ಅವ್ರು ಹೇಗೆ ಉಸ್ತುವಾರಿ ನೀವು ನೋಡೇ ಇಲ್ಲ, ನೀವು ನೋಡೇ ಇಲ್ಲ. ಹಾಗಾಗಿ ಒಂಚೂರು ಆ ಉಸ್ತುವಾರಿನೂ ನೋಡಿ ನಾವೆಲ್ಲ ಎಂಜಾಯ್ ಮಾಡೋಣ ಅನ್ನೋದು ಒಂದು. ಮಾಡಿ ಮಾಡಿ ಮಾಡಿ, ಒಳ್ಳೆ ಆಸೆ ಇಟ್ಕೊಂಡಿದ್ದೀರಾ, ಮಾಡಿ. ಹೌದು. ಜಾನ್ವಿ ಹೇಳಿ. ಸರ್, ಅದೇ ರಜತ್ ತುಂಬಾ ಲೌಡ್ ಅನ್ನಿಸ್ತಾರೆ ನಮ್ಮ ಹುಡುಗರಿಗೆ ಕಂಪೇರ್ ಮಾಡಿದ್ರೆ. ನಮ್ಮ ಹುಡುಗರು ಕೆಲವರು ಅದೇ ಡೀಸೆಂಟ್, ಸ್ವಲ್ಪ ಮಾತೆಲ್ಲ ಕಡಿಮೆ. ಯಾರೋ ಇಬ್ಬರು ಬರ್ತಿದ್ದಂಗೆ ಇವರೆಲ್ಲ ನಮ್ಮ ಹುಡುಗರಾಗೋದ್ರ? ಅಟ್ಲೀಸ್ಟ್ ಈ ರೀತಿ ಒಂದಾದ್ರಲ್ಲ. ಸರ್, 60 days ಇಂದ ಜೊತೆಲಿರೋದ್ರಿಂದ ನಾವು ಅದೇ ಅನ್ಕೋತಿರ್ತೀವಿ, ತುಂಬಾ ಡೀಸೆಂಟ್ ಅಂಡ್ ಡಿಗ್ನಿಫೈಡ್. ಸೊ ರಜತ್ ಲೌಡ್ ಇರೋದ್ರಿಂದ ಬದಲಾಗಬಹುದು ಅಂತ ಅನ್ಕೊಂಡಿದೀವಿ, ಅನ್ಸುತ್ತೆ ಈಗ ಸಡನ್ ಆಗಿ ಅವರೆಲ್ಲ ಡೀಸೆಂಟ್ ಅಂಡ್ ಡಿಗ್ನಿಫೈಡ್ ತರ ಕಾಣಿಸ್ತಾ ಇದ್ದಾರಾ? ಸರ್, ನಾನು ಫಸ್ಟ್ ಇಂದಾನು ಹೇಳ್ತೀನಲ್ಲ, ಸ್ವಲ್ಪ ಯಾವತ್ತೂ ಹೇಳಿಲ್ಲ ನೀವು ನನಗೆ ಡೀಸೆಂಟ್ ಅಂಡ್ ಡಿಗ್ನಿಫೈಡ್. ಇನ್ಫ್ಯಾಕ್ಟ್ ಅವರೆಲ್ಲ ಏನು ಲಾಸ್ಟ್ ವೀಕ್ ಹೇಳಿದ್ ನೀವು ಮ್ಯಾನ್ಲಿನೇ ಅಲ್ಲ ಅನ್ಬಿಟ್ಟಿದ್ರಿ. ಈಗ ನಮ್ಮ ಹುಡುಗರು ಅಂತ ಬಂತು, ಸ್ಲೋಲಿ ಡಿಗ್ನಿಫೈಡ್ ಅಂತ ಆಯ್ತು. ಈಗ ಇವ್ರೆಂಟ್ರಿಂದ ಏನು ಲೆಕ್ಕ ಇಲ್ಲ, ಏನು ಡಿಫ್ರೆನ್ಸ್ ಆಗಲ್ಲ, ಏನೂ ಆಗಲ್ಲ. ಕೈ ಎತ್ತಿ. ಆಗಿಲ್ಲ ಅಣ್ಣ. ಅದೇ ಈಗ ಓದ್ ಸೀಸನ್ನು ಎಕ್ಸ್ಪೀರಿಯನ್ಸ್ ಮಾಡೋರೆ ಅಂತ ಎಲ್ಲ ಹೇಳ್ತಾರಲ್ಲ ಅಣ್ಣ. ಈಗ ಓದ್ ಸೀಸನಲ್ಲಿ ಇದ್ದು ಕಂಟೆಸ್ಟೆಂಟ್ ಬೇರೆ, ಈ ಸೀಸನ್ ಇರೋ ಕಂಟೆಸ್ಟೆಂಟ್ ಬೇರೆ ಅಲ್ವ ಅಣ್ಣ. ನಮಗೇನು ಅದು ಡಿಫ್ರೆನ್ಸು ಅನ್ಸಲ್ಲ ಅಣ್ಣ. ಈಗ ಲಾಸ್ಟ್ ಆದರೂ ಒಂದು 6 ವಾರದಿಂದ 3 ಜನ ಬಂದು, ಸೂರಜ್ ಅಣ್ಣ, ರಘು ಅಣ್ಣ ಎಲ್ಲ ಬಂದರು. ಅವಾಗಲೂ ಹಂಗೆ ಅನ್ಕೊಂಡು, ಬಟ್ ಅಂಥ ಡಿಫ್ರೆನ್ಸ್ ಏನು ಅನ್ನಿಸಿಲ್ಲ. ಅವ್ರವ್ರ ಆಟ ಅವ್ರವ್ರು ಆಡ್ಕೊಂಡೆ ಹೋದ್ರು. ಈಗಲೂ ಏನು ಅನ್ಸಲ್ಲ ಅಂತ ಅನಿಸುತ್ತೆ. ಓಕೆ, ಸೂರಜ್ ಕೈ ಎತ್ತಿದ್ರಿ. ನನಗೇನು ಅನ್ಸಲ್ಲ ಸರ್ ಡಿಫ್ರೆನ್ಸ್ ಆಗುತ್ತೆ ಅಂತ. ಬಿಕಾಸ್ ಲೈಕ್ ನಮ್ಮ ಗೇಮ್ ಮೇಲೆ ನಾವು ಫೋಕಸ್ ಮಾಡಿ, ನಮ್ಮದೇನು ಎಲ್ಲೆಲ್ಲಿ ಡಿಫಿಷಿಯೆಂಟ್ ಇದ್ದೀವಿ ಅಲ್ಲಿ ವರ್ಕ್ ಪುಟ್ ಇನ್ ಮಾಡಿದ್ರೆ, ಲೈಕ್ ಇಫ್ ಯು ಗಿವ್ ಆರ್ 100%, ಐ ಥಿಂಕ್ ಅದ್ರ ಮೇಲೆ ಫೋಕಸ್ ಮಾಡೋಕ್ಕಿಂತ ನಮ್ಮ ಗೇಮ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ಸುತ್ತೆ. ಸೊ ಅದು ಅಷ್ಟು ಡಿಫ್ರೆನ್ಸ್ ಆಗಲ್ಲ ಸರ್. ಅಭಿ, ಒಂಚೂರು ಸ್ಟೋರ್ಗಳು ಬನ್ನಿ. ಏನು ಡಿಫ್ರೆನ್ಸ್ ಮಾಡ್ಬೋದು ನೀವು ರಜತ್? ಯಾರು ಡಿಫ್ರೆನ್ಸ್ ಆಗುತ್ತೆ ಅನ್ಸುತ್ತಾ ನಿಮ್ಮ ಎಂಟ್ರಿಯಿಂದ ಮನೆ? ಸರ್, ನಾನು ಯಾವತ್ತೂ ಫ್ಲೋಲೇ ಹೋಗೋದು. ಸೊ ಐ ವಿಲ್ ಗೋ ಇನ್ ಅ ಫ್ಲೋ ಸರ್. ನಾನಿಲ್ಲಿ ಡಿಫ್ರೆನ್ಸ್ ಏನು ಮಾಡೋಕ್ಕೆ ಬಂದಿಲ್ಲ. ಐ ಹ್ಯಾವ್ ಕಮ್ ಟು ಪ್ಲೇ ಮೈ ಗೇಮ್ ಆ್ಯಂಡ್ ಆಟದಲ್ಲಿ ತೋರಿಸ್ತೀನಿ ಸರ್ ನಾನು. ಈಗ ಈ ವಾರ ಫೋನ್ ಕಾಲ್ ಬಂದಿತ್ತು, ಫೋನ್ಗಳು ಬಂತು, ಫೋನ್ ಮೂಲಕನೇ ಗೆಸ್ಟ್ಗಳು ಎಂಟ್ರ್ ಆದರು, ಕರೆಕ್ಟಾ? ಈಗ ನಾವು ವೀಕೆಂಡಲ್ಲಿ ಇದೇ ಥರ ಒಂದು ಫೋನ್ ಮಾಡೋಣ ಅನ್ನೋದು ಆಸೆ. ಈಗ ಫಾರ್ ಎಕ್ಸಾಂಪಲ್ ಶಂಕುಸ್ಥಾಪನೆ ಗಿಲ್ಲಿಂದನೇ ಪ್ರಾರಂಭ ಮಾಡ್ತೀನಿ. ಬನ್ನಿ ಗಿಲ್ಲಿ. ಈಗ ನ್ಯೂ ಎಂಟ್ರಿ ರಜತ್ ಮನೆಗೆ, ಚೈತ್ರ ಅವ್ರ ಮನೆಗೆ ಫೋನ್ ಮಾಡಿ ಏನು ಹೇಳ್ಬೇಕೋ ಹೇಳಿ. ಅಂದರೆ ಅವ್ರು ಬಂದಿರೋದ್ರ ಬಗ್ಗೆ ಏನು ಬೇಕಾದ್ರೆ ಇರ್ಬೋದು. ಓಕೆ. ರಜತ್ ಅವ್ರ ಮನೆಗೆ ಒಂದು ಕಾಲು, ಚೈತ್ರ ಅವ್ರ ಮನೆಗೆ ಒಂದು ಕಾಲು. ಅಣ್ಣ, ಫಸ್ಟು ನಿಮ್ಮ ಯಜಮಾನ ಹೆಸರು ಏನಕ್ಕ? ಶ್ರೀಕಾಂತ್. ಹಲೋ ಶ್ರೀಕಾಂತ್ ಸರ್. ಸರ್ ಹೇಗಿದ್ದೀರಾ? ಏನಣ್ಣ ಹಿಂಗೆ ಹೇಳ್ತವ್ರೆ? ಚೈತ್ರ ಅವ್ರು ಇಲ್ಲಿರ್ಬೇಕಾದ್ರೆ ನಾನು ಮನೇಲಿ ಚೆನ್ನಾಗೇ ಇರ್ತೀನಿ ಅಂತ ಹೇಳ್ತಾರಣ್ಣ. ಹಾಂ, ಹೌದೌದು, ಬಂದವ್ರೆ, ಅವ್ರು ಇಲ್ಲೇ ಇದ್ದಾರೆ.
ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದವ್ರೆ. ಹೆಂಗಣ ತಡ್ಕತ್ತೀರಾ? ಯಾವಾಗ ನೋಡ್ರು ಒಗ್ಟು ಅನ್ಕೊಂಡು ಬರೀ ಒಗ್ಟಲ್ಲೇ ಸಾಯಿಸ್ತವ್ರಣ್ಣ ನಮ್ಮನ್ನ. ದರ್ಪಣ ಸುಂದರಿ ಅಂತಾರೆ, ಆ ಸುಂದರಿ ಈ ಸುಂದರಿ ಅನ್ಕೊಂಡು ಏನು ಸೀಸನ್ ಪೂರ್ತಿ ಸೀಸನ್ ಎಲ್ಲ ಇದನ್ನೇ ಮಾಡಿದ್ರ ಅಂತ. ಆಮೇಲೆ ಇವ್ರದ್ದು ಇನ್ನೊಂದು ಏನಾಗ್ಬಿಟ್ಟೈತೆ ಅಂದ್ರಣ್ಣ, ಚೈತ್ರ ಮೇಡಮ್ ಅವ್ರದ್ದು ಆವಾಗ ನಿಮ್ಮ ಸೀಸನಲ್ಲಿ ಲೈವ್ ಇರಲಿಲ್ಲ ಅಣ್ಣ 24 hours. ಅವಾಗ ಯಾವ್ದು 1.5 ಗಂಟೆ ಎಡಿಟ್ ಆಗ್ಬಿಟ್ಟು ಯಾವುದೆಲ್ಲ ಸ್ಟಾಕ್ ಫುಟೇಜ್ ಇತ್ತು ಅದನ್ನೆಲ್ಲ ಬಂದು ಹೇಳ್ತಾವ್ರಣ್ಣ. ನಾನು ಅದು ಮಾಡಿದೆ, ಇದು ಮಾಡಿದೆ, ದೇವ್ರಿಗೆ ಪೂಜೆ ಮಾಡಿದೆ, ಬರೀ ಇದನ್ನೇ ಹೇಳ್ತಾವ್ರಣ್ಣ. ಹೆಂಗಣ್ಣ ತಡ್ಕೊಂಡಿದ್ದೀರಾ? ಮೋಸ್ಟ್ಲಿ ನೋಡ್ರು ನೆಕ್ಸ್ಟ್ ವಾರನೇ ಬರ್ಬೋದು. ನೀವು ಯಾವತ್ತು ಉಡುಪಿಯಿಂದ ಬಂದ್ಬಿಟ್ಟಿರಿ ಅಣ್ಣ. ಹೌದು, ಇಲ್ಲ ಮೋಸ್ಟ್ಲಿ ಈ ವೀಕೆ ಬರ್ಬೋದು. ಬಂದ್ಬೇಕಾದ್ರೆ ಇಲ್ಲೇ ಯಾವ್ದಾರು ರೂಮ್ ಮಾಡ್ಕೊಂಡು ಮನೆ ಮಾಡ್ಕೊಂಡು ಇರಿ. ಯಾವ ಟೈಮಲ್ಲಿ ಬರ್ತಾರೆ? ಈಗ ನಮ್ಮ ಟೀಮ್ ಅವರೊಬ್ಬರು ಇದ್ದರು, ಅಶ್ವಿನಿ ಮೇಡಮ್ ಅಂತ. ಅವರು ಹಿಂಗೆ ಸ್ಟ್ರಾಂಗ್ ಮೈಂಡೆಡು, ನಾನು ಏನೂ ಮಾಡೋಕ್ಕಾಗಲ್ಲ ಅಂತಿದ್ರು. ಬಾಗಿಲ ಹತ್ರ ನಿಂತುಬಿಟ್ಟಿದ್ರು, ಹೋಗಿ ನಾನು ಒಯ್ತೀನಿ, ನಾನು ಬಿಟ್ಬಿಡಿ ಅಂತ. ಇವರು ಮೋಸ್ಟ್ಲಿ ಹಂಗೆ ಆಗ್ಬೋದು. ಹೌದಣ್ಣ, ಹೌದು. ಹಾಂ, ಸರಿ ಅಣ್ಣ. ರಜತ್ ಅವ್ರ ಮನೆಗೆ ಮಾಡ್ಬಿಡಿ. ಹಲೋ, ಹಾಂ ಹೌದೌದು, ಶೇರ್ ಆಟೋದಲ್ಲಿ ಬಂದು ಇಳಿದ್ರು. ಅಂದರೆ ಇವ್ರ ಬಿಲ್ಡಪ್ಪಲ್ಲಿ ಹೆಂಗಿತ್ತು ಅಂದರೆ, ಗೆಸ್ಟ್ ಬರ್ತಾರೆ ನಾವು ಯಾವುದೋ ಮಾರುತು ಸುಜುಕಿಲಿ ಬರ್ತಾರೆ, ಹೆಲಿಕಾಪ್ಟರಲ್ಲಿ ಬರ್ತದೆ ಅನ್ಕೊಂಡು ಇವರೆಲ್ಲ ಶೇರ್ ಮಾಡ್ಕೊಂಡು 5 ಜನ ಶೇರ್ ಆಟೋದಲ್ಲಿ ಬಂದಿದ್ರು. ಅಣ್ಣ ಏನಪ್ಪ ಅಂದರೆ ಫಸ್ಟು ಬರಬೇಕಾದ್ರೆ ಸಖತ್ತು ರ್ಯಾಸಾಗಿ ಖುಷಾಗಿ ಸ್ವಲ್ಪ ಮಾಸಾಗಿ ಬಂದರು. ಈಗ ಸ್ವಲ್ಪ ಟುಸ್ಸಾಗ್ಬಿಟ್ಟವ್ರೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಿದ್ರೆ ಯಾಕಂದರೆ ಹೋದ್ರಲ್ಲ ಅವರು 3 ಜನ ಅವರೊಬ್ಬರು ಮತ್ತು ಚೈತ್ರಾಕ್ ಅವರೊಬ್ಬರು ಅವ್ರನ್ನೂ ಆದಷ್ಟು ಬೇಗ ಕಳಿಸ್ತೀವಿ. ಫಿಸಿಕಲಿ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ನಾನು. ಯಾಕೆಂದರೆ ನನಗೆ ಒಬ್ಬ ಟಫ್ ಕಾಂಪಿಟೇಟ್ರು ಈ ಥರ ಎಲ್ಲರೂ ಮೀರು ಅಷ್ಟೇ ಟಫ್ ಕಾಂಪಿಟೇಟ್ರ್ ಬೇಕು ಅಂತ ನಾನು ಕಾಯ್ತಾ ಇದ್ದೆ. ಈಗ ಬಂದವರು ಅವರು ಗೇಮಲ್ಲಿ ತೋರಿಸ್ತೀನಿ ಅಂತ ನಾನು ಗೇಮಲ್ಲೇ ತೋರಿಸ್ತೀನಿ. ನೋಡೋಣ ಏನಾಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಇವತ್ತೇ ಹೊರಡ್ಬೋದು ಅವರು. ಬಟ್ಟೆಲ್ಲ ಪ್ಯಾಕ್ ಆಗಿದೆ. ಹೌದೌದು, ಇವತ್ತು ನೈಟೇ ಹೊರಡ್ಬೋದು. ಆಯ್ತು. ರಜತ್ ಸರ್, ಈಗ ವಾಪಸ್ ನೀವು ಗಿಲ್ಲಿ ಮನೆಗೆ ಫೋನ್ ಮಾಡಿ. ಅಮ್ಮನ ಹೆಸರಲ್ಲ? ಸವಿತಕ್ಕ. ಅಲೋ ಸವಿತಕ್ಕ, ಹೆಂಗಕ್ಕ ತಡ್ಕೊಂಡಿಯಾ ಇವನ್ನ? ಅಯ್ಯೋ ಭಗವಂತನೇ, ಹೋಗ್ಲಿ ಬಟ್ಟೆ ಹಾಕೋಣ ತಿರ್ಗಾಡೋ ಮನೇಲಿ. ಅಕ್ಕ ಅದು ಹೇಳ್ಕೊಡ್ರಕ್ಕ ಸ್ವಲ್ಪ ಬಟ್ಟೆ ಹಾಕೊಂಡು ತಿರ್ಗಾಡೋಕ್ಕೆ. ಯಾವಾಗ ನೋಡ್ರು ಇದು ಬನೀನ್ ಹಾಕಂತಾನೆ ಅದು ಸೀನು, ಅದು ಒಂಥರ ಓಡಾಡ್ತಾ ಇರ್ತಾನೆ. ಯಾಕ್ಲಾಂಗ್ ಮಾಡ್ತೀಯಾ? ಆಮೇಲೆ ಬರೀ ಅಕ್ಕ ಆಡೋ ಟಾಸ್ಕ್ ಹೋದರೆ ಫಸ್ಟ್ ಹೊತ್ತು ಬರ್ತಾನಕ್ಕ ಹಿಂಗೆದ್ದು. ನಾನು ಹೇಳ್ತೀನಿ ರಘು ಅವ್ರು ಮುಂದೆ ಬಂದಿದ ತಕ್ಷಣ ಈಗ ನಿಂತ್ಕೊಂಡು ನೋಡ್ತಾನೆ ರಘುವ್ರನ್ನ. ಇಲ್ಲ ನೀನು ಆಡೋಣ, ಪರಲ್ಲ ಆಡೋಣ ಅಂದ್ಬಿಡ್ತಾನೆ. ಆಮೇಲೆ ಆಡಕ್ಕೆ ಹೋಗೋ ಅಂದರೆ ಬರೀ ಮಾತಕ್ಕ. ಯಾವಾಗಲೂ ಆಡ್ತೀಯ ಆಟ ಆಡ್ಲಾ ಫಸ್ಟು, ಆಮೇಲೆ ಮಾತಾಡುವಂತೆ. ಅಕ್ಕ ಸ್ವಲ್ಪ ಬುದ್ಧಿ ಹೇಳಕ್ಕ. ಹಿಂಗೆ ಆಡ್ತಿದ್ರೆ ನೆಕ್ಸ್ಟ್ ವಾರನೇ ಕಳಿಸ್ಬಿಡ್ತೀನಿ ಅಕ್ಕ ಮನೆಗೆ. ಆಮೇಲೆ ಅದು ನಾನು ಬೇರೆ ಬಂದಿದ್ದೀನಿ. ಇಲ್ಲ ಅಕ್ಕ, ಯಾವುದೇ ಕಾರಣಕ್ಕೂ ಇಲ್ಲ ಅಕ್ಕ. ಫಿಸಿಕಲ್ ಟಾಸ್ಕ್ ಮತ್ತೆ ಮುಂದೆ ಹಾಕೋಣಲ್ಲ ನಾನು. ಆದರೆ ಮನೆ ಕಳ್ಸೋದೊಂದು ಗ್ಯಾರಂಟಿವನ್ನ ಕಳ್ಸ್ಕೊಡ್ತೀನಿ ಅಕ್ಕ. ಹ್ಞೂ ಅಕ್ಕ, ಆಯ್ತಕ್ಕ. ಇನ್ಯಾರಿಗೆ ಫೋನ್ ಮಾಡೋಕ್ಕೆ ಇಷ್ಟಪಡ್ತೀರಾ ರಜತ್? ಇವಾಗ ಸದ್ಯಕ್ಕೆ ಬೇಡ ಅನ್ಸುತ್ತೆ ಸರ್. ನನಗೂ ಒಂದು ಹೆಸರೈತೆ ಸರ್, ಒಂದು ಓಪನ್ ಕೊಡಿ. ಆದರೆ ಇವಾಗ ಸದ್ಯಕ್ಕೆ ಬೇಡ ಸರ್. ಹೇಳಿ ಮಾಡಿ. ಅಲ್ಲ, ಯಾಕಂದ್ರೆ ಇನ್ನೂ ಒಂದೇ ವಾರ ತಾನೇ, ಇನ್ನೂ ಕರೆಕ್ಟಾಗಿ ನೋಡ್ಕೊಂಡಿಲ್ಲ ನಾನು. ಅದಕ್ಕೆ ಇವಾಗಲೇ ಸದ್ಯಕ್ಕೆ ಬೇಡ ಅಂತ. ಓಕೆ, ಕಾವ್ಯ ಅವರೇ ನೀವು ಬನ್ನಿ ಕಾವ್ಯ. ಯಾರ ಮನೆಗೆ ಫೋನ್ ಮಾಡ್ತೀರಾ ಕಾವ್ಯ? ಗಿಲ್ಲಿ ಸರ್. ಮಾಡಿ. ಹಲೋ ದೊಡ್ಡಮ್ಮ, ಚೆನ್ನಾಗಿದ್ದೀರಾ? ಬೇರೆಯವ್ರಿಗೆ ಮಾಡಿರ್ಬೇಕು ನೋಡಿ ಮಿಸ್ ಆಗಿ. ಹಾಂ, ತುಂಬ ಟಾರ್ಚರ್ ಕೊಡ್ತಾ ಇದ್ದಾನೆ ನಿಮ್ಮ ಮಗ. ಹೇಳಿದ ಮಾತು ಒಂಚೂರೂ ಕೇಳ್ತಾ ಇಲ್ಲ. ಓ, ಮನೇಲೂ ಹಾಗೇನಾ? ಅದಕ್ಕೆ ಇಲ್ಲಿ ಕಳಿಸಿದ್ರಾ? ಅಯ್ಯಯ್ಯೋ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ನಾನು ಹೇಳೋಷ್ಟು ಹೇಳ್ತಾ ಇದ್ದೀನಿ. ರಾಖಿ ಕಟ್ಟಿದ್ದು ಹೇಳ್ಬಿಡಿ. ಹಾಂ, ರಾಖಿ ನೋಡಿದ್ರಾ? ಖುಷಿ ಆಯ್ತಾ? ದುಡ್ಡೇ ಕೊಡಲಿಲ್ಲ ಅವ್ನು ರಾಖಿ ಕಟ್ಸ್ಕೊಂಡು. ನಾನು ಹೊರಗಡೆ ಬಂದಮೇಲೆ ಇಸ್ಕೊತೀನಿ ಆಯ್ತಾ? ಸರಿ ಆಯಿತು. ಓಕೆ. ಹೌದಾ ಸರ್? ಹೆಣ್ಣು ನೋಡ್ತಾ ಇದ್ದಾರಂತೆ ಸರ್ ಹೊರಗಡೆ ಅವ್ರ. ಹೌದಾ? ಯಾವ ಥರ ಬೇಕು ಅಂತ ಕೇಳ್ತಾ ಇದ್ದಾರೆ. ನಿನ್ ಥರನೇ ಬೇಕು ಅಂತ ಹೇಳ್ಬಿಟ್ಟು. ಹಾಂ, ನಂತರ ಬೇಡವಾ? ಸರಿ. ನಿಮ್ಮ ಅಮ್ಮಂಗೆ ನಂತರ ಬೇಡವಂತೆ, ನಂತರ ಮಗಳಿದ್ರೆ ಸಾಕು. ನಿಂತರ ಬೇಡ, ನೀನೇ ಬೇಕು ಅಂತ ಅವ್ರು ಕೇಳ್ತಾ ಇರೋದು. ಅದೇ ಅವ್ರ ಥರ ಅಂದರೆ ನೀನೇ ಬೇಕು ಅಂತ ಕೇಳ್ತಾ ಇರೋದು ಅವ್ರ ಮಗಳಾಗಿ. ಮಗಳಾಗಿ ಹೌದು ಸರ್. ಇಲ್ಲಣ್ಣ, ನಮ್ಮ ಅಮ್ಮ ಸೊಸೆನ ಮಗಳ ಥರ ನೋಡ್ಕೊತಾರೆ. ಏನಂತ ಬುದ್ಧಿ ಕಲಿಸಿದ್ದೀರಾ ಅವನಿಗೆ? ಒಂಚೂರು
ಒಂಚೂರು ಒಂದು ಹೆಣ್ಮಗು ಹತ್ರ ಹೆಂಗೆ ಮಾತಾಡಬೇಕು, ಏನು ಬೇಡ ಅಂತ ಹೇಳಿದ್ರೆ ಅದನ್ನು ಲಿಮಿಟ್ ಕ್ರಾಸ್ ಮಾಡಬಾರ್ದು, ಒಂಚೂರು ತಲೆಯಲ್ಲಿ ಬುದ್ಧಿನೇ ಇಲ್ವಲ್ಲ. ಹೆಣ್ಮಕ್ಳ ಜೊತೆ ಬೆಳೆದಿಲ್ವಮ್ಮ ಅವನು. ಅಕ್ಕ ಇದ್ದಾರಾ? ಆದರೂ ನೋಡಿ ಲೈನ್ ಕ್ರಾಸ್ ಮಾಡಿ ಮಾತಾಡೋದು ಬಿಡೋದೇ ಇಲ್ಲ ಅವನು. ಸರಿಮ್ಮ, ಸರಿ, ಓಕೆ ಸರ್. ಬುದ್ಧಿ ಹೇಳ್ಬೇಕಂತೆ ಅವರ ಮನೇಲಿ ಹೆಣ್ಣು. ನೀವು ಅವ್ರ ಪಕ್ಕ ಬುದ್ಧಿ ಹೇಳಕ್ಕೆ ಕುತ್ಕೊಳ್ಬೇಕು ಅಂತಾನೆ ಅವ್ರಿಗೂ ಇರೋದು ಆಸೆ. ಹಲೋ, ಹೌದಾ, ಓಕೆ, ಸರಿ ಸರಿ ಸರಿಮ್ಮ, ಆಯಿತು, ಓಕೆ ಸರ್. ಬೇಗ ಮನೆ ಕಳಿಸ್ಬೇಕಂತೆ ಅವ್ರ ಅಮ್ಮನೇ ಬುದ್ಧಿ ಹೇಳ್ತಾರಂತೆ. ಹಾಂ, ಓಕೆ ಅಮ್ಮ, ಕೂತ್ಕೊಳ್ಳಿ. ರಕ್ಷಿತ್ ಅವರೇ, ನೀವು ಧ್ರುವಂತವ್ರ ಮನೆಗೆ ಮಾಡಿ. ಬೇಡ ಸರ್, ಅಂದರೆ ಹಲೋ, ಹಾಂ, ರಕ್ಷಿತಾ ಮಾತಾಡ್ತಾ ಇದ್ದೀನಿ ನಾನು, ಬಿಗ್ ಬಾಸ್ ಮನೆಯಿಂದ. ಸರ್, ಫೋನ್ ಬಿಲ್ ಪೇ ಆಗಿದೆ, ಮಾತಾಡ್ಬೋದು. ಸಾರಿ ಸರ್. ಹಾಂ, ಹೇಳಿ. ಅಮ್ಮ, ಒಂದು ನಿಮಿಷ, ನಾನು ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಚೈತ್ರ ಅವರೇ ಬನ್ನಿ. ಯಾರಿಗೆ? ಗಿಲ್ಲಿ ಮನೆಗೆ ಸರ್. ಮಾಡಿ ಮಾಡಿ. ಹಲೋ ಸವಿತಕ್ಕ, ಹೆಂಗಿದ್ದೀರಾ? ನಾನು ಚೈತ್ರ, ಗೊತ್ತಾಯ್ತಾ? ನಿನ್ನೆ ರಾತ್ರಿಯಿಂದ ನಿಮ್ಮ ಮಗ ನಿದ್ದೆ ಮಾಡಿಲ್ಲ ಸವಿತಕ್ಕ. ಹೋಗ್ಬಿಡ್ತೀನಿ ಅನ್ಸುತ್ತೆ ಅಂತ ನಿನ್ನೆ ರಾತ್ರಿಯಿಂದ ಪೂರ್ತಿ ನಿದ್ದೆ ಎಲ್ಲ ಬಿಟ್ಟಿದ್ದಾನೆ. ಈಗ ನಿನ್ನೆ ಅಂತೂ ಈಗ ಬಟ್ಟೆ ಮೊನ್ನೆ ತನಕ ಹಾಕೊಂತಿರ್ಲಿಲ್ಲ, ಈಗ ಅವನಿಗೆ ಹೋಗ್ಬಿಡ್ತೀನಿ ಅಂತ ಅನ್ಸಕ್ ಶುರುವಾಗಿದೆ. ಹಾಗಾಗಿ ಇವತ್ತಿಂದ ಬಟ್ಟೆನೂ ಹಾಕೊಳಕ್ ಶುರು ಮಾಡಿದಾನೆ. ಆದಷ್ಟು ಬೇಗ ಬರ್ತಾನೆ. ಒಂಚೂರು ಮನೆಯಲ್ಲಿ ಚಿಕನು ಮಟನು ಎಲ್ಲ ಮಾಡಿಡ್ರಕ್ಕ, ರೆಡಿಯಾಗಿಡಿ. ಇಲ್ಲಂತೂ ಸಿಗ್ತಾ ಇಲ್ಲ ಪಾಪ ಅವನಿಗೆ. ಆದಷ್ಟು ಬೇಗ ಕಳಿಸ್ಕೊಡ್ತೀನಿ. ಆದರೂ ತುಂಬ ಮಾತಾಡ್ತಾನಕ್ಕ. ಎಲ್ಲರಿಗೂ ಹೆಂಗಾಗೋಗ್ಬಿಟ್ಟಿತ್ತು ಅಂದರೆ, ಈ ಸುಮ್ಮನೆ ಕೂತಿದ್ದಾಗ ತಲೆ ಸುತ್ತ ಸೊಳ್ಳೆಗಳು ಬರ್ತಾವೆ ಗೊತ್ತಾ, ಗುಯ್ ಅಂದ್ಕೊಂಡು. ಹಂಗಿದ್ದ ಮನೆಯಲ್ಲಿ ಈಗ 4 ದಿನ ಮಾತಾಡಬೇಕೋ ಬೇಡವೋ ಅಂತ ಟೆನ್ಷನಾಗಿ ಪೂರ್ತಿ ಸೈಲೆಂಟ್ ಆಗಿದ್ದಾನೆ. ಚೈತ್ರಕ್ಕ, ಅದು 1 ನಿಮಿಷ ಕಟ್ಟಾಗತ್ತೆ ಕಾಲು. ಇನ್ಯಾರಿಗಾರ ಫೋನ್ ಮಾಡ್ಬೇಕಾಗಿಲ್ಲಿ? ಅಣ್ಣ, ಈಗ ಒಂದು ರಿಪ್ಲೈ ಮಾಡ್ಬಿಡ್ತೀನಿ. ಲೈನಲ್ಲೇ ಐತಣ್ಣ, ಇನ್ನೂ ಕಟ್ಟಾಗಿಲ್ಲ. ಹಲೋ ಅವ್ವ, ಇಲ್ಲ ನಾನು ಎದುರ್ಕೊಂಡು ಮಾತಾಡ್ಬೇಕೋ ಬೇಡವೋ ಅಂತ ಬೈಕ್ ಕೂತಿಲ್ಲ. ಮಾತಾಡಿದ್ರೆ ಅವ್ರು ಹೋಗ್ಬಿಡ್ತಾರೆ, ಅವ್ರು ಇರಲ್ಲ, ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ ಅಷ್ಟೇ. ಏನ ಅಜ್ಜಿ ಅಲ್ಲ ಇವ್ರು, ನಮ್ಮ ಚೈತ್ರಕ್ಕಂತ ಮಲ್ಲಮ್ಮಜ್ಜಿ ಹೋದ್ರು ಆಗ್ಲೇ. ಅವ್ರ ವಯಸ್ಸರ ಕೇಳಿಸ್ತಾ? ಅಜ್ಜಿ ಅಲ್ಲ, ಅವ್ರು ಇನ್ನೂ ಸ್ವೀಟ್ 16, 17. ಹೌದು ಸರಿ ಅವ, ಆಯಿತು. ಓಕೆ. ಟಾಸ್ಕಿಗೆ ಬರ್ತೀನಿ. ಇಡೀ ವಾರ ಒಂದು ಹೋಟೆಲ್ ಟಾಸ್ಕ್ ಎಲ್ಲ ಮಾಡಿದಿರಿ, ಕರೆಕ್ಟ್? ಎಷ್ಟು ಖುಷಿ ಇತ್ತು, ಎಷ್ಟು ಮಜಾ ಆಯಿತು. ಎಂಟರ್ಟೈನ್ಮೆಂಟ್ ಆ್ಯಂಗಲಲ್ಲಿ ನೋಡೋಕ್ಕೆ ಹೋದರೆ ಒಂದು ಸ್ಕಿಟ್ ಮಾಡಿದ್ರಿ, ಎಂಟರ್ಟೈನ್ಮೆಂಟ್ ಮಾಡಿದ್ರಿ, ಹೇಗಿತ್ತು? ಎನಿಬಾಡಿ ಕೈ ಎತ್ಬಿಟ್ಟು ಮಾತಾಡ್ಬೋದು. ರಜತ್ ಅವರೇ. ಸರ್, ನನಗೆ ಗಿಲ್ಲಿದು ಒಂದು ಸ್ಕಿಟ್ಟು, ಅದು ಫೋಟೋಶೂಟು ಮಾಡಿದ್ವಲ್ಲ, ಅದನ್ನು ಅವನು ಅಷ್ಟು ಸ್ಪೋರ್ಟಿವ್ ಆಗಿ ತೊಗೊಂಡು ಮಾಡಿದ್ದು ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದೊಂಥರ ಡಿಫ್ರೆಂಟಾಗಿ ಮಾಡಿ ಅದನ್ನು ಪೋಸಸ್ ಹೇಳ್ಕೊಟ್ಟಿದ್ದು ಆ್ಯಕ್ಚುಲಿ ಕಾವ್ಯ ಅಲ್ವಾ ಹೇಳ್ಕೊಟ್ಟಿದ್ದು. ಅದನ್ನು ತಿರ್ಗಕ್ಕೆ ಹೋಗಿ 3-4 ಸತಿ ಸ್ವಿಮ್ಮಿಂಗ್ ಪೂಲ್ ಬೀಳಬೇಕಾಗಿತ್ತು. ಬಟ್ ಹೆಂಗೋ ಟ್ರೈ ಮಾಡಿ ಅದನ್ನು ತುಂಬ ಚೆನ್ನಾಗಿ ಮಾಡ್ದೆ ಸ್ಪೋರ್ಟಿವ್ ಆಗಿ. ಅದು ತುಂಬ ಖುಷಿ ಆಯಿತು. ಆಮೇಲೆ ಎಸ್ಪೆಷಲಿ ರಘು ಸರ್ರು ಡ್ಯಾನ್ಸ್ ಅಂತೂ, ಓ ಮೈ ಗಾಡ್ ಯಪ್ಪ, ನಾನಂತೂ ರಘು ಸರ್ ಹಿಂಗೆಲ್ಲ ಡ್ಯಾನ್ಸ್ ಆಡ್ತಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಸರ್. ಮೋಕ್ಷಿನ ಕರೆದಿದ್ದೇ ಒಂಥರ ಡಿಫ್ರೆಂಟ್ ಆಗಿತ್ತು ಸರ್. ಪೋಲಿಂದ ಇಳಿದ್ಬಿಟ್ಟು ಮೋಕ್ಷಿನ ಹಿಂಗೆ ಅಂದ್ಕೊಂಡು ಪ್ರಾಪರ್ಟಿನ ಬಿಟ್ಬಿಟ್ಟು ಮೋಕ್ಷಿ ಎತ್ಕೊಂಡು ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇಟ್ ವಾಸ್ ವೆರಿ ನೈಸ್ ಸರ್. ತುಂಬ ಖುಷಿ ಆಯಿತು ನನಗೆ. ಅಷ್ಟು ನಿಮ್ಮ ಡ್ಯಾನ್ಸ್ ಆಡೋದು ನಾನು ನೋಡೋಕ್ಕಾಗಲಿಲ್ಲ. ರಘು, ಮಾಡ್ತೀರಾ? ನಾವು ನೋಡ್ಬೇಕೆ? ಪ್ರಾಪರ್ಟಿ ಇಲ್ಲ ಸರ್. ಇವಾಗ ಮೋಕ್ಷಿತ ಜಾಗದಲ್ಲಿ ನಿಮಗೆ ಗಿಲ್ಲಿನೇ ಕೊಟ್ಬಿಡ್ಲಾ? ಇಲ್ಲಿ ಬೇಡ ಸರ್, ಪ್ಲೀಸ್. ಅವ್ರಂದ್ರೆ ನೀವು ಕಂಫರ್ಟಬಲ್ ಅಲ್ವಾ, ಅದಕ್ಕೇನೆ? ಇಲ್ಲ ಇಲ್ಲಿ ಓಕೆ ಅಲ್ವಾ? ಬೇಡ, ನಾವು ಮುರುಗಿರ್ದ್ಬಿಟ್ಟರು ಅಂತ ಭಯ. ಪೋಲ್ತಾರ ಅನ್ಯೂಸ್ ಮಾಡಿ ಸೊಂಟಗಿಂತ ಡಿಸ್ಲೊಕೇಟ್ ಆಗ್ಬಿಟ್ಟದು ಅಂತ ಭಯ. ಸೊಂಟನೇ ಇಲ್ಲ ಸರ್ ಗಿಲ್ಲಿಗೆ. ಬನ್ನಿ ರಘುವರೇ, ನೋಡೋಣ ನಿಮ್ಮ ಡ್ಯಾನ್ಸ್ ಹೇಗಿರುತ್ತೆ. ಯಾವುದು ಮ್ಯೂಸಿಕ್ ಪ್ಲೀಸ್? ಸರ್ ಬರಲ್ಲ ಸರ್.
ಫ್ಯಾಬ್ಯುಲಸ್. ಈಗ ಒಂದು ಟಾಸ್ಕ್ ಮಾಡೋಣ, ಒಂದು ಎಂಟರ್ಟೈನ್ಮೆಂಟಲ್ಲಿ. ಈಗ ಒಂದು ಆ್ಯಕ್ಟಿಂಗಿಂದ ಇನ್ಸ್ಪೈರ್, ನಿಮ್ಮಗಳ ಮಾಡಿರೋ ಸ್ಕಿಟ್ಟಿಂದ ಇನ್ಸ್ಪೈರ್ ಆಗಿರೋದು. ಇವಾಗ ಒಂದಿಷ್ಟು ಡೈಲಾಗ್ಸ್ ಇದೆ. ಓಕೆ, ಸ್ಟೋರ್ ರೂಮಿಗೆ ಹೋಗಿ ಬರ್ಬೇಕು ಯಾರಾದರೂ. ಅಲ್ಲಿ ಒಂದು ಡೈಲಾಗ್ ಇದೆ. ಆ ಡೈಲಾಗ್ನ ತಾವು ಯಾರ್ಯಾರು ಹೆಸರು ಹೇಳ್ತೀವೋ ಅವರು, ಇಲ್ಲ ನೀವೇ ಆಯ್ಕೆ ಮಾಡ್ಕೊಳಗಿದ್ರೆ ನೀವೇ, ಬೇರೆ ಬೇರೆ ಇಮೋಷನ್ಸಲ್ಲಿ ಆ ಡೈಲಾಗ್ ಹೇಳ್ಬೇಕು ತಾವು. ಕೋಪದಲ್ಲಾದ್ರೇನು, ನಗಾಡ್ಕೊಂಡೇನು, ಲವ್ವಲ್ಲಾದ್ರೇನು, ಇಮೋಷನ್ನು ಹತ್ಕೊಂಡಾದ್ರೇನು. ಓಕೆ, ನಿಮ್ಮಿಂದ ಪ್ರಾರಂಭ ಮಾಡ್ತೀನಿ ನಾನು. ರಾಶಿಕಾ ಅವರೇ ಬನ್ನಿ. ಫಸ್ಟ್ ಮೂಡ್ ಕೊಟ್ಬಿಡಿ ಅವರಿಗೆ, ಆಮೇಲೆ ಡೈಲಾಗ್ ಹೇಳೋಣ. ಯಾವ ಮೂಡಲ್ಲಿ ಹೇಳಬೇಕು? ಓಕೆ, ಫಸ್ಟ್ ಡೈಲಾಗ್ ಓದಿ ರಾಶಿಕಾ ಅವರೇ. ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ, ಟಿವಿಯಲ್ಲಿ ನೋಡಿರ್ತೀಯ, ಇಷ್ಟೇ ಯಾಕೆ ಝೂ ಅಲ್ಲಿ ನೋಡಿರ್ತೀಯ. ರಾಜ ಗಂಭೀರ್ಯದಿಂದ ಯಾವತ್ತಾದ್ರೂ ಕಾಡಲ್ಲಿ ಓಡಾಡೋದನ್ನ ನೋಡಿದ್ಯಾ? ಸಿಂಪಲ್ ಡೈಲಾಗು. ಯಾವ ಮೂಡಲ್ಲಿ ಹೇಳ್ಸೋಣ ಇವ್ರ ಹತ್ರ? ಸರ್ ರೊಮ್ಯಾಂಟಿಕ್ ಮಾಡಲ್ಲ. ರೊಮ್ಯಾಂಟಿಕ್, ವಾವ್, ಲವ್ ಇಟ್ ಸರ್. ಈಗ ಎದುರುಗಡೆ ಯಾರಾದ್ರೂ ಬೇಕೇ? ನಾನು ನಿಮ್ಮ ಫ್ರೆಂಡೇ ಕೊಡ್ತೀನಿ. ಸೂರಜ್ ಅವರೇ ಬನ್ನಿ. ಸರ್ ಇದನ್ನ ನೋಡ್ಕೊಂಡು ಹೇಳೋದಾ? ಆ ಡೈಲಾಗು ಅವ್ರು ಹೇಳಿದಾಗೆ ರೊಮ್ಯಾಂಟಿಕ್ ಆಗಿ ಅವ್ರಿಗೆ ಹೇಳ್ಬೇಕು ನೀವು. ಸಿಂಹನ ಫೋಟೋದಲ್ಲಿ ನೋಡಿದ್ರೆ ನಗು ಬರುತ್ತೆ. ನೀವು ಆ ಥರ ಯಾವುದೋ ಮಿಲಿಟ್ರಿ ಆಫೀಸರ್ ಥರ ನಿಂತ್ರೆ ಹೆಂಗ್ರಿ ಸೂರಜ್? ಹಾಂ ಸರ್. ಸ್ವಲ್ಪ ಅವ್ರಿಗೂ ಆ ಮೂಡ್ ಬರಬೇಕಲ್ಲ. ನೋಡಿ, ಲುಕ್ ಕೊಡಿ. ರೊಮ್ಯಾಂಟಿಕ್ ಆಗ? ಓಹೋ, ಏನು ಕೇಳಿಸ್ಕೊಂಡೇ ಇಲ್ಲ, ಗೊತ್ತೇ ಇಲ್ಲ, ಏನಿದ್ರು ಮಾತೇ ಆಡಲ್ಲ, ನಾವು ನೋಡೇ ಇಲ್ಲ. ನೀವು ಏನು ಮಾಡ್ಬೇಕು, ಬಿಗಿನಿಂಗಿಗೆ ಸೂರಜ್ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು, ಹಾಂ ಸರ್, ರಾಶಮ್ಮ ಮನಸ್ಸಿನ ಮಾತು ಹೇಳಮ್ಮ ಅಂದಾಗ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಹೇಳಿ. ರಾಶಮ್ಮ ಮನಸ್ಸಿನ ಮಾತು ಹೇಳಮ್ಮ, ನಗ್ಬೇಡ. ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ, ಝೂ ಅಲ್ಲಿ ನೋಡಿರ್ತೀಯ, ಅಷ್ಟೇ. ರೊಮ್ಯಾಂಟಿಕ್ ಅಂದ್ರೆ ನಾನು ರೊಮ್ಯಾಂಟಿಕ್. ಹುಡುಗಂಗೆ ಯಾರ ಬಂದು ಅಲ್ಲ ರಾಶಿಕಾ, ನಾವೇನಾದ್ರೂ ಮಧ್ಯದಲ್ಲಿ ಬಂದ್ವಾ? ನಾವೇನಾದ್ರು ಇಂಟರ್ಫಿಯರ್ ಆದ್ವಾ? ಇಲ್ಲ ಸರ್, ನಾನೇನೋ ಮಾಡ್ತಿದ್ದೀನಿ ತಾನೇ, ಸುಮ್ಮನಿರು. ಕೈಯಲ್ಲಿ ಹಾಕೊಡ. ಏಯ್, ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು, ನಾನೇನೋ ಮಾಡ್ತಾ ಇದ್ದೀನಿ ತಾನೇ, ಸುಮ್ಮನೆ ಇರು ಅಂತ. ಸರ್ ಅಂದರೆ ಆ್ಯಕ್ಟಿಂಗ್ ಸರ್ ಮಾಡಿ. ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ, ಝೂ ಅಲ್ಲಿ ನೋಡಿರ್ತೀಯ, ಇಷ್ಟೇ ಯಾಕೆ ಟಿ ವಿಯಲ್ಲಿ ಕೂಡ ನೋಡಿರ್ತೀಯ. ರಾಜ ಗಂಭೀರ್ಯದಿಂದ ಓಡಾಡೋದನ್ನ ಯಾವತ್ತಾರು ನೋಡಿದ್ಯಾ? ಅಷ್ಟೇ ಸರ್. ಡೈಲಾಗ್ ಕೊಟ್ಟು ಅರ್ಧಕ್ಕೆ ಹೋಯ್ತು. ರಕ್ಷಿತಾ ಬನ್ನಿ. ನನಗೆ ಓದಲಿಕ್ಕೆ ಬರಲ್ಲ. ಅವ್ರು ಹೆಲ್ಪ್ ಮಾಡ್ತಾರೆ, ಬನ್ನಿ. ಅವ್ರು ಯಾರಾದರೂ ಸೂರಜ್ ಬನ್ನಿ, ಅವ್ರಿಗೆ ಡೈಲಾಗ್ ಹೆಲ್ಪ್ ಮಾಡಿ ಒಂಚೂರು. ಇದನ್ನ ಆಸ್ ಇಟ್ ಈಸ್ ಕೋಪದಲ್ಲಿ ಹೇಳಬೇಕು. ಯಾರಿಗೆ? ನಿಮ್ಮ ಅಣ್ಣಂಗೆ ಹೇಳಿ. ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ, ಟಿವಿಯಲ್ಲಿ ನೋಡಿರ್ತೀಯ, ಇಷ್ಟೇ ಯಾಕೆ ಝೂನಲ್ಲಿ ನೋಡಿರ್ತೀಯ. ರಾಜ ಗಂಭೀರ್ಯದಿಂದ ಯಾವತ್ತಾದ್ರೂ ಕಾಡದಲ್ಲಿ ಓಡಾಡೋದು ನೋಡಿದ್ಯಾ? ಇದು ಅಡ್ವೈಸ್ ಮಾಡ್ದಂಗಿತ್ತು. ಕೋಪ ಕೋಪ ರಕ್ಷಿತಾ, ಕೋಪ. ಸುಮ್ಮನೆ ಅಶ್ವಿನಿ ಅವ್ರನ್ನ ನೆನ್ಸ್ಕೊಳ್ಳಿ, ಆ ಫೈಟು ಕಂಡ್ಬಿಡಿ. ಹಂಗೆ ಇಷ್ಟು ದೂರಲ್ಲಿ ಕಾಣಿಸಲ್ಲ. ಅವರೇ ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ, ಟಿವಿಯಲ್ಲಿ ನೋಡಿರ್ತೀಯ, ಇಷ್ಟೇ ಯಾಕೆ ಝೂನಲ್ಲಿ ನೋಡಿರ್ತೀಯ. ರಾಜಗಂಭೀರ್ಯದಿಂದ ಯಾವತ್ತಾದ್ರೂ ಕಾಡದಲ್ಲಿ ಕಾಡಲ್ಲಿ ಓಡಾಡಿದ್ದನ್ನು ನೋಡಿದ್ಯಾ ಕೇಳಿ. ಸರ್ ಕೋಪ ಸಾಲ್ತಿಲ್ಲ. ಕೋಪ ಸಾಲ್ತಿಲ್ಲ ಸರ್. ಕಾಡದಲ್ಲಿ ನೋಡಿರ್ತಿದ್ಯಾ? ಆಯ್ತು ಸರ್. ಅಪ್ಪ, ಲಾಸ್ಟಲ್ಲಿ ಬರ್ತಾ ಧ್ರುವಂತ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿ ಹೇಳಿ ಅಂತ. ಕೂತ್ಕೊಳ್ಳಿ ರಕ್ಷಿತಾ. ಧ್ರುವಂತ ನೀವೇ ಹೇಳಿ, ಕಾಮಿಡಿಯಾಗಿ ಹೇಳಿ ಧ್ರುವಂತ್. ಸ್ಪಂದನ ಅವ್ರಿಗೆ ಹೇಳಿ. ಬನ್ನಿ ಸ್ಪಂದನ ಅವರು. ಸಿಂಹ ಇದೆಯಲ್ಲ, ಸಿಂಹ ಇದೆ. ಸಿಂಹನ ನೀನು ಫೋಟೋದಲ್ಲಿ ನೋಡಿರ್ತೀಯ, ಟಿವಿಲಿ ನೋಡಿರ್ತೀಯ, ಸಿನಿಮಾದಲ್ಲೂ ನೋಡಿರ್ತೀಯ. ಆದರೆ ರಾಜ ಗಾಂಭೀರ್ಯದಲ್ಲಿ ಓಡಾಡೋದನ್ನ
ನೋಡಿದ್ಯಾ? ಮ್ಯಾನಿಪ್ಯುಲೇಟ್ ಮಾಡತ್ರ ಹೇಳ್ತಿದ್ದಾರೆ ಸರ್. ಮ್ಯಾನಿಪ್ಯುಲೇಟ್ ಒಂಥರ ಭಯ ಪಡಿಸ್ದಂಗಿತ್ತು. ಜಾನ್ವರಿ ಬನ್ನಿ, ಇದೇ ಡೈಲಾಗು ಒಳ್ಳೆ ಫೈಟ್ ನಡಿಬೇಕಾದ್ರೆ ದುರ್ವಂತವ್ರು ಹೇಳಿದ್ರೆ ಹೆಂಗಿರುತ್ತೆ? ಡ್ಯಾನ್ಸ್. ಸಿಂಹನ ಫೋಟೋದಲ್ಲಿ ನೋಡಿರ್ತೀಯಾ, ಸಿಂಹನ ಟಿವಿನ ನೋಡಿರ್ತೀಯಾ, ಸಿನಿಮಾದಲ್ಲೂ ನೋಡಿರ್ತೀಯಾ, ಆದ್ರೆ ಕಾಡಲ್ಲಿ ರಾಜಗಾಂಭೀರ್ಯದಿಂದ ಓಡಾಡೋದು ನೋಡಿದ್ಯಾ? ರಜತ್ ಬನ್ನಿ ಸರ್. ನನಗೆ ಚೈತ್ರ ಅಂತ ಅಂತೀನಿ, ರೊಮ್ಯಾಂಟಿಕ್ ಆಗಿ ಹೇಳ್ತೀನಿ. ಪ್ಲೀಸ್ ಬನ್ನಿ ಬನ್ನಿ ಚೈತ್ರ, ಪ್ಲೀಸ್ ಬಾ, ಪ್ಲೀಸ್ ಬಾ. ರೊಮ್ಯಾಂಟಿಕ್ ಅಪ್ಪ. ಹೌದು ಸರ್. ಅಯ್ಯೋ, ಸಿಂಹನ ಫೋಟೋದಲ್ಲಿ ಸುಮ್ಮನೆ ನೋಡಿ ಸರ್, ಡಿಸ್ಟರ್ಬ್ ಮಾಡೋದು ಹೇಳು. ನಿಂತ್ಕೋ, ಸುಮ್ಮನೆ ನಿಂತ್ಕೋ. ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ, ಅಷ್ಟೇ ಯಾಕೆ ಝೂ ಅಲ್ಲಿ ರಾಜ ಗಂಭೀರದಿಂದ ಕಾಡಲ್ಲಿ ಓಡೋದು ನೋಡಿದ್ಯಾ? ಕೈ ಎತ್ತಿ ತದ್ದ ಅಂದ್ರೆ 1.5 ಟನ್ನು ಕಡೆ. ನಿಮ್ಮ ಟೈಮ್ ಚೆನ್ನಾಗಿದೆ, ಯಾಕಂದ್ರೆ ನೀವು ಇವಾಗ ಮಾಡಿದ್ರಲ್ಲ ಲಾಸ್ಟ್ ಆಕ್ಟು, ಇಷ್ಟಕ್ಕೆ ನಮ್ಮ ಹಳೆ ಅಶ್ವಿನಿ ಅವರಾಗಿದೆ ಎದ್ದು ಬಿಡೋರ ಜೊತೆಗೆ. ಯಾವ ಹುಡುಗಿಗೂ ನೀವು ಹೀಗೆ ಮುಟ್ಟೋ ಹಾಗಿಲ್ಲ, ಇದು ದೌರ್ಜನ್ಯ. ನನಗೆ ಮಾತ್ರ ಅಲ್ಲ, ಈ ಮನೆಯಲ್ಲಿ ಪ್ರತಿ ಹುಡುಗಿ ಪರವಾಗಿ ಮಾತಾಡ್ತಾ ಇದ್ದೀನಿ. ಸ್ಟ್ಯಾಂಡ್ ತಗೋತೀನಿ ಅಂತ. ಗಿಲ್ಲಿ ಅವರೇ ಬನ್ನಿ, ನೀವು ಯಾವ ಸ್ಟೈಲಲ್ಲಿ ಹೇಳಕ್ಕೆ ಇಷ್ಟಪಡ್ತೀರಿ? ಕಣ್ಣೀರು ಹತ್ಕೊಂಡು. ಕಣ್ಣೀರು ನೀವೇ ಮಾಡ್ತೀರಿ? ಯಾರು ಬೇಕಾ? ರಘುವಣ. ಬನ್ನಿ ರಘು. ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಕಾಡಲ್ಲಿ ನೋಡಿರ್ತೀಯ, ಅಷ್ಟೇ ಯಾಕೆ ಜೂವಲ್ಲಿ ನೋಡಿರ್ತೀಯ, ರಾಜ ಗಂಭೀರದಲ್ಲಿ ಕಾಡಲ್ಲಿ ಓಡಾಡೋದು ನೋಡಿದೆ ಅಣ್ಣ. ಬೇರೆ ಮೂಡು ಅಣ್ಣ. ಸಿಂಹದಲ್ಲಣ್ಣ, ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಕಾಡಲ್ಲಿ ನೋಡಿರ್ತೀಯ, ಆಮೇಲೆ ಜೂವಲ್ಲಿ ನೋಡಿರ್ತೀಯ, ಆಮೇಲೆ ರಾಜ ಗಂಭೀರದಲ್ಲಿ ಕಾಡಲ್ಲಿ ಓಡಾಡೋದು ನೋಡಿದ್ಯಾ? ನೋಡಿಲ್ಲ. ಕುದೋಳಿ. ಮಾಳು ಹಾಗೂ ರಕ್ಷಿತಾ ಸರ್, ಇಬ್ಬರು ಸೇರಿ ಕುದೋಳಿ. ಸರ್ ಎಸ್ ಸರ್, ಇಟ್ಕೊಂಡ್ಕೋ ಬೇಗ. ಯಾವ ವಿಚಾರಕ್ಕೆ? ನೋಡಿ, ನಿಮ್ಮ ಆರೋಗ್ಯನೇ ಮುಖ್ಯ ನನಗೆ. ಕ್ಷಮಿಸಿದ್ದೀನಿ. ಓಕೆ, ಒಂದು ಗೇಮ್ ಆಡಿಸ್ತೀನಿ ಇವಾಗ. ರಕ್ಷಿತಾ ಅವರೇ, ಒಂದು ಆಪಲ್ ತೊಗೊಂಬನಿ, ಹೋಗಿ ಎಲ್ಲರನ್ನ ಕದ್ ಮುಚ್ಚಿಟ್ಟಿರ್ತೀರಲ್ಲ ಅದು. ಆಪಲ್ ಇಲ್ಲ, ದಾಳಿಂಬೆ ಮತ್ತೆ ಮುಸಂಬಿ ಉಂಟು. ಯಾವುದೋ ಒಂದು ತಗೊಂಬನಿ, ಯಾವುದೋ ಒಂದು ಇಡಿ, ಒಂದು ಆ ಕಡೆ ಇಡಿ. ಆಲ್ರೈಟ್, ಗೇಮ್ ಇಷ್ಟೇ ಸಿಂಪಲ್, ಎಲ್ಲರೂ ಕೇಳಿಸ್ಕೊಳ್ಳಿ. ಮನೆಗೆ ಸಂಬಂಧಪಟ್ಟಿರುವಂಥ ಒಂದು ಪ್ರಶ್ನೆನ ನಾನು ಕೇಳ್ತೀನಿ. ತಮಗೆ ಗೊತ್ತಿದ್ದಲ್ಲಿ ಓಡ್ ಬಂದು ಅದನ್ನು ತಗೊಂಡು ಉತ್ತರ ಕೊಡಬೇಕು. ಯಾರಾದರೂ ಆ್ಯಂಡ್ ತಗೊಂಡು ತಪ್ಪು ಹೇಳಿದ್ರೆ ಮೈನಸ್ ಪಾಯಿಂಟ್ಸ್ ಮಾಡ್ತೀನಿ. ಸರಿ, ಓಕೆ? ಗೊತ್ತಿಲ್ಲ ಅಂದರೆ ಆ ಜಾಗಕ್ಕೆ ಹೋಗ್ಬೋದು, ವಿಚಾರವನ್ನು ಉತ್ತರವನ್ನು ತಿಳ್ಕೋಬೋದು, ಬಂದು ಆಮೇಲೆ ಎತ್ತಿಡ್ಕೊಂಡು ಉತ್ತರ ಕೊಡಬೇಕು. ಓಕೆ? ಯಾರು ಎತ್ತಿಡಿತೀರೋ ಅವರೇ ಹೋಗಿ ತಿಳ್ಕೊಂಬರ್ಬೇಕಾಗುತ್ತೆ. ಇಲ್ಲಿ ಯಾರೋ ಒಬ್ರು ಕೋಆರ್ಡಿನೇಷನ್ ಇರೋದಿಲ್ಲ. ರಜತ್, ಅರ್ಥ ಆಯ್ತಾ ಗೇಮು? ಅರ್ಥ ಆಯ್ತು ಸರ್. ಏನು ಹೇಳಿ? ಅದೇ ಕ್ವಶನ್ ಗೊತ್ತಿದ್ರೆ ಹೋಗಿ ಫಸ್ಟ್ ಎತ್ಕೊಬೇಕು. ತಪ್ಪ ಹೇಳಿದ್ರೆ ಮೈನಸ್ ಮಾರ್ಕು. ಏನು ಎತ್ಕೊಳಂಗಿಲ್ಲ. ಫಸ್ಟಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ಫಸ್ಟು ಉತ್ತರ ಗೊತ್ತಿದ್ರೆ ಇಲ್ಲ ಹೋಗಿ ಉತ್ತರ ತಿಳ್ಕೊಂಬಂದು ಆಮೇಲೆ ಎತ್ತಬೇಕು, ಎತ್ಮೇಲೆ ಹೇಳಬೇಕು. ಅದೇ ತಪ್ಪಾದ್ರೆ ಮೈನಸ್ ಪಾಯಿಂಟ್ಸು. ಓಕೆ. ಎತ್ಮೇಲೆ ಹೋಗಿ ಚೆಕ್ ಮಾಡೋ ಹಾಗಿಲ್ಲ. ಓ ಹೌದಾ? ಓಕೆ. ಈ ಮೊದಲೇ ಈ ಮನೆಗೆ ಏನು ಅರ್ಥ ಆಗಲ್ಲ ಅಂತ ಇವರೊಬ್ರು ಸೇರ್ಕೊಂಡು. ರೆಡಿ ಸರ್. ಮೊದಲನೇ ಕ್ವೆಶ್ಚನ್. ಅಡುಗೆ ಮನೆಯಲ್ಲಿ ಇರುವ ಅಡುಗೆ ಮನೆಯಲ್ಲಿ ಮರದ ಸುತ್ತ ಇರುವ ಹಾರಾಡುತ್ತಿರುವ ಹಕ್ಕಿಗಳು ಎಷ್ಟು? 20. ರೈಟ್ ಆನ್ಸರಾ?
ಧನುಷ್ ಇಸ್ ರೈಟ್. ಇಡಿ ನೀವು ಚೈತ್ರ ಫಸ್ಟ್ ತಗೊಳ್ಳಿ. ನಂಗೊತ್ತು ಅನ್ನೋದ್ರ ಟೈಮ್ ವೇಸ್ಟ್ ಮಾಡೋದಲ್ಲ. ಓಡ್ ಬಂದು ತಗೊಳ್ಳಿ ಫಸ್ಟ್. ಈಗ ಎದ್ದು ಬಂತು ತಗೋತೀನಿ ಸರ್. ಸರ್ ಇದನ್ನ ಈ ಟೇಬಲ್ ಮೇಲೆ ಇಡ್ಲಾ ಸರ್? ಅವ್ರಿಗೆ ಹತ್ರ ಆಗುತ್ತೆ ಸರ್. ಅಲ್ಲ ರೀ, ಸರಿ ಸೆಂಟ್ರಲ್ ಇಟ್ಕೊಳ್ಳಿ, ಸೆಂಟರ್ ಪಾಯಿಂಟ್ ಅಲ್ಲಿ ಇಟ್ಕೊಳ್ಳಿ. ಈ ಕಡೆ ಇಟ್ಕೊಳ್ಳಿ. ಇದು ಬೇಡ ಬೇಡ. ಅದೇ ಸೆಂಟರ್ ಪಾಯಿಂಟ್ ಆಗುತ್ತೆ. ಇಲ್ಲ ಅದೇ ಸೆಂಟರ್ ಪಾಯಿಂಟ್ ಆಗುತ್ತೆ. ನೋಡಿ ಇದು ನೋಡು. ಇಲ್ಲಿ ಅಲ್ಲಪ್ಪ, ಒಂದ್ ನಿಮಿಷ ಅದನ್ನ ಟೇಬಲ್ ಬೇಕಾದ್ರೆ ಮೂವ್ ಮಾಡ್ಕೊಳ್ಳಿ ಸ್ವಲ್ಪ ಎಲ್ಲಾದ್ರೂ ಸೆಂಟ್ರಿಗೆ. ಇಲ್ಲ ಕರೆಕ್ಟ್ ಆಗಿ ಇಡ್ತಾ ಇದೀನಿ. ನೋಡಿ ಅವ್ರಿಗೆ ಹತ್ರ ಆಗಂಗ್ ಇಡ್ತಾ ಇದ್ದೀನಿ. ಆಗ್ಬಿಡುತ್ತಲ್ಲ ಹತ್ರ ಸೆಂಟರ್ ಇದು. ಅಲ್ಲಿ ನೋಡಲಿ. ನಂಗೆ ಇಲ್ಲಿ ಹತ್ರ ಇದು ನೋಡಿ NEW ಹೋಗ ಕಡೆ. ರೆಡಿ ಸರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಕೆಂಪು ಬೆಡ್ರೂಮ್ ಅಲ್ಲಿ ನಮ್ಮ ಬೆಡ್ರೂಮ್ ಒಟ್ಟು ಎಷ್ಟು ಹತ್ತಿ ಮೋಡಗಳಿವೆ? 3 ಸರ್. ತಪ್ಪು, ಇವಾಗ ಮೈನಸ್ ಆಗುತ್ತೆ. ಹೋಗಿ ನೋಡ್ಕೊಂಡ್ ಬನ್ನಿ. ನೋಡ್ರ ಬೇಗ. 5 ಸರ್. 5. You are 1 and they are -1. Okay? ಚೈತ್ರ 1 and -1. Okay? Ready? Next one. ಈ ಮನೆಯಲ್ಲಿ ಒಟ್ಟು ಎಷ್ಟು ಸಿಂಗಲ್ ಬೆಡ್ಸ್ ಇವೆ? ಅಯ್ಯೋ ನನಗೆ ಗೊತ್ತಿಲ್ಲ. 3 ಸಿಂಗಲ್ ಎಲ್ಲ ಕಂಡ್ರು. ಆ ಮಾಡು. ಒಂಟಿ ರೂಮ್ ಅವ್ರಿಗೆ ಗೊತ್ತಿದ್ದಾಗ ಕೊಡ್ಬೇಕು ತಾನೆ. 3 ಇಲ್ಲ 9 ನೋ ಒಂದೇ ನೀನೇ ಹೇಳು, ಇವ್ರು ಹೇಳ್ಬೇಕು. ಅವ್ರಿಗೆ ಕೊಡಿ. ಕಾವ್ಯ ಅವರ ಲೇಡಿ ವಾಪಸ್ಸು. ಧನುಷ್ -1. ಬಂದಿದ್ದು 1 ಹೋಯ್ತು. 0 ಅವ್ರು -0 and -1. ಎತ್ತಬೇಕಾದ್ರೆ ಆನ್ಸರ್ ತಿಳ್ಕೊಂಡು ಎತ್ತಿ, ಎತ್ತದ್ಮೇಲೆ ಆನ್ಸರ್ ತಿಳ್ಕೊಬೇಡಿ ಅಂತ ಹೇಳಿದ್ದೀನಿ ನಾನು. ಅದಾದ್ಮೇಲೆ ಆನ್ಸರ್ ರಾಂಗ್ ಆಗಿದೆ ನಿಮ್ದು. ಓಕೆ, ಅಲ್ಲ ಸರ್ ಇಲ್ಲ 0 ಎಲ್ಲ ಡಬಲ್ ಬೆಡ್ಸ್ ಇರೋದು. ಓಕೆ, ಚಲೋ. ನೆಕ್ಸ್ಟ್, ಬಿಗ್ ಬಾಸ್ 12ರ ಮೊದಲನೇ ಕಿಚ್ಚನ ಇಡ್ರಿ ಇನ್ನ ಕ್ವಶನ್ ಕಂಪ್ಲೀಟ್ ಆಗಿಲ್ಲ. ಮೈನಸ್ ಸರ್. ಬಿಗ್ ಬಾಸ್ ಮನೆಯಲ್ಲಿ ಅಲ್ಲ ಮೊದಲನೇ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿಲ್ಲ? ಯಾರಿಗೂ ಸಿಕ್ಕಿಲ್ಲ. ಮೊದಲನೇ ಕಿಚನ್ ಚಪ್ಪಾಳೆ ನನಗೆ ಸಿಕ್ಕಿಲ್ಲ ಸರ್. ಕರ್ನಾಟಕ ಏನ್ ಬುದ್ಧಿವಂತರು. ಯಾಕೆ ನನಗೆ ಸಿಕ್ಕಿಲ್ಲ ಮೊದಲನೇ ಕಿಚನ್ ಚಪ್ಪಾಳೆ? ಇಲ್ಲ ಸ್ಪಾಂಟೇನಿಯಸ್ ಆಗಿತ್ತು. ಕ್ವಶನ್ ಇದ್ದಿದ್ದು ಬೇರೆ, ನೀವು ಪಟ್ಟಿರೋ ಆತ್ರಕ್ಕೆ ನಾನು ಚೇಂಜ್ ಮಾಡಿದೆ. ಬಟ್ ನಿಮ್ ಸ್ಪಾಂಟೇನಿಟಿ ಕೊಡ್ತೀನಿ ನಾನು. 1 ಕೊಡ್ತೀನಿ. I have to be fair. Next one. ಈಗ 1 and -1 ಇದ್ದೀರಿ. ರೈಟ್. ಬಿಗ್ ಬಾಸ್ ಸೀಸನ್ 12ರಲ್ಲಿ ಮೊದಲು ಎವಿಕ್ಟ್ ಆದ ಕಂಟೆಸ್ಟೆಂಟ್ ಯಾರು? ಸರ್ ನನಗೆ ಗೊತ್ತು ಸರ್. ಹೇಳಿ. ಅಮಿತು ಕರಿಬಸಪ್ಪ. 1 ನಿಮಿಷ ಇರಿ. ಆರೆಂಜ್ ತಗೊಂಡಿದ್ದು ಅವರು ರಜತ್ ಅವರು. ಅವರೇ ಆನ್ಸರ್ ಮಾಡಿದ್ರು. ಕುಡಿ. ಡ್ರಾಮಾ ನನ್ನ ಹತ್ರ ಡ್ರಾಮಾ ಬೇಡ. ಇಡಿಯಲ್ಲಿ ಇಡಿ. ರಾಂಗ್ ಆನ್ಸರ್. ಕೂತ್ಕೊಳ್ಳಿ. ಫಸ್ಟ್ ಎವಿಕ್ಟ್ ಆಗಿದ್ದು ರಕ್ಷಿತಾ. 0 and -1. ನೆಕ್ಸ್ಟ್ ಕ್ವೆಶ್ಚನ್. ಗಾರ್ಡನ್ ಏರಿಯಾದಲ್ಲಿ ಚನ್ನಪಟ್ಟಣ ಗೊಂಬೆಗಳಿವೆ. 2 ಸೇರಿ ಒಟ್ಟು ಎಷ್ಟು ನೆಕ್ಲೆಸ್ ಹಾಕೊಂಡಿದ್ದಾವೆ? ಎಷ್ಟು ನೆಕ್ಲೆಸ್ ಹಾಕೊಂಡಿದ್ದಾವೆ? ಸರ್ ತಗೊಂಡಿದ್ದು ಅವರಲ್ವಾ ಸರ್? ತಗೊಂಡಿದ್ದು ಅವ್ರು ತಾನೆ. ಹೇಳ್ಕೊಡಂಗಿಲ್ಲ. ನಮ್ ಟೀಮೇ. ಇದೇನ್ ಸರ್ ನ್ಯಾಯ? ನೀವ್ ಹೇಳ್ಕೊಡ್ಲಿಲ್ವಾ? ಎಷ್ಟು 3 ಸರ್. ಕೊಡಿ ಆರೆಂಜ್ ಅವ್ರ ಕೈಯಲ್ಲಿ. ನಿಮಗೆ ಗೊತ್ತಿಲ್ಲ. ಧನುಷ್ 4 ಸರ್. ಕೂತ್ಕೊಳ್ಳಿ. ಆರೆಂಜ್ ಇಡಿ. ದ ರೈಟ್ ಆನ್ಸರ್.
ಜಾನ್ವಿ, ನೀವು ಕಾವ್ಯ ಬಂದು ತೊಗೊಂಡ್ಬಿಟ್ಟು ಆಮೇಲೆ ಓಡ್ತಾ ಇದ್ದೀರಿ. ನಾನು ರೂಲ್ಸ್ ಫಸ್ಟೇ ಹೇಳಿದೆ, ವಾಪಸ್ ಹೇಳ್ತಾ ಇದ್ದೀನಿ. ಈ ಮನೆಗೆ ದಯವಿಟ್ಟು ರೂಲ್ಸ್ ಅರ್ಥ ಮಾಡ್ಕೊಳ್ಳಿ. 1 and -1. -2 ಸರ್. ಹಾಂ, ಕರೆಕ್ಟ್, -2. ಹಾಂ. ನೆಕ್ಸ್ಟ್ ಕ್ವೆಶನ್. ಚಲೋ. ಪೌಡರ್ ರೂಮ್ ಗೋಡೆ ಮೇಲೆ ಸೀರೆಗಳನ್ನ ನೇತಾಕಲಾಗಿದೆ. ಇರೇ ಪ್ರಶ್ನೆ ಮುಗ್ದಿಲ್ಲ. ನೋಡ್ಬೇಡಿ. ಎಷ್ಟು ಸೀರೆಗಳಿವೆ? ಫಸ್ಟ್ ಅವರು 9 ಸರ್. 9. ಇರೋದು. 3 -2. ನೆಕ್ಸ್ಟ್ ಕ್ವೆಶ್ಚನ್. ಯೆಲ್ಲೋ ಬೆಡ್ರೂಮ್ ಅಲ್ಲಿ ಮೆಟ್ಲುಗಳನ್ನ ಪೇಂಟ್ ಮಾಡಿದೆ. ಆ ಪೇಂಟ್ ಮಾಡಿರೋ ಮೆಟ್ಲಲ್ಲಿ ಎಷ್ಟಿದೆ? ಓನ್ಲಿ ಪೇಂಟ್. ರೈಟ್ ಆನ್ಸರ್. ಲಾಸ್ಟ್ ಕ್ವೆಶ್ಚನ್. ಇದು ಗೆದ್ದವರಿಗೆ ಸ್ಟ್ರೇಟ್ ಅವೇ 2 points. ಅಲ್ಲಿ ಭೀಮಾ ಇಲ್ಲಿ ನೋಡಿ ಎಲ್ಲಾರು. ಹಲೋ, ಮುಂದೆ ನೋಡು. ಈ ಕಡ ಭೀಮಾ ಒಂದು ಅಂಬಾರಿ ಹೊತ್ತಿದ್ದಾರೆ. ಮೋಸ ಮಾಡ್ತಾರ. ಇರಿ, ಭೀಮಾ ಒಂದು ಅಂಬಾರಿ ಹೊತ್ತಿದ್ದಾರೆ, ಕರೆಕ್ಟ್? ಆ ಅಂಬಾರಿಯಲ್ಲಿ ಎಷ್ಟು ಕಂಬಗಳಿದೆ? ಎಷ್ಟು ಕಂಬಗಳಿದೆ? 6. ಅವ್ರ ಕಾಲು ಸರ್ 100% ಸರ್ ಕೊಡಿ. ಇಲ್ಲಮ್ಮ, ಚಾನ್ಸ್ ಇಲ್ಲ. ಒಂದು ಬಿದ್ದೋಗಿರ್ಬೇಕು. ಸರ್ 6 ಸರ್. ಚಾನ್ಸ್ ಇಲ್ಲ. ನಾನ್ ನೋಡ್ದಾಗ ಹೇಳಿತ್ತು. ಸರ್ 6 ಸರ್. ಇಲ್ಲ ಸರ್ ಪ್ಲೀಸ್ ಸರ್. ಇಲ್ಲಮ್ಮ, ಹೇಳಿತ್ತು. ಯಾರು ಕಿತ್ತಾಕ್ಬಿಟ್ಟಾರ ಈಗ? ರೈಟ್ ಆನ್ಸರ್. ಇವತ್ತು ಈ ಸಂಚಿಕೆ ಮುಗಿದ ಮೇಲೆ ರಾತ್ರಿ ಲೈಟ್ ಆಫ್ ಆಗೋವರೆಗೂ ಹುಡುಗರೆಲ್ಲ ಸೇರಿ ಲೇಡೀಸ್ನೆಲ್ಲ ಎಷ್ಟು ಇಂಪ್ರೆಸ್ ಮಾಡ್ತಿರೋ, ಆಮೇಲೆ ಅವರೆಲ್ಲ ಸೇರಿ ವೋಟ್ ಹಾಕಿದ್ರೆ ನಾವು ಕೊಡ್ತೀವಿ. ಸೂಪರ್ ಸರ್. ಚಲೋ. ಈಗ ಇನ್ನಿಬ್ಬರಿಗೆ ಖುಷಿಯಾಗುವಂಥ ವಿಷಯ ಮಾಡೋಣ. ದಟ್ ಇಸ್ ನಾಮಿನೇಷನ್. ಈಗ ಇಬ್ಬರು ಸೇಫ್ ಆಗೋ ಟೈಮ್. 7 ಜನ ನಾಮಿನೇಟ್ ಆಗಿದ್ದೀರಿ. ರಘು ಅವರೇ, ಮಾಳು ಅವರೇ, ಜಾಹ್ನವಿ ಅವರೇ, ಅಶ್ವಿನಿ ಅವರೇ, ಕಾವ್ಯ ಅವರೇ, ಗಿಲ್ಲಿ ಅವರೇ ಹಾಗೂ ಧ್ರುವಂತ್. ಈಗ ನಿಮ್ಮಲ್ಲಿ ಸೇಫ್ ಆಗ್ತಾರೋ ಮೊದಲನೇ ಕಂಟೆಸ್ಟೆಂಟ್ ಈಸ್ Raghu. You're safe. Thank you, sir. Thank you so much. Well played. Congratulations, sir. ಥ್ಯಾಂಕ್ ಯು ಸರ್. ಎಲ್ಲರಿಗೂ ವೋಟ್ ಮಾಡಿ ನನ್ನ ಸೇವ್ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಸೇಫ್ ಆಗ್ತಾರೋ ಮುಂದಿನ ಕಂಟೆಸ್ಟೆಂಟ್ ಈಸ್ ಗಿಲ್ಲಿ. You're safe. ಥ್ಯಾಂಕ್ಸ್ ಸರ್. ಕಂಗ್ರ್ಯಾಚುಲೇಷನ್ಸ್. ನನ್ನ ಸೇವ್ ಮಾಡಿರೋ ಕನ್ನಡ ಜನತೆಗೆ ಧನ್ಯವಾದಗಳು. ಹಿಂಗೆ ಚೆನ್ನಾಗಿ ಆಡ್ತೀನಿ, ತಪ್ಪುಗಳನ್ನ ತಿದ್ಕೊಂಡು ಚೆನ್ನಾಗಿ ಆಡ್ತೀನಿ. ಥ್ಯಾಂಕ್ಸ್ ಸರ್. ಮಾಳು, ಜಾಹ್ನವಿ ಅವರೇ, ಅಶ್ವಿನಿ ಅವರೇ, ಕಾವ್ಯ ಹಾಗೂ ಧ್ರುವಂತ್, ನಿಮ್ಮಲ್ಲಿ ಯಾರು ಉಳ್ಕೋತೀರಿ, ಯಾರು ಮನೆಗೆ ಹೋಗ್ತೀರಿ ಅಂತ ಹೇಳೋದಕ್ಕೆ ಸ್ವಲ್ಪ ಕಾಯಬೇಕಾಗತ್ತೆ. ಅಭಿ, ಸ್ಟೋರಿಗೆ ಹೋಗ್ಬಂದ್ಬಿಡಿ. ಮೊದಲನೇ ಸ್ಟೇಟ್ಮೆಂಟ್. ಸೂರಜ್ ಅವರು ಒಂದೊಂದ್ಸಲ ತುಂಬಾ ಕ್ಯೂಟ್ ಆಗಿರ್ತಾರೆ, ಒಂದೊಂದ್ಸಲ ಕ್ಯೂಟ್ ಆಗಿರಲ್ಲ. ರಾಶಿಕಾ ಅವರೇ, ನಿಮ್ದು ಆನ್ಸರ್ ಬಂದಿಲ್ಲ. ಯಾಕೆ ರಜತ್ ಸರ್? ಅದೇ ಮೊನ್ನೆ ನಾನು ಹಂಗೆ ಪಾಸ್ ಆಗ್ತಿದ್ದೆ ಸರ್ ರೆಸ್ಟ್ ರೂಮ್ ಕಡೆ. ಅಲ್ಲಿ ತುಂಬ ಕ್ಯೂಟಾಗಿ ಕಾಣಿಸಿದ್ರು. ಆಮೇಲೆ ನಾಪತ್ತೆ ಆಗ್ಬಿಟ್ರು ಸರ್. ಯಾಕೆ ರೆಸ್ಟ್ ರೂಮಿಗೆ ಹೋಗಕ್ಕೂ ಅವ್ರು ಕ್ಯೂಟಾಗಿ ಕಾಣಿಸೋದಕ್ಕೂ ಏನು ಸಂಬಂಧ? ಇಲ್ಲ ಸರ್, ಇಬ್ರು ಕ್ಯೂಟಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ರು, ಅದಕ್ಕೆ ಕ್ಯೂಟ್ ಆಗಿದ್ರು. ಅದೇ ಸರ್. ಆಮೇಲೆ ಅದಾದ್ಮೇಲೆ ನಾಪತ್ತೆ ಆಗ್ಬಿಟ್ರು. ಎಲ್ಲಿ ಅಂತ ಹುಡುಕ್ತಿದ್ದೆ, ಸೋಲೋ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ರು. ಅವಾಗ ಕ್ಯೂಟ್ ಅನ್ಸಿಲ್ಲ ಸರ್, ಅದಕ್ಕೆ. ರಾಶಿಕಾ ಅವರೇ, ಯಾಕೆ?
ಸರ್ ಅವನು ರೆಡಿ ಆದಾಗ ಚೆನ್ನಾಗಿ ಕಾಣಿಸಲ್ಲ ಸರ್, ಕ್ಯೂಟ್ ಅನ್ಸಲ್ಲ. ರೆಡಿ ಆದಾಗ ಚೆನ್ನಾಗಿ ಕಾಣಿಸಲ್ವಾ? ಇಲ್ಲ ಸರ್, ಇನ್ಯಾವಾಗ ಕಾಣಿಸೋದು? ಅವ್ನು ಸುಮ್ಮನೆ ಜಾಗರ್ಸ್ ಏನಾದ್ರು ಟೀ ಶರ್ಟ್ ಹಾಕೊಂಡಾಗ ಕ್ಯೂಟಾಗಿ ಕಾಣಿಸ್ತಾನೆ ಸರ್. ಹಾಂ ಹಾಂ. ಸೂರಜ್, ನೋ ಯಾಕೆ? ಸರ್ ನಾನು ಯಾವಾಗಲೂ ಕ್ಯೂಟಾಗೇ ಇದ್ದೀನಿ ಸರ್. ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್. ಧ್ರುವಂತ್ ಅವರು ನಂಬಿಕೆಗೆ ಅರ್ಹ ವ್ಯಕ್ತಿ ಅಲ್ಲ. ಎಸ್ ಯಾಕೆ ರಕ್ಷಿತ್ ಅವರೇ? ನಾನು ಮುಂಚೆ ಕೂಡ ಹೇಳಿದ್ದೀನಿ, ಬಟ್ ಒಂದು ಸಿಚುವೇಶನ್ ಬರುವಾಗ ಒಂದು ಮನುಷ್ಯ ಚೇಂಜ್ ಆಗ್ತಾರೆ ಅಲ್ವಾ, ಸೊ ಆ ಮನುಷ್ಯಗೆ ನಂಬಲಿಕ್ಕೆ ಆಗಲ್ಲ ಅಂತ ನನಗೆ ಅನಿಸುತ್ತೆ. ಅದೇ ಒಂದು ಚಾಲೆಂಜ್. ಆ ಟೈಮಲ್ಲಿ ಗೊತ್ತಾಗುತ್ತೆ, ಸಿಚುವೇಶನ್ ಬರುವಾಗ ಗೊತ್ತಾಗುತ್ತೆ. ಗುಡ್ ಆಗಲಿ ಬ್ಯಾಡ್ ಆಗಲಿ ಸಿಚುವೇಶನ್ ಮನುಷ್ಯ ಚೇಂಜ್ ಆಗಿದ್ರೆ ನಂಬಲಿಕ್ಕೆ ಆಗಲ್ಲ ಆ ಮನುಷ್ಯಗೆ ಅಂತ ನನ್ನ ವಿಚಾರ. ಎಸ್ ಯಾಕೆ ಧನುಷ್? ಅವರು ಚೆನ್ನಾಗಿದ್ದಾಗ ತುಂಬ ಚೆನ್ನಾಗಿರ್ತಾರೆ ಸರ್. ಅಲ್ಲೊಂದು ಅವ್ರಿಗೇನಾದರೂ ಇಷ್ಟ ಆಗದೆ ಇರೋದು, ಆ ವ್ಯಕ್ತಿ ಆಪೋಸಿಟ್ ಇರೋ ವ್ಯಕ್ತಿ ಇಷ್ಟ ಆಗದೆ ಇರೋ ಥರ ಏನಾದರೂ ಮಾಡಿದ್ರೆ, ಇಲ್ಲ ಒಂದು ಜಗಳ ಆದರೆ ಅವ್ರ ಹಿಂದೆನೇ ಹೋಗಿ ತುಂಬ ಬೈಕೊಳೋದು ನಾನು ನೋಡಿದ್ದೀನಿ. ಅವ್ರ ಬಗ್ಗೆನೇ ತುಂಬ ಬೈಕೊಡ್ತಾರೆ. ಯಾರ ಹತ್ರ ಆದರೂ ಇನ್ನೊಬ್ರು, ಅದೇ ಅವರು ಇನ್ನೊಬ್ರ ಹತ್ರ ಜಗಳ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಕೂತ್ಕೊಂಡು ಅವ್ನು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಮಾತಾಡೋದು ನಾನು ನೋಡಿದ್ದೀನಿ ಸರ್. ನೋ ಯಾಕೆ ರಘು? ಸರ್ ಧ್ರುವಂತ್ ತುಂಬ ವೋಕಲ್ ಆಗಿದ್ದಾರೆ ಸರ್. ನನಗೇನು ಯಾವತ್ತೂ ಹಂಗೆ ಅನಿಸಿಲ್ಲ. ಯಾಕಂದರೆ ಅವ್ರಿಗೆ ಒಬ್ಬರು ಇಬ್ಬರು ಜೊತೆ ಪರ್ಸ್ನಲ್ ಪ್ರಾಬ್ಲಮ್ ಇದೆ, ಅವ್ರ ಜೊತೆ ಸ್ವಲ್ಪ ರೂಡಾಗಿ ಮಾತಾಡ್ತಾರೆ. ಬಟ್ ನನಗೆ ಯಾವತ್ತೂ ಹಂಗೆ ಅನಿಸಿಲ್ಲ ಕಾನ್ವರ್ಸೇಷನ್ ಆದಾಗ. ಓಕೆ, ನೋ ಯಾಕೆ ಧ್ರುವಂತ್? ಸರ್ ಇಲ್ಲಿ ಕ್ವೆಶನ್ ಹೇಳಿದ್ದು ನಂಬಿಕೆಗೆ ಅರ್ಹರು. ಇಲ್ಲಿ ಇರೋ ಮ್ಯಾಕ್ಸಿಮಮ್ ಇವ್ರದ್ದು ಪ್ರತಿದಿನ ಪ್ರತಿ ಗಂಟೆಗೆ ಚೇಂಜ್ ಆಗ್ತಾ ಇರ್ತಾರೆ ಸರ್. ತನ್ನ ಒಂದೊಂದು ರಿಕ್ವೈರ್ಮೆಂಟ್ ಮೇಲೆ, ಅಂದರೆ ನಾಮಿನೇಷನ್ ಅಥವಾ ಗ್ರೂಪ್ ಅಥವಾ ನನ್ನನ್ನೆಲ್ಲೋ ಇದು ಮಾಡ್ತಾರೆ ಅಂತ ಇಲ್ಲಿ ಬಹುತೇಕ ಜನ ಮುಖವಾಡ ಮತ್ತು ನಾಟಕ ಆಡ್ಕೊಂಡು ಆಟಾಡ್ತಾ ಇದ್ದಾರೆ ಸರ್. ಯಾರಿಗೂ ಯಾರ ಬಗ್ಗೆನೂ ಓಪನ್ ಆಗಿ ಹೇಳೋ ಅಂಥ ಗಟ್ಟಿ ಯಾರಿಗೂ ಇಲ್ಲ ಇಲ್ಲಿ ಸರ್. ಒಂದು. ಎರಡನೇದು, ಮೊದಲನೇ ದಿವಸದಿಂದ ಇಲ್ಲಿವರೆಗೆ ನಾನು ತಪ್ಪೇ ಸರಿನೇ, ನನ್ನ ಹತ್ರ ಚೆನ್ನಾಗಿದ್ರೆ ಚೆನ್ನಾಗಿರ್ತೀನಿ, ಅಥವಾ ನನ್ನ ಹತ್ರ ಏನಾದರೂ ರಾಂಗ್ ಬಂದರೆ 1:10 ನಾನು ಕೊಡ್ತೀನಿ ಸರ್ ಅವ್ರಿಗೆ. ಆಮೇಲೆ ಯಾರದೇ ಅಭಿಪ್ರಾಯ ಆಗಿರಲಿ, ತಪ್ಪಾಗಿರೋದನ್ನ ಅವ್ರ ಹಿಂದೆನೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಆ ಗಟ್ ನನಗಿದೆ ಸರ್. ಸೊ ಐ ಡೋಂಟ್ ಬೈ ದಿಸ್. ಇವ್ರದ್ದು ಯಾವ್ದು ನಾನು ಬೈ ಮಾಡಲ್ಲ ಸರ್. ಇನ್ನು ಫ್ಯೂಚರ್ಗೆ ಹೇಳ್ತೀನಿ, ಇಫ್ ನಂದು ಈ ಗುಣ, ನಂದು ಓಪನ್ ಸ್ಟ್ರೈಟ್ ಆಗಿ ಇದು ತಪ್ಪು ಸರಿ ಅನ್ನೋದು ಇದು ಮುಖವಾಡ ಅಂತಾದರೆ ನಾನು ಇದೇ ಮುಖವಾಡ ಹಾಕೊಂಡು ಆಟಾಡ್ತೀನಿ ಸರ್. ಆ್ಯಂಡ್ ಯಾರು ನಂಬೋದು ಅವಶ್ಯಕತೆ ಇಲ್ಲ ನನ್ನಲ್ಲಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್. ಅಶ್ವಿನಿ ಅವರ ಈ 2.0 ವರ್ಷನ್ ಮನೆಯಲ್ಲಿ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಗಿಲ್ಲಿ ಎಸ್ ಯಾಕೆ? ಈಗ 2.0 ಆದಮೇಲೆ ಅಣ್ಣ ಅವರು ಎಲ್ಲೂ ಅಷ್ಟು ಕಾಣಿಸ್ಕೊತಾನಿಲ್ಲ. ಆಮೇಲೆ ಅಡುಗೆ ಮನೆ ಅಡುಗೆ ಇಲ್ಲಿ ಮಾತ್ರ ಕಾಣಿಸ್ಕೊತಾರೆ ಅಣ್ಣ, ಎಲ್ಲೂ ಅಷ್ಟು ಆಮೇಲೆ ನಮಗೆ ಬೋರ್ ಆಗ್ಬಿಡ್ತದೆ ಅವ್ರು ನೋಡಿ. ಇವು ಹಿಂಗಿರ್ಲಿಲ್ವ ಅಶ್ವಿನಿ ಮೇಡಮು ಅಂದ್ಬಿಟ್ಟು ನಮಗೆ ನೋಡಿ. ಅಂದರೆ ಅವರು 2.0ನ ಹೆಂಗೆ ತಗೊಬಿಟ್ಟವ್ರೆ ಅಂದರೆ, ನಾನು ಸೈಲೆಂಟಾಗಿರಬೇಕು, ನಾನು ಎಲ್ರಿಗೂ ಒಳ್ಳೆ ಥರ ಮಾತಾಡ್ಕೊಂಡು ಎಲ್ಲರ ಜೊತೆನೂ ನಗಾಡ್ಕೊಂಡು ಚೆನ್ನಾಗಿರ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟವ್ರೆ ಅನಿಸುತ್ತೆ. ಚೆನ್ನಾಗಿ ಆರಾಮಾಗಿ ನಾರ್ಮಲ್ ಆಗವ್ರೆ. ಅದು ನಮಗೆಲ್ಲ ಅವ್ರು ನೋಡ್ರೆ ನಮಗೆ ಬೋರ್ ಹೊಡಿತದೆ ಅಣ್ಣ. ಎಸ್ ಯಾಕೆ ರಜತ್? ಸರ್ ಜನ ಹಂಗಿದ್ರು ಮಾತಾಡ್ತಾರೆ, ಹಿಂಗಿದ್ರು ಮಾತಾಡ್ತಾರೆ, ದಟ್ ಇಸ್ ಸೆಕೆಂಡ್ರಿ. ಬಟ್ ನನಗೆ ಪರ್ಸ್ನಲಿ, ನಾನು ಅಶ್ವಿನಿ ಅವ್ರನ್ನ ನೋಡಿದಾಗ ಐ ಥಾಟ್ ಶಿ ಇಸ್ ವೆರಿ ಕೈಂಡ್ ಆಫ್ ಅ ಫೈರ್ ಬ್ರ್ಯಾಂಡ್ ಅನ್ನೋ ಥರನೇ ನನಗನ್ನಿಸ್ತು. ಬಟ್ ಇಲ್ಲಿ ಬಂದಾಗ ಅವ್ರು ಆ ಥರ ಇಲ್ಲವೇ ಇಲ್ಲ. ಶಿ ಇಸ್ ವೆರಿ ಕಾಮ್ ಕಂಪೋಸ್ಡ್ ಅನ್ನಿಸ್ತು. ಟಾಸ್ಕಲ್ಲಿ ಆಚೆ ಬರುತ್ತೆ ಅಂತ ವೇಟಿಂಗ್ ಈಗರ್ಲಿ ಸರ್. ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ನೋ ಯಾಕೆ ರಘುವರ? ಸರ್ ನನಗೇನು ಅವ್ರು ಚೇಂಜ್ ಆಗಿದ್ದಾರೆ ಅಂತ ಅನ್ಸೋದೇ ಇಲ್ಲ ಸರ್. ವೀಕೆಂಡ್ ಆದಮೇಲೆ ಒಂದು 2 ಡೇಸ್ ಸೈಲೆಂಟ್ ಆಗಿದ್ರು. ಅದಾದಮೇಲೆ ನಮಗೆ ರಿಸಾರ್ಟ್ ಟಾಸ್ಕ್ ಅಂತ ಬಂತು. ಸೊ ಅವ್ರಿಗೆ ಎಲ್ಲೂ ಒಂದು ಸಿಚುವೇಶನ್ ಬರಲಿಲ್ಲ ಅವ್ರು ಆ್ಯಕ್ಚುಯಲ್ ತೋರಿಸ್ಕೊಳ್ಳೋಕ್ಕೆ. ಅವರು ಚೇಂಜ್ ಆಗಿಲ್ಲ ಸರ್. ಮುಂಚೆ ಹೆಂಗಿದ್ರು ಹಂಗೆ ಇದ್ದಾರೆ, ಬಟ್ ಆ ಸಿಚುವೇಶನ್ ಬಂದಿಲ್ಲ ಅಷ್ಟೇ. ಎಸ್ ಯಾಕೆ ಅಶ್ವಿನಿ ಅವರೇ? ಅಣ್ಣ ಹಲವಾರು ಅಭಿಪ್ರಾಯಗಳು ಬರ್ತಾ ಇತ್ತು. ಆ್ಯಂಡ್ ವೀಕೆಂಡಲ್ಲೂ ಕೂಡ ನನಗೆ ಬಹುಶಃ ನನ್ನ ಕೋಪನೋ ಅಥವಾ ನಾನು ತುಂಬ ಬೇಗ ರಿಯಾಕ್ಟ್ ಮಾಡ್ತಾ ಇದ್ದಿದ್ದು ಎಲ್ಲೋ ಒಂದು ಕಡೆ ಅದು ನನಗೆ ಸ್ಟ್ರೇಟ್ ಆಗಿರೋ ಅಂಥದ್ದು, ನನಗೆ ಎಲ್ಲೋ ಒಂದು ಕಡೆ ಅದು ಮೈನಸ್ ಆಗ್ತಿದೆ ಅಂತ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಅಣ್ಣ. ನಾನಿಲ್ಲದೆ ಇರುವಂಥ ನಾನೆಲ್ಲೋ ಪ್ರೊಜೆಕ್ಟ್ ಆಗ್ತಾ ಇದ್ದೀನಿ ಕೆಲವು ಸನ್ನಿವೇಶಗಳಿಂದ, ಕೆಲವು ವ್ಯಕ್ತಿಗಳಿಂದ ಅಂತ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಒಂದು ಬದಲಾವಣೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಗಿದ್ದೀನಿ ಹಾಗೇ ಇದ್ದೀನಿ. ಬಟ್ ಇನ್ನೊಬ್ಬರಿಗೆ ನನ್ನ ಟಾಂಟ್ ಮಾಡೋದಕ್ಕೆ, ಒಂದು ಸ್ಟ್ರಾಟಜಿ ಕಾರ್ಡ್ ಕೊಡೋದಕ್ಕೆ ನಾನು ಕಂಪ್ಲೀಟ್ಲಿ ರೆಡಿ ಇಲ್ಲ ಅಣ್ಣ. ಇಷ್ಟು ದಿನ ಆಟ ಬೇರೆ ಇತ್ತು, ಇನ್ನು ಮುಂದೆ ಆಟ ಬೇರೆನೇ ಇರುತ್ತೆ ಅಣ್ಣ. ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್. ಎಕ್ಸ್ಪೆನ್ಸಿವ್ ಬಟ್ಟೆಗಳನ್ನು ಬೆಡ್ ಕೆಳಗಡೆ ಬಚ್ಚಿಟ್ಟು ಬರೀ ಬನಿಯನ್ ಚಡ್ಡಿ ಹಾಕೊಂಡು ಓಡಾಡೋದು ಗಿಲ್ಲಿ ಅವರ ಸ್ಟ್ರಾಟಜಿ. ಎಸ್ ಯಾಕೆ ಧ್ರುವಂತ್? ನಮ್ಮ ಗೆಸ್ಟ್ಗಳೇ ಹೇಳಿದ್ರು ಪಾಪ ಅವ್ರಿಗೆ ಅವ್ರನ್ನ ತುಂಬ ಇನೋಸೆಂಟ್, ಒಂದು ಕಾಮಿಡಿ ಮತ್ತು ತುಂಬ ಹಂಬಲ್ ಮತ್ತು ತುಂಬ ವೀಕ್. ಬಟ್ ಕಾಮಿಡಿ ಇದರಲ್ಲಿ ಇರೋರಂತ ಪೊಟ್ರೆ ಮಾಡ್ಕೊಳ್ಳೋದು ಇಷ್ಟ ಅನಿಸುತ್ತೆ. ಸೊ ಅದಕ್ಕೆ ಕೆಲವುದನ್ನೆಲ್ಲ ಅವ್ರು ಹೈಡ್ ಮಾಡಿ, ಕೆಲವನ್ನ ಎಕ್ಸಾಗ್ರೇಟ್ ಮಾಡಿ ಅವರು ಪೊಟ್ರೆ ಮಾಡ್ತಾರೆ ಅಂತ ಅನ್ಸುತ್ತೆ. ಎಸ್ ಯಾಕೆ ಧನುಷ್?
ಅವನಿದ್ರೂ ಹಾಕಲ್ಲ ಸರ್. ನಾವು ಎಲ್ಲರೂ ಹೇಳಿದ್ರು, ಎಲ್ಲರೂ ಫೋರ್ಸ್ ಮಾಡಿದ್ರು ಅವ್ನು ಹಾಕಲ್ಲ. ಅದಕ್ಕೋಸ್ಕರ ಅವನು ಸ್ಟ್ರಾಟಜಿ ಮಾಡ್ತಿದ್ದಾನೆ ಅಂತ ನನಗನ್ನಿಸ್ತು. ನೋ ಯಾಕೆ ಕಾವ್ಯ ಅವರೇ? ಸರ್ ನನಗೆ ಗೊತ್ತಿರೋಂಗೆ ಅವನಿಗೆ ಡ್ರೆಸ್ ಚೆನ್ನಾಗಿ ಹಾಕೋಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ಇಲ್ಲ, ಫ್ಯಾಷನ್ ಸೆನ್ಸ್ ಕೂಡ ಇಲ್ಲ. ಸೊ ಅದನ್ನು ಸ್ಟ್ರಾಟಜಿಯಾಗಿ ಯೂಸ್ ಮಾಡ್ತಿದ್ದಾನೆ ಅಂತ ನನಗೇನೋ ಅನಿಸ್ತಿಲ್ಲ ಸರ್. ಅಶ್ವಿನಿ ಅವರೇ ನೋ ಯಾಕೆ? ಅಣ್ಣ ಇನಿಷಿಯಲ್ ಡೇಸಲ್ಲಿ ನನಗೂ ಹಾಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಅವರು ಬಿಗ್ ಬಾಸ್ ಹಿಂದಿನ ಸೀಸನ್ ಎಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ಆ ರೀತಿ ಪ್ರೊಜೆಕ್ಟ್ ಆದರೆ ಮೇ ಬಿ ಅದೊಂದು ಸ್ಟ್ರಾಟಜಿ ಥರ ಅಂತ ನನಗೂ ಅನಿಸಿತ್ತು. ಬಟ್ ಬರ್ತಾ ಬರ್ತಾ ನನಗೆ ಇಲ್ಲಿನ ನೋಡ್ತಾ ಇದ್ದಾಗೆ ಅವ್ರು ಇರೋದೇ ಹಾಗೆ, ಕಾಲಿಗೆ ಚಪ್ಪಲಿ ಹಾಕಲ್ಲ, ಬನಿಯನ್ ಹಾಕಿರ್ತಾರೆ, ಕಂಪ್ಲೀಟ್ ಗ್ರೂಮ್ಡ್ ಇರಲ್ಲ. ಅವ್ರಿಗೆ ಹೇಗೆ ಬೇಕೋ ಅಂದರೆ ಊಟದಲ್ಲಾಗ್ಬೋದು, ಒಂದು ಬಟ್ಟೆ ವಿಚಾರದಲ್ಲಾಗ್ಬೋದು ಅಣ್ಣ, ಅವ್ರವ್ರ ಅಭಿಪ್ರಾಯ. ಹಾಗಾಗಿ ಅದನ್ನು ನೋಡಿ ನಾವು ಜಡ್ಜ್ ಮಾಡೋ ಅಂಥದ್ದಲ್ಲ. ಅವ್ರಿಗೆ ಏನು ಕಂಫರ್ಟ್ ಇರುತ್ತೋ ಅದನ್ನು ಬಿಟ್ಬಿಡೋದು ಒಳ್ಳೇದು ಅಂತ ನನಗನ್ಸುತ್ತೆ. ಹಾಗಾಗಿ ಅವ್ರಿಗೆ ಅದೇ ಕಂಫರ್ಟಬಲ್, ಹಾಗಾಗಿ ಅವ್ರು ಹಾಗೆ ಇದ್ದಾರೆ, ಹಾಗಿರೋದೇ ತುಂಬ ಚೆನ್ನಾಗೂ ಇದೆ ಅಂತ ನನಗನ್ಸುತ್ತೆ. ನೋ ಯಾಕೆ ಗಿಲ್ಲಿ? ಅಣ್ಣ ಈಗ ನನಗೂ ನೆನ್ನೆ ಒಂದು ಹೇಳಿದ್ದು ಸಖತ್ ಕಾಮಿಡಿ ಅನ್ನಿಸ್ತು ಅಣ್ಣ. ಸೀಸನಲ್ಲಿ ಯಾರೋ ಪಂಚೆ ಹಾಕಂದು ಗೆದ್ಬಿಟ್ರು ಅಂತ ಸುದೀಪ್ ಅಣ್ಣ ಹೇಳಿದ್ರು. ಅದಕ್ಕೆ ಅಣ್ಣ ಅದನ್ನು ಕೇಳ್ಬಿಟ್ಟು ಇವನು ಬನೀನ್ ಹಾಕಂದೇ ಓಡಾಡ್ತಾವನೆ, ಅದು ಗೆಲ್ಲಬೇಕು ಅಂದ್ಬಿಟ್ಟು. ಈಗ ನನ್ನ ಬಟ್ಟೆ ನನ್ನ ಇಷ್ಟ. ಈಗ ನಾನು ಯಾರ ಹತ್ರನಾರು ನಾನು ಬಡವ, ನನಗೆ ಬಟ್ಟೆ ಇಲ್ಲ ಅಂತ ನಾನು ಕೇಳ್ಕೊಂಡೇ ಇಲ್ಲ. ಈಗ ಅಕಸ್ಮಾತ್ ಈಗ ಆಯಿತು ಸೀಸನಲ್ಲಿ ಯಾರು ಪಂಚೆ ಹಾಕಂಡು ಗೆದ್ದವ್ರು, ಈ ಸೀಸನ್ ನಾನು ಬನಿಯನ್ ಹಾಕಿ ಗೆಲ್ಲಬೇಕು ಅಂದರೆ ಈಗ ನೆಕ್ಸ್ಟ್ ಸೀಸನ್ ಈಗ ಮೇಡಮು ಸೀರೆ ಉಟ್ಕೊಂಡವ್ರೆ, ಸೀರೆ ಹಾಕೊಂಡು ಅವ್ರು ಗೆದ್ದುಬಿಡ್ತಾರೆ. ನೆಕ್ಸ್ಟ್ ಸೀಸನ್ ಯಾರೋ ಸೀರೆನೂ ಉಟ್ಕೊಬಾರ್ದಂಗೆ ಚೂಟಿದಾರ ಹಾಕೊಂಡು ಓಡಾಡ್ಬೇಕಣ್ಣ, ಇಲ್ಲ ಬೇರೆ ಡ್ರೆಸ್ ಹಾಕಿ ಓಡಾಡ್ಬೇಕಾ? ನಾನು ಮನೇಲಿ ಹೆಂಗಿರ್ತೀನಿ ಇಲ್ಲೂ ಹಂಗೆ ಇರ್ತೀನಿ ಅಣ್ಣ. ಬಟ್ಟೆ ಹಾಕೊಂಡು ಅವನಿತಾನೆ ಒಟ್ಟಲ್ಲಿ ಬನಿಯನು ಚಡ್ಡಿನೂ ಹಾಕೊಂಡು ಅವನಿತಾನೆ. ಬಟ್ಟೆ ಹಾಕದೇ ಏನು ಇಲ್ಲ ಅಲ್ವಾ, ಹಾಕತ್ತಿದ್ದೀನಿ ತಾನೆ, ಅದು ನನ್ನ ಇಷ್ಟ. ಅದನ್ನು ಸ್ಟ್ರಾಟರ್ಜಿ ಅಂತ ನೀವು ಅನ್ಕರ್ರೆ ನಾನೇನು ಮಾಡೋಕ್ಕಾಯ್ತದೆ? ನೀವೇನೋ ಹೇಳಕ್ಕೆ ಹೋದ್ರಿ, ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಸೀರೆ ಹೊಟ್ಟೋದ್ರಿ. ಲಾಸ್ಟ್ ಸೀಸನು ಪಂಚ ಹಾಕೊಂಡು ಗೆದ್ರಣ, ಈ ಸೀಸನ್ ಚಡ್ಡಿ ಹಾಕೋಣ ಅಂದರೆ ಮುಂದಿನ ಸೀಸನ್ನು ಅನ್ನಕ್ಕೆ ಹೋದ್ರಿ. ಹಂಗೆ ಟರ್ನ್ ಆಗ್ಬಿಟ್ಟು ಆ ಕಡೆ ಹೊಟ್ಟೋದ್ರಿ. ನಿಮ್ಮ ಬಾಯ್ದು ಏನು ಬರ್ಬೋದಿತ್ತು ಅನ್ನೋದು ಊಹೆ ಆಯಿತು ನನಗೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಆ್ಯಂಡ್ ಲಾಸ್ಟ್ ಸ್ಟೇಟ್ಮೆಂಟ್. ಜಾನ್ವಿ ಅವರು ಅಶ್ವಿನಿ ಅವರ ಜೊತೆ ಫ್ರೆಂಡ್ ಆಗಿರೋ ಕಾರಣ ಅಶ್ವಿನಿ ಅವರ ಆಸ್ತಿ ಅಂತಸ್ತು. ಯಾರು ಹೇಳ್ಬೋದು? ಎಸ್ ಧ್ರುವಂತ್. ಎಸ್ ಯಾಕೆ ಧ್ರುವಂತ್? ಇರ್ಬೋದು ಸರ್, ಇವರು ಇಷ್ಟೆಲ್ಲ ಆಗಿ ಒಟ್ಟಿಗಿದಾರೆ ಅಂದ್ರೆ ಬಿಗ್ ಬಾಸ್ ಏನೋ ಸ್ವಲ್ಪ ದಿವಸದಲ್ಲಿ ಮುಗಿಬೋದು, ಅಥವಾ ಮುಗಿಯಕ್ ಮುಂಚೆನೆ ನಾವು ಯಾರಾದ್ರೂ ಎಲಿಮಿನೇಟ್ ಆಗ್ಬೋದು. ಅದಾದ್ಮೇಲೆ ಒಬ್ರು ಬಿಗ್ ಬಾಸ್ ಬೇಕಲ್ಲ ಸರ್ ಅವ್ರ ಸಪೋರ್ಟಿಗೆ ಅಂತ. ಬಹುಶಃ ಇವರು ಸ್ವಲ್ಪ ಬಿಗ್ ಬಾಸೇ ನಮ್ಮ ಮೇಡಮ್ ಅವರು ಸುಮಾರು ಕ್ಷೇತ್ರದಲ್ಲಿದ್ದಾರೆ. ಸೊ ಸ್ವಲ್ಪ ಅವ್ರು ಇದ್ರೆ ಇನ್ನೊಂದು ಸ್ವಲ್ಪ ಫ್ಯೂಚರ್ಗೆ ಹೆಲ್ಪ್ ಆಗ್ಬೋದು ಅಂತ ಏನೋ ನನ್ನ ಅನಿಸಿಕೆ. ನೋ ಯಾಕೆ ರಾಶಿಕಾ ಅವರೇ? ಸರ್ ಆ ಥರ ಏನೂ ಅನ್ಸಲ್ಲ ಸರ್. ಅವರಿಗೆ ಅಶ್ವಿನಿ ಮ್ಯಾಮ್ ಜೊತೆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿದೆ. ಸೊ ಆ ಕಂಫರ್ಟ್ ಸ್ಪೇಸಲ್ಲಿ ಅವ್ರು ಇದ್ದಾರೆ. ಆ್ಯಂಡ್ ಅವರೇ ಹೇಳಿರೋ ಥರ ಲೈನ್, ಇಡೀ ಮನೆ ನಾನು ಎಲ್ಲ ಜೊತೆನೂ ಮಾತಾಡೋಕ್ಕೆ ಟ್ರೈ ಮಾಡಿದೆ, ನನಗೆ ಯಾರೂ ಕಂಫರ್ಟ್ ಆಗಿಲ್ಲ, ಆ ವೈಬ್ ಎಲ್ಲೂ ಸಿಕ್ಕಿಲ್ಲ ಅಂತ ಅವ್ರ ಬಾಯಲ್ಲೇ ಬಂದಿತ್ತು ಸರ್. ಸೊ ಹಾಗಾಗಿ ಓಕೆ. ಜಾನ್ವಿ ಅವರೇ ನೋ ಯಾಕೆ? ನಿಮ್ದೊಂದು ಹೇಳ್ಬಿಡಿ. ಅಲ್ಲ, ತುಂಬ ರೆಡಿಕ್ಯುಲಸ್ ಅನ್ನಿಸ್ತಾ ಇದೆ ಸರ್. ಬಟ್ ಗೊತ್ತಿಲ್ಲ, ಈ ಥರನೂ ಡಿಸ್ಕಸ್ ಆಗಿದೆ ಅಂದರೆ ಅದನ್ನು ಹೇಗೆ ತಗೋಬೇಕು ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಆಸ್ತಿ ಇದೆ ಅಂತ ಕೂಡ ನನಗೆ ಗೊತ್ತಿಲ್ಲ ಸರ್. ಏನೋ ಏನಾರ ಬಾಯ್ ಬಿಟ್ಬಿಟ್ರೆ ಯಾರಾದ್ರೂ ಅಶ್ವಿನಿ ಅವರೇ ಗೊತ್ತಾಗ್ಬಾರ್ದಿರೋದು. ಚಲೋ, ಬೋರ್ಡೆಲ್ಲ ಸೈಡ್ಗಿಡಿ. ಈಗ ಮತ್ತೆ ಇಬ್ಬರು ಸೇಫ್ ಆಗೋ ಟೈಮ್. ಮಾಳು, ಜಾನ್ವಿ ಅವರೇ, ಅಶ್ವಿನಿ ಅವರೇ, ಕಾವ್ಯ ಹಾಗೂ ಧ್ರುವಂತ್. ನಿಮ್ಮಲ್ಲಿ ಈಗ ಸೇಫ್ ಆಗ್ತಾರೋ ಮುಂದಿನ ಕಂಟೆಸ್ಟೆಂಟ್ ಈಸ್ ಕಾವ್ಯ ಅವರೇ. ಯು ಸೇಫ್. ಥ್ಯಾಂಕ್ ಯು ಸರ್. ನನಗೆ ಓಟ್ ಹಾಕಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರನ್ನೂ ಡಿಸಪಾಯಿಂಟ್ ಮಾಡಲ್ಲ ಸರ್. ಸೇಫ್ ಆಗ್ತಾರೋ ಮುಂದಿನ ಕಂಟೆಸ್ಟೆಂಟ್ ಈಸ್ ಅಶ್ವಿನಿ ಅವರೇ. ಯು ಸೇಫ್. ಅಣ್ಣ, ನಾನು ಸಂಪಾದನೆ ಮಾಡಿರೋ ಆಸ್ತಿ ಅಂತಂದರೆ ನಾನು ಮಾಡಿರುವಂಥ ಹತ್ತತ್ರ 100 ಸಿನಿಮಾಗಳು, 25 ಸೀರಿಯಲ್ಗಳು, ಬಿಗ್ ಬಾಸ್ ಮನೆವರೆಗೂ ನನ್ನನ್ನು ಕರ್ಕೊಂಡು ಬಂದು ನನ್ನನ್ನು ಪ್ರೀತಿ ಕೊಟ್ಟು ಇಷ್ಟು ದಿನ ನನ್ನನ್ನು ಇಲ್ಲಿ ಇರೋವಂತೆ ಮಾಡಿರುವಂಥ, ನನಗೆ ಓಟ್ ಮಾಡ್ತಾ ಇರೋವಂಥ ಪ್ರತಿಯೊಬ್ಬರು ಕೂಡ ಅಣ್ಣ. ಹಾಗಾಗಿ ನಾನು ಸಂಪಾದನೆ ಮಾಡಿರೋದು ಅವರನ್ನು. ಇಲ್ಲಿಂದಾನೇ ಅವರೆಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಅಣ್ಣ. ಮಾಳು, ಜಾನ್ವಿ ಅವರೇ ಹಾಗೂ ಧ್ರುವಂತ್, ಭವಿಷ್ಯವಾಣಿಗೆ ಒಂಚೂರು ಕಾಯಬೇಕಾಗತ್ತೆ ನೀವು. ಈಗ ಒಂದು ಚಿಕ್ಕ ಆ್ಯಕ್ಟಿವಿಟಿ. ಅಲ್ಲಿ ಕೆಲವು ಫೋಟೋಗ್ರಾಫ್ಸ್ ಇದ್ದಾವೆ, ಆ್ಯನಿಮಲ್ಸ್. ಒಂದೊಂದು ಆ್ಯನಿಮಲ್ಗೂ ಒಂದು ಪರ್ಸನಾಲಿಟಿ ಇದೆ, ಕ್ಯಾರೆಕ್ಟರ್ ಇದೆ.
ಒಬ್ಬೊಬ್ಬರಾಗಿ ಬರ್ತೀರಿ, ಆ ಫೋಟೋ ತಗೋತೀರಿ, ಆ ಕ್ಯಾರೆಕ್ಟರ್ ಇಲ್ಲಿರೋ ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿ ನೀವು ಅವರಿಗೆ ಕೊಡ್ತೀರಿ. ಓಕೆ ಅಭಿ ಅವರೇ, ಎಸ್ ಸರ್. ಬನ್ನಿ. ಫಸ್ಟ್ ಒನ್ ಪಿಕ್ ಇಟ್ ಅಪ್. ಇದು ಏನು ಬಂತಲ್ಲಿ? ನರಿ ಸರ್. ನರಿ. ಮನೆಯಲ್ಲಿ ಜಾಸ್ತಿ ಕುತಂತ್ರಗಳನ್ನು ಮಾಡೋರು ಯಾರು? ಓಕೆ ಎಸ್ ಸರ್. ಸರ್ ಯಾಕಂದರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಸರ್ ತುಂಬ ಸಲ. ಯಾಕೆ ನನ್ನ ಜೊತೆ ಕ್ಲೋಸ್ ಆಗಿದ್ದಾಗ ಅವ್ರು ಪ್ರತಿಯೊಬ್ಬರ ಬಗ್ಗೆ ನನ್ನ ಹತ್ರ ಮಾತಾಡಿರ್ತಾರೆ. ಅವ್ರು ಹೀಗೆ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅದು ಇದು ಹೇಳಿರ್ತಾರೆ. ಬಟ್ ಒಂದ್ಸಲ ನಾನು ಎಲ್ಲೋ ಒಂದು ಸಿಚುವೇಶನಲ್ಲಿ ಅವ್ರ ಬಗ್ಗೆ ಏನೋ ತಪ್ಪಾಗಿ ಹೇಳಿರ್ತೀನಿ ಅಂತಂದರೆ ನನ್ನ ಬಗ್ಗೆನೇ ಹೋಗಿ ಬೇರೆಯವ್ರ ಹತ್ರ ಹೋಗಿ ಏನೋ ನನ್ನ ಬಗ್ಗೆನೇ ಹೇಳಿರ್ತಾರೆ ಸರ್. ಅದು ನಾನು ತುಂಬ ನೋಟಿಸ್ ಮಾಡೀನಿ. ಸೊ ಇದೆಲ್ಲೋ ಕುತಂತ್ರಿ ಕೆಲಸ ಅಂತ ನನಗೆ ಅನ್ಸುತ್ತೆ ಸರ್. ನೆಕ್ಸ್ಟ್ ಸ್ಪಂದನ ಬನ್ನಿ. ಏನಿದೆ? ಬೇಕು ಸರ್. ಸೆಲ್ಫಿಶ್, ಮನೆಯಲ್ಲಿ ತುಂಬ ಸ್ವಾರ್ಥಿ. ಎಕ್ಸ್ಪ್ಲನೇಷನ್? ಏನೇ ಒಂದು ನಾವು ಟಾಸ್ಕ್ ಆಡ್ಬೇಕಾದ್ರೆ ಸರ್, ಅವ್ರ ಪರ್ಸ್ಪೆಕ್ಟಿವ್ನ ಹೇಳೋ ಬರದಲ್ಲಿ ಅವ್ರದನ್ನ ಮಾತ್ರ ಕ್ಲೀನಾಗಿ ಮಾಡ್ಕೋತಾರೆ ಸರ್, ಬೇರೆಯವ್ರದನ್ನ ಮಾಡಲ್ಲ. ಆಮೇಲೆ ಅವ್ರಿಗೆ ಗೊತ್ತು ಯಾವಾಗ ರಾಶಿಕಾ ಅವರು ಬ್ಯುಸಿ ಇರ್ತಾರೆ ಅಥವಾ ಎಲ್ಲಿರ್ತಾರೆ, ಆ ಟೈಮಿಗೆ ಮಾತ್ರ ನಾನು ಬೇರೆಯವ್ರ ಹತ್ರ ಮಾತಾಡಬೇಕು. ಅವ್ರ ಗೇಮನ್ನು ನಾನು ಮಾಡ್ತಿದ್ದೀನಿ, ಎಲ್ಲ ಜೊತೆನೂ ಬೆರಿತಿದ್ದೀನಿ ಅಂತ ತೋರಿಸ್ಕೊಳ್ಳೋ ಇದರಲ್ಲಿ ಅವ್ರು ಎಷ್ಟೊಂದು ನನಗೆ ಮಾತ್ರ ಏನೋ ಆಗಬೇಕು ಅನ್ನೋ ಥರ ನಡ್ಕೋತಾರೆ ಸರ್. ನನ್ನ ಆಟ ನಾನು ಎಲ್ಲರಿಗೂ ಕಾಣಿಸ್ಕೋತಿದ್ದೀನಿ, ಎಲ್ಲರ ಗ್ರೂಪಲ್ಲೂ ಕೂತಿದ್ದೀನಿ ಅಂತ ಕಾಣಿಸ್ಕೊಳ್ಳೋ ಇದರಲ್ಲಿ ಕೆಲವು ಮಾತುಗಳಾಗಿರ್ಬೋದು, ಅವ್ರ ನಡವಳಿಕೆ ನನಗೆ ತುಂಬ ಸೆಲ್ಫಿಶ್ ಅಂತ ಅನಿಸ್ತಾರೆ ಸರ್ ಕಂಪ್ಯಾರಿಟಿವ್ಲಿ ಎಲ್ಲರಿಗೂ. ಓಕೆ, ಕೂತ್ಕೊಳ್ಳಿ. ಧನುಷ್? ಪಾರಿವಾಳ ಸರ್. ವಿಷಯಗಳನ್ನು ಇಲ್ಲಿಂದ ಅಲ್ಲಿಗೆ? ಅದೇ ಸರ್, ನಾನು ಆವಾಗಲೇ ಹೇಳ್ದಾಗೆ ಅವ್ರ ಹತ್ರ ಚೆನ್ನಾಗಿರೋವರೆಗೂ ಆ ವಿಷಯಗಳೆಲ್ಲ ಅವ್ರ ಹತ್ರನೇ ಇರುತ್ತೆ. ಒಂದೇ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಜಗಳನೂ ಆಗಬೇಕಾಗಿಲ್ಲ, ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ಸಾಕು, ಅಲ್ಲಿರೋ ವಿಷಯ ಇಲ್ಲಿಗೆ ಬರುತ್ತೆ, ಇಲ್ಲಿರೋ ವಿಷಯ ಬೇರೆ ಕಡೆ ಹೋಗುತ್ತೆ, ಆ ಥರ ಆಗುತ್ತೆ ಸರ್. ಅವರೈಟ್. ರಘು ಅವರೇ? ಕಾರಣ ಇಲ್ಲದೆ ಅಟ್ಮಾಸ್ಫಿಯರ್ ಹಾಳು ಮಾಡೋದು. ಸರ್ ಇಡೀ ಮನೆಗೆ ಗೊತ್ತು. ಇದು ಗಿಲ್ಲಿನೇ. ಕಾರಣ ಹೇಳ್ಬೇಕಾ ಸರ್? ಹೇಳಿ ಕಾರಣ. ಅದೇ ಸರ್, ಯಾವುದೇ ಒಂದು ಸೀರಿಯಸ್ ಟಾಸ್ಕ್ ಕೂಡ ಹಾಳು ಮಾಡೋಕ್ಕಾಗೋದು ಗಿಲ್ಲಿ ಕೈಯಲ್ಲಿ ಮಾತ್ರ. ಏನೇ ಇರಲಿ ಅದನ್ನ ಒಂದು ಕಾಮಿಡಿ ಮಾಡಿ ಆ ಸೀರಿಯಸ್ ಟಾಸ್ಕ್ ಕೂಡ ಹಾಳು ಮಾಡ್ತಾನೆ ಸರ್. ಅದು ಅವರೇ ಬಾಣಿ ಮಾಡು. ಬೇರೆಯವರಲ್ಲಿ ಕೆಟ್ಟ ಉದ್ದೇಶನ ಪ್ಲಾಂಟ್ ಮಾಡೋರು ಸ್ಕಾರ್ಪಿಯನ್. ಅರ್ಥ ಆಯ್ತಾ? ಹಾಂ ಸರ್. ಬೇರೆಯವರಲ್ಲಿ ಒಂದು ಕೆಟ್ಟ ಉದ್ದೇಶನ ಹಾಕ್ಕೊಡೋದು. ಓಕೆ ಸರ್. ಮನಸ್ಸಿಗೆ ಆ ಥರ. ಅಂದ್ರೆ ಅದ್ರ ಅರ್ಥ ಸರ ಒಳ್ಳೆ ಮನುಷ್ಯನ ಒಬ್ಬನ ಕೆಡಿಸೋದಂದ್ರೆ ಸರ್. ಧ್ರುವಂತ್, ಯು ಹ್ಯಾವ್ ಟು ವೇರ್ ಇಟ್. ಐ ವುಡ್ ಲವ್ ಟು ಲಿವ್ ದ ಶೋ ದೆನ್ ವೇರಿಂಗ್ ದಿಸ್. ಅದು ನನ್ನ ಕೈಲಿಲ್ವಲ್ಲ ಧ್ರುವಂತ್. ಅದು ನೀವುಂಟು, ಬಿಗ್ ಬಾಸ್ ಉಂಟು, ನಿಮ್ಮ ವೀಕ್ಷಕರು ಉಂಟು, ನಿಮ್ಮ ಬಿಗ್ ಬಾಸಿನ ಮಧ್ಯದಲ್ಲಿ ಅಗ್ರಿಮೆಂಟ್ ಉಂಟು. ನನ್ನ ಕೆಲಸ ಇಷ್ಟೇ ಸರ್. ಇದ್ರ ಮೇಲೆ ಈ ಸಂಚಿಕೆ ಮುಗಿದ ಮೇಲೆ ಬಹುಶಃ ನೀವು ಬಿಗ್ ಬಾಸಲ್ಲಿ ರಿಕ್ವೆಸ್ಟ್ ಮಾಡ್ಕೊಬೋದು, ಏನೇ ಮಾಡ್ಕೊಬೋದು. ಬಟ್ ನನಗೆ ಅಥಾರಿಟಿನೂ ಇಲ್ಲ, ಹಾಗೇ ಬಿಗ್ ಬಾಸಿನ ಮ್ಯಾನೇಜರ್ ಕೆಲಸ ನಾನಿನ್ನೂ ತೊಗೊಂಡಿಲ್ಲ ಸರ್. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ, ಆ ನೋವಿಗೆ ಸ್ಪಂದಿಸಬಲ್ಲೆ. ನಿಮಗೆ ಪ್ರಶ್ನೆ ಇದ್ದರೆ ನಾನು ಉತ್ತರ ಕೊಡಬಲ್ಲೆ, ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇರಬಹುದೇನೋ. ಬಟ್ ಈ ಒಂದು ಪ್ರಶ್ನೆ ನೀವೇನು ಕೇಳಿದ್ರಿ ಈಗ, ಅದೇನಾಗುತ್ತೆ, ದಿಸ್ ಇಸ್ ಐ ಅಂಡರ್ಸ್ಟ್ಯಾಂಡ್, ಬಟ್ ಇಟ್ ಕಮ್ಸ್ ಅಕ್ರಾಸ್ ವೆರಿ ಫ್ರಸ್ಟ್ರೇಟೆಡ್, ಇರಿಟೇಟೆಡ್, ಗಿವನ್ ಅಪ್. ಈಗ ಈ ಟಾಪಿಕ್ ಬಗ್ಗೆ ಮಾತಾಡಿ ಅಂದರೆ ನಾನು ಇಷ್ಟೇ ಹೇಳಬಲ್ಲೆ ಅಲ್ಲಿ ಕೂತಿರೋರಿಗೆ ಎಲ್ಲರಿಗೂ. ಛಲ ಚಾಲೆಂಜ್ ಇಲ್ಲಿಂದನೇ ಪ್ರಾರಂಭ ಆಗೋದು. ಅಳಿಸೋಕ್ಕಾದ್ರೆ ಅಳಿಸಿ. ಸ್ವಲ್ಪ ಹೊತ್ತು ಮುಂಚೆ ನೀವೊಂದು ಮಾತು ಹೇಳಿದ್ರಿ ಧ್ರುವನ್, ಯಾರು ಏನೇ ಅಂದ್ಕೊಳ್ಳಿ ಐ ಡೋಂಟ್ ಕೇರ್ ಸರ್, ನಾನು ಇರೋದೇ ಹೀಗೆ, ಇದೇ ಸತ್ಯ ಅಂದರೆ ನಾನು ಇದೇ ಮುಖವಾಡ ಅಂದರೂ ಪರವಾಗಿಲ್ಲ, ಇದನ್ನು ಹಾಕ್ಕೊಂಡು ಆಡಿ ನಾನು ಸಾಬೀತು ಮಾಡಿ ತೋರಿಸ್ತೀನಿ ಅಂತ. ಸೊ ಹೀಗಿರುವಾಗ ಒಂದು ಮರಿಬಾರ್ದು, ನಾವು ಕೂಡ ಆ ಸಂದರ್ಭ ಅವಕಾಶ ಬಂದಿರ್ಬೇಕಾದ್ರೆ ನಾವು ಹೋಗಿ ಇನ್ನೊಬ್ಬರು ಕುತ್ತಿಗೆಗೆ ಹಾಕಿರ್ತೀವಲ್ವೇ, ನಮಗೂ ಬಂದಿರುತ್ತಲ್ವೇ. ಅದು ಬಂದಿರಬೇಕಾದ್ರೆ ಇದನ್ನು ನಾವು ನೋಡಿಕೊಂಡು ಹೇಗಿರ್ತೀವಿ ಅಂದರೆ, ಬಿಗ್ ಬಾಸ್ 12 ಸೀಸನ್ಗಳಲ್ಲಿದ್ದರು ಈ ಒಂದು ಪರ್ಟಿಕ್ಯುಲರ್ ಕೈಂಡ್ ಆಫ್ ಟಾಸ್ಕ್ ಯಾರೂ ಎಸ್ಕೇಪ್ ಆಗಿಲ್ಲ. ಇನ್ಫ್ಯಾಕ್ಟ್ 11 ಸೀಸನಲ್ಲಿ ಗೆದ್ದಿದ್ದಾರಲ್ಲ 11 ವಿನ್ನರ್ಸ್, ಅವರು ಎಸ್ಕೇಪ್ ಆಗಿಲ್ಲ, ಬಟ್ ಗೆದ್ದರು. ಆನ್ ದ್ಯಾಟ್ ನೋಟ್, ಫ್ರೀ ಆಫ್ ಕಾಸ್ಟ್
ಕೌನ್ಸಿಲಿಂಗ್ ಕೊಟ್ಟಿದ್ದೀನಿ. ಐ ಡೋಂಟ್ ಚಾರ್ಜ್ ಫಾರ್ ದಿಸ್, ಬಟ್ ಆಸ್ ದಟ್ ಇಸ್ ಆಸ್ ಅ ಮೇನ್ಲಿ ಪ್ರಾಬಬ್ಲಿ ಆಸ್ ಅ ಬ್ರದರ್ ಐವ್ ಟೋಲ್ಡ್ ಯು, ದಟ್ಸ್ ಆಲ್. ರೈಟ್ ನಾವ್ ಐ ವಿಲ್ ಟೆಲ್ ಯು. ಹೋಗಿದ್ದೀರಿ, ಆಡಿ. ಇದ್ರ ಮೇಲೆ ಇಲ್ಲಿಗೆ ನನ್ನ ಕರ್ತವ್ಯ, ನನ್ನ ಕೆಲಸ ಮುಗಿಯುತ್ತೆ. ಇಟ್ಸ್ ಬಿಟ್ವೀನ್ ಯು ಆ್ಯಂಡ್ ಬಿಗ್ ಬಾಸ್. ರೈಟ್ ಸರ್, ಶಾಲ್ ವಿ ಕಂಟಿನ್ಯೂ ಸರ್? ಎಸ್ ಮಾಡೋರೆ ಸರ್ ಚೇಳು ಕೊಟ್ಟಿನಿ ಸರ್. ಅಂದ್ರೆ ಸರ್ ಈಗ ಒಬ್ಬರು ಒಳ್ಳೆ ಮನುಷ್ಯನ ಹಾಳು ಮಾಡೋದು ಒಂದು ಉದ್ದೇಶ ಸರ್ ಇವ್ರದ್ದು. ಅಲ್ಲಿ ಅವ್ನ ವ್ಯಕ್ತಿತ್ವ ಏನೈತಿ, ಅವ್ನು ಏನೈತಿ, ಅವ್ನ ತಲೆಯಾಗಿ ಏನಿರ್ತೈತಿ ಅನ್ನೋದು ತಿಳ್ಕೊಳ್ಳೋದನ್ನ ಸರ್ ಇವ್ರದ್ದು ಅನಿಸಿಕೆ, ಇವ್ರ ಒಪಿನಿಯನ್ ಅವ್ರಿಗೆ ಹೋಗಿ ಹೇಳಿಕಿಸಿಂದ ಅವ್ರನ್ನೂ ತಲೆ ಕೆಡಿಸೋದು ಸರ್. ನಂದು ಎಸ್ ಜಾನ್ವಿ ಅವರೇ? ಸರ್ ಇರುವೆ ಸರ್. ನಾನು ಇದನ್ನ ಇನ್ನೊಂದು ರೀತಿ ಹೇಳ್ತೀನಿ. ಇರುವೆ ಅನ್ನೋದಕ್ಕಿಂತ ಇನ್ನೊಂದು ಪರ್ಸ್ಪೆಕ್ಟಿವ್ ಕೊಡೋಣ. ಸುಮ್ಮನೆ ಇರೋಕ್ಕಾಗದೆ ಇರುವೆ ಬಿಟ್ಕೊಳ್ಳೋದು. ನನಗೆ ಕೊಟ್ಕೊಂತೀನಿ ಸರ್, ಯಾಕಂದ್ರೆ ಗೆಜ್ಜೆದೆಲ್ಲ ಹಂಗೆ ಕೊಟ್ಕೋಬೋದಾ ಸರ್? ಇದು ನಮಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಬಟ್ ಕೊಟ್ಕೊಳ್ಳಿ ಬೇಜಾರೇನು. ಸರ್ ಅದೇ ಗೆಜ್ಜೆದೆಲ್ಲ ಸೌಂಡು ಸ್ಟಾರ್ಟ್ ಮಾಡಿದ್ವಿ, ಅದು ಹೋಗಿ ಏನೇನೇನೋ ಆಗೋಯ್ತು. ಅದುವಾಗ ಅದೇ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ವಿ ಅನ್ನೋ ಥರ ಫೀಲ್ ಆಯಿತು ಸರ್. ಒಳ್ಳೆ ಫೀಲಿಂಗ್, ಕೂತ್ಕೊಳ್ಳಿ. ಬನ್ನಿ ಧ್ರುವ. ಓಕೆ. ಅವ್ರದ್ದೇ ಸ್ವಂತ ಅಭಿಪ್ರಾಯ ಇಲ್ಲದೆ ಬೇರೆಯವ್ರ ಮಾತನ್ನ ರಿಪೀಟ್ ಮಾಡೋದು. ಎಸ್ ಸರ್. ಸ್ವಂತ ಅಭಿಪ್ರಾಯ ಇಲ್ಲ ಸರ್, ಬೇರೆಯವ್ರನ್ನ ನೋಡಿಕೊಂಡು ಬೇರೆಯವ್ರದ್ದು ಏನು ಫೀಡ್ಬ್ಯಾಕ್ ಇದೆ ಅದ್ರ ಮೇಲೆ ಮಾತಾಡ್ತಾರೆ ಅಂತ ನನಗೆ ಅನ್ಸುತ್ತೆ ಸರ್. ಗುಡ್. ಬನ್ನಿ ಅಶ್ವಿನಿ ಅವರೇ. ಬರೀ ಒಟ್ಟರುಗೊಟ್ಟೋದು, ಕಾರಣ ಇಲ್ಲದೆ ಮಾತಾಡ್ತಾ ಇರೋದು. ಅಣ್ಣ ನಿದ್ದೆ ಮಾಡ್ತಾನು ಯಾರಾದರೂ ಒಬ್ರು ಒಟ್ಟುಗುಟ್ಬೋದು, ಮಾತಾಡ್ಬೋದು ಅಂದರೆ ಇಡೀ ಬಿಗ್ ಬಾಸ್ ಸೀಸನ್ 12ರಲ್ಲಿ ಅದು ನಮ್ಮ ಗಿಲ್ಲಿನೇ ಅಣ್ಣ. ಒಂದೇ ಒಂದು ಸೆಕೆಂಡು ಕೂಡ ಬಾಯಿ ಮುಚ್ಚಲ್ಲ, ಕಾಲು ಎಳಿತಿರ್ತಾನೆ, ಇಲ್ಲ ಮಾತಾಡ್ತಾನೆ ಇರ್ತಾನೆ. ಹಾಗಾಗಿ ಕಪ್ಪೆ ಅನ್ನೋದು, ಒಟ್ಟುಗುಟ್ಟೋ ಕಪ್ಪೆ ಅವನಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಣ್ಣ. ಓಕೆ, ಬನ್ನಿ ಕಾವ್ಯ ಅವರೇ. ಏನು ಹೇಳಿದ್ರು ನಾಟಲ್ಲ, ಎಮ್ಮೆ ಚರ್ಮ. ತುಂಬ ವಿಷಯಗಳಲ್ಲಿ ಗೈಡ್ ಮಾಡ್ತಾನೆ ಇರ್ತೀನಿ. ಅದನ್ನು ಇವತ್ತಿಗೆ ಆ್ಯಕ್ಚುಲಿ ಸ್ಟಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಬಿಕಾಸ್ ಏನೂ ಚೇಂಜಸ್ ಆಗಿಲ್ಲ. ಸೊ ಏನು ಹೇಳಿದ್ರು ಅವನಿಗೆ ನಾಟೋದೇ ಇಲ್ಲ ಸರ್. ನೋಡಿ ಬನ್ನಿ ಗಿಲ್ಲಿ. ಅಣ್ಣ ಜಿರಳೆ ಇರೋ ಜಾಗದಲ್ಲಿ ಬರೀ ಗಲೀಜ್ ಮಾತುಗಳಾಡೋದು. ಅದು ಈ ವಾರನೇ ಗೊತ್ತಾಯ್ತು ಅಣ್ಣ. ಅದೇ ಗಾಂಚಲಿ ಅನ್ನೋದು, ಟೀ ಗಾಂಚಲಿ ಅಂತೆಲ್ಲ ಮಾತಾಡೋದು, ಅದು ಬೇಕಾಗಿರಲಿಲ್ಲ ಅಣ್ಣ. ಆ ಸಿಚುವೇಶನ್ಗೆ ನಾರ್ಮಲಾಗಿ ಕೂಲಾಗೆ ಹ್ಯಾಂಡ್ಲ್ ಮಾಡ್ಬೋದಾಗಿತ್ತು. ಅದೆಲ್ಲ ಮಾತಾಡೋದು ಅವಶ್ಯಕತೆ ಇಲ್ಲ. ಆಮೇಲೆ ಅದನ್ನ ಹೇಳ್ಬಿಟ್ಟು ಅದನ್ನು ತಿರ್ಗಾ ಚೇಂಜ್ ಮಾಡೋದು, ಇದು ನಾನು ಹಂಗೆ ಹೇಳಿಲ್ಲ, ಆ ಅರ್ಥದಲ್ಲಿ ಹೇಳಿಲ್ಲ, ಅವ್ರದ್ದು ಪ್ರಾಬ್ಲಮ್ ಐತಿರೋದೆ ಅದು ಅಣ್ಣ. ಒಣ್ಣೊಂದು ಏನೋ ಒಂದು ಹೇಳ್ತಾರೆ, ಅದು ಎಲ್ರಿಗೂ ಗೊತ್ತಿರ್ತದೆ, ಅವ್ರಿಗೂ ಗೊತ್ತಿರ್ತದೆ, ಆ ಇಂಟೆನ್ಷನ್ಲ್ಲ ಹೇಳಿರ್ತಾರೆ. ಬಟ್ ಅದನ್ನು ತಿರ್ಗಾ ಚೇಂಜ್ ಮಾಡೋದು, ಅದನ್ನ ಹೇಳ್ಬಿಟ್ಟು ಎಲ್ಲ ತಿರುಗತ್ತಾರಲ್ಲ, ಅವಾಗ ನೀನು ಹಿಂಗೆ ಹೇಳ್ದೆ ತಪ್ಪೋದು ಅಂತ ಹೇಳಿದಾಗ ಅದನ್ನ ಚೇಂಜ್ ಮಾಡಕ್ಕೆ ನೋಡೋದು. ಧ್ರುವಣ ಕೂದೋಳಿ. ರಕ್ಷಿತಾ ಅವರೇ, ಯಾವಾಗ ಬಂದು ಗೊತ್ತಿಲ್ಲದೆ ಅಂಟ್ಕೊಂಡು ರಕ್ತ ಇರುತ್ತೋ ಗೊತ್ತಾಗಲ್ಲ. ಲೈಕ್ ನನಗೆ ಅನ್ಸುತ್ತೆ, ಹೇಳಿ ಹೋಗಲ್ಲ, ಇವರು ಒಂದು ಸತಿ ಅಂಟಿದ್ರೆ ಫುಲ್ಲು ರಕ್ತ ಕಿಲುವೆ ತನಕ ಅಲ್ಲಿಯೇ ಇಡ್ತಾರೆ. ನಾವೇ ಇದೇ ಮಾಡಬೇಕು, ನೋಡಿ ರಿಮೂವ್ ಮಾಡಬೇಕು ಅಂತ ನನಗೆ ಅನ್ಸುತ್ತೆ. ಇದು ನೀವು ಪಾಸಿಟಿವ್ ಆಗಿ ಹೇಳಿದ್ದ, ನೆಗೆಟಿವ್ ಆಗಿ ಹೇಳಿದ್ದ ರಕ್ಷಿತಾ ಅವರೇ? ಹೇಳು. ನೆಗೆಟಿವ್ ಆಗಲಿ ಪಾಸಿಟಿವ್ ಕೂಡ ಆಗಲಿ. ಓಕೆ, ರಾಶಿಕ್ ಅವರೇ ಯಾವ್ದಂತು? ಮೊಸಳೆ ಕಣ್ಣೀರಂತೀವಿ ಗೊತ್ತಾ? ಕಾರಣ ಇಲ್ಲದೆ ಅಳ್ತಾ ಕೂತಿರ್ತಾರೆ. ಮೊಸಳೆ ಕಣ್ಣೀರಂತೀವಿ, ಅದಕ್ಕೆ ಆ್ಯಕ್ಚುಲಿ ವ್ಯಾಲಿಡೇಷನ್ ಇರಲ್ಲ. ಒಂದು ಸಿಂಪತಿಗೋಸ್ಕರ ಏನೋ ಡಲ್ಲಾಗಿ ಕೂತ್ಕೊಳ್ಳೋದು, ಹಾಳಾಗಿ ಮಾಡೋದು. ನಾವು ಅದಕ್ಕೆ ನಮ್ಮ ಸ್ಲ್ಯಾಂಗ್ಗಳಲ್ಲಿ ಇದೊಂದು ಮೊಸಳೆ ಕಣ್ಣೀರು ಗುರಿಯೋದು ನಂಬಡ ಅಂತೀವಿ ನಾವು. ಸರ್ ಧ್ರುವನ್ ಸರ್,
ಸಿಚುವೇಶನ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ, ಮಾತಾಡ್ದೆಲ್ಲ ಮಾತಾಡ್ತಾರೆ ಸರ್. ಸೈಡ್ಗೆ ಹೋಗ್ಬಿಟ್ಟು ಅಯ್ಯೋ ನಾನು ತುಂಬ ಇನ್ನೋಸೆಂಟ್, ಪಾಪ ನಾನು ಏನೂ ತಪ್ಪು ಮಾಡಿಲ್ಲ, ಎಲ್ಲರೂ ಸುಮ್ಮನೆ ನನ್ನ ಮೇಲೆ ಬ್ಲೇಮ್ ಆಗ್ತಿದ್ದಾರೆ ಅನ್ನೋ ಥರ ಬಿಹೇವ್ ಮಾಡ್ತಾರೆ ಸರ್. ಸೂರಜ್ ಸರ್ ರಣಹದ್ದು ಹೊಂಚಾಕಿ ಸಂಚ್ ಮಾಡಿ ಕರೆಕ್ಟ್ ಟೈಮಿಗೆ ಲಬಕ್ ಅಂತ ಹಿಡಿಯೋದು. ನಮ್ಮ ಮನೇಲಿ ಇರೋದು ಒಂದೇ ರಣಹದ್ದು ಸರ್, ಇದೆ ಸರ್. ಯಾವ ಟೈಮಲ್ಲಿ ಏನು ಹೇಳಬೇಕು, ಎಲ್ಲಿ ಹೇಳಬೇಕು ಅದು ಅವ್ರಿಗೆ ಗೊತ್ತೂ ಆಗಿರಲ್ಲ, ಆ ರೀತಿ ತಲುಪಿಸಿರ್ತಾನೆ ಸರ್. ಸೊ ರಣಹದ್ದು ಗಿಲ್ಲಿ ಸರ್. ಆಲ್ರೈಟ್, ಫೋಟೋಸ್ ಎಲ್ಲ ತೆಗೆ ಸೈಡಿಗೆ ಇಡಿ. ಧ್ರುವಂತ್ ಅವರಿಗೆ ಟೋಟಲ್ 5 ಅಲ್ವಾ ಧ್ರುವಂತ್? ಹೌದು ಸರ್. ಗಿಲ್ಲಿ ಅವ್ರಿಗೆ 4 ಅಣ್ಣ. 4. ಹ್ಯುಮಿಲಿಯೇಷನ್ ಇಲ್ಲದೆ ಲೆಸನ್ ಇಲ್ಲ, ಲೆಸನ್ ಇಲ್ಲದೆ ಜರ್ನಿ ಇಲ್ಲ, ಜರ್ನಿ ಇಲ್ಲದೆ ಡೆಸ್ಟಿನೇಷನ್ ಇಲ್ಲ, ಡೆಸ್ಟಿನೇಷನ್ ಇಲ್ಲದೆ ಲೈಫೇ ಇಲ್ಲ. ಕೀಪ್ ದಟ್ ಇನ್ ಮೈಂಡ್. ಇಲ್ಲಿ ನಿಮ್ಗಳಿಗೆ ಸಿಗ್ತಾ ಇರೋ ಬೋರ್ಡ್ ನನ್ನ ಪ್ರಕಾರ ಹೊರಗಡೆಯಿಂದ ಬರ್ತಾ ಇರೋ ಬೋರ್ಡ್ ಆಗಿ ದಿನ ನೀವು ತಲೆ ಕೆಡಿಸ್ಕೋಬೇಕು. ಮನೆ ಒಳಗಡೆಯಿಂದ ಬರ್ತಾ ಇರೋ ಬೋರ್ಡ್ ಅಂದರೆ ನಿಮ್ಮ ಒಳಗಡೆ ಸ್ನೇಹಿತರಿರೋರ್ದು ಒಂದು ಪರ್ಸೆಪ್ಷನ್, ಇಂಟರ್ಪ್ರಿಟೇಷನ್. ಅದನ್ನು ಯಾವ ಹಂತಕ್ಕೆ ನೀವು ಸೀರಿಯಸ್ ಆಗಿ ತೊಗೊಬೇಕು, ಯಾವ ಹಂತಕ್ಕೆ ತೊಗೊಂಡು ಕಲಿಬೇಕು, ಯಾವ ಹಂತಕ್ಕೆ ಇಗ್ನೋರ್ ಮಾಡಬೇಕು, ಅದು ಸ್ವಯಂ. ಬಟ್ ಒಂದು ಒಳ್ಳೆ ಮಾತು ಹೇಳಿದೆ ಯಾವಾಗಲೂ, 11 ಸೀಸನಲ್ಲಿ ಗೆದ್ದಿರೋರು ಕೂಡ ಇದನ್ನು ದಾಟ್ಕೊಂಡೇ ಹೋಗಿಲ್ಲ. ಓಕೆ, ಮರಿಬೇಡಿ. ಕೀಪ್ ದಟ್ ಇನ್ ಮೈಂಡ್. ಲೆಟ್ಸ್ ಗೋ ಆನ್. ಮಾಳು, ಜಾನ್ವಿ ಹಾಗೂ ಧ್ರುವಂತ್ ಸೇಫ್ ಆಗ್ತಾರೋ? ಮುಂದಿನ ಕಂಟೆಸ್ಟೆಂಟ್ ಈಸ್ ಧ್ರುವಂತ್. ಯು ಆರ್ ಸೇಫ್. ಥ್ಯಾಂಕ್ ಯು ಸರ್. ನಾನಿಲ್ಲಿ ಈ ಮನೆಗೆ ಬಂದಿರೋದು ನನ್ನ ಜನಗಳು ನನ್ನ ಬೆಳೆಸಿ ಕಳಿಸಿರೋದು ಇಲ್ಲಿಗೆ. ನಾನಿಲ್ಲಿ ಇವತ್ತು ಈ ಮೂಮೆಂಟ್, ಈ ಸೆಕೆಂಡ್ವರೆಗೆ ಇರೋದು ಕೂಡ ಸಂಪೂರ್ಣವಾಗಿ ಅವರ ಆಶೀರ್ವಾದ. ಎಲ್ಲೋ ನಾನು ಇಲ್ಲಿ ಈ ರೀತಿ ಫೀಡ್ಬ್ಯಾಕ್ಸ್ ಬಂತು ಅಥವಾ ಇವರೆಲ್ಲ ಈ ರೀತಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತಂದರೆ ನಾನು ಯಾವತ್ತೂ ಬದಲಾಗಲ್ಲ. ನನ್ನ ಕ್ಯಾರೆಕ್ಟರ್ ಹೀಗೆ ಇರುತ್ತೆ. ಕ್ಯಾರೆಕ್ಟರ್ ಇಲ್ಲ ಅಂದರೆ ಇಟ್ ಈಸ್ ಈಕ್ವಲ್ ಟು ಡೆತ್ ನನಗೆ. ಸೊ ಅವರ ಪ್ರೀತಿ ಆಶೀರ್ವಾದ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿ. ಮುಂಚೆ ಕೂಡ ಇವತ್ತು ಕೂಡ ನಾನು ಯಾವಾಗಲೂ ಅವರ ಪ್ರೀತಿ ಆಶೀರ್ವಾದಕ್ಕೆ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ಸೂರಜ್, ಯಾರು ಹೋಗಬೇಕು? ಐ ಥಿಂಕ್ ಜಾನ್ವಿ ಸರ್. ರಾಶಿಕ್ ಅವರೇ? ಜಾನ್ವಿ ಸರ್. ರಕ್ಷಿತ್ ಅವರೇ? ಜಾನ್ವಿ ಸರ್. ಗಿಲ್ಲಿ ಅವರೇ? ಜಾನ್ವಿ ಅಣ್ಣ. ಕಾವ್ಯ ಅವರೇ? ಜಾನ್ವಿ ಅಕ್ಕ ಸರ್. ಅಶ್ವಿನಿ ಅವರೇ? ಮಾಳು ಅವರಣ್ಣ. ಧ್ರುವಂತ್ ಅವರೇ? ಮಾಡು ಸರ್. ರಘು ಅವರೇ? ಜಾನ್ವಿ ಸರ್. ಧನುಷ್? ಜಾನ್ವಿ ಸರ್. ಸ್ಪಂದನ ಅವರೇ? ಜಾನ್ವಿ ಸರ್. ಅಭಿ ಅವರೇ? ಜಾನ್ವಿ ಸರ್. ಇಬ್ಬರು ನಿಂತ್ಕೊಳ್ಳಿ. ಈಗ ಮನೆಯಿಂದ ಹೊರಗಡೆ ಬರೋ ವ್ಯಕ್ತಿಯ ಹೆಸರನ್ನು ತೊಗೊತೀನಿ. ಇಡೀ ಮನೆ ಈ ಮೂಮೆಂಟಿಂದ ಫ್ರೀಸ್ ಆಗಬೇಕು. ಹೊರಗೆ ಬರೋರಿಗೆ 5 ನಿಮಿಷ ಕಾಲಾವಕಾಶ ಇರುತ್ತೆ. ಯಾರ್ಯಾರಿಗೆ ಏನೇನು ಲೈನ್ ಹೇಳಬೇಕು ಹೇಳ್ಬಿಟ್ಟು ಹೊರಗೆ ಬರೋದಕ್ಕೆ. ಬಿಗ್ ಬಾಸ್ನ ಮುಂದಿನ ಆದೇಶವರೆಗೂ ಯಾರು ನಿಮ್ಮ ಪೊಸಿಷನ್ಸಿಂದ ಅಲ್ಲಾಡೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ. ಇದು ಬಿಗ್ ಬಾಸ್ನ ಆದೇಶ. ಈ ವಾರ ಇಲ್ಲಿಗೆ ಆಟ ಮುಗಿಸಿ ಮನೆಯಿಂದ ಹೊರಗಡೆ ಬರ್ತಾ ಇರೋ ಕಂಟೆಸ್ಟೆಂಟ್ ನಿಮ್ಮಿಬ್ಬರಲ್ಲಿ ಯಾರು ಉಳ್ಕೋತಿರೋ ಅವ್ರಿಗೆ ಹೇಳೋದು ಇಷ್ಟೇ, ಸಿಕ್ಕಿರೋ ಒಂದು ನೆಕ್ಸ್ಟ್ ಅವಕಾಶ ಚೆನ್ನಾಗಿ ಬಳಸ್ಕೊಳ್ಳಿ, ಚೆನ್ನಾಗಿ ಆಡಿ. ಈ ವಾರ ಎವಿಕ್ಟ್ ಆಗಿ ಮನೆಯಿಂದ ಹೊರಗೆ ಬರ್ತಾರೋ ಕಂಟೆಸ್ಟೆಂಟ್ ಇಸ್ ಬ್ಯಾಡ್ ಲಕ್. ಜಾನ್ವಿ ಅವರೇ, ನಿಮ್ಮ ಜರ್ನಿ ಇಲ್ಲಿಗೆ ಮುಗಿಯುತ್ತೆ. ನಿಮಗೆ 5 ನಿಮಿಷ ಕಾಲಾವಕಾಶ ಇದೆ ನನ್ನೊಟ್ಟಿಗೆ ವೇದಿಕೆಗೆ ಸೇರಿ. ಓಕೆ. ಕಂಗ್ರ್ಯಾಚುಲೇಷನ್ಸ್ ಮಾಡೋರೆ. ಆಲ್ ದಿ ಬೆಸ್ಟ್ ಹೇಳ್ತಾ ಜರ್ನಿ ಕಂಟಿನ್ಯೂ ಮಾಡಿ, ಇನ್ನೂ ಚೆನ್ನಾಗಿ ಆಡಿ ಅಂತ ಹೇಳ್ತಾ ಟೇಕ್ ಕೇರ್. ಜಾನ್ವಿ ಅವರೇ, 5 ನಿಮಿಷ ಕಾಲಾವಕಾಶ ಇದೆ ನಿಮಗೆ, ಬಂದು ನನ್ನೊಟ್ಟಿಗೆ ವೇದಿಕೆಗೆ ಸೇರಿ. ಓಕೆ, ಥ್ಯಾಂಕ್ ಯು. ನೀವೆಲ್ಲ ಫ್ರೀಸಾ? ಓಕೆ, ಇಟ್ಸ್ ಓಕೆ. ಎಲ್ಲರೂ ಚೆನ್ನಾಗಿ ಆಟಾಡಿ. ಓಕೆ, ವೆರಿ ಆಲ್ ದ ಬೆಸ್ಟ್ ಎಲ್ರಿಗೂ. ಮಿಸ್ ಯು. ಈ ಮನೇನ ನಿಮ್ಮ ಮನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ನಾನು ಹಗ್ ಮಾಡ್ಬೋದಾ? ಡೋಂಟ್ ಕ್ರೈ. ಇಟ್ಸ್ ಓಕೆ, ಚೆನ್ನಾಗಿ ಆಡಿ ಆಯಿತಾ? ಯಾವುದಕ್ಕೂ ತಲೆ ಕೆಡ್ಸ್ಕೊಂಬಿಡಿ, ಬೇಜಾರಲ್ಲಿ ಕೂತ್ಕೊಬಿಡಿ. ಓಕೆ, ಡೋಂಟ್ ಕ್ರೈ. ಓಕೆ, ಬರಬೇಕು. 2 ಕಾಯಲ್ಲಿ ನಿಮ್ದು ಇರಬೇಕು. ಹೆಣ್ಮಕ್ಳಿಗೆ ಹೇಳ್ಬೇಕು.
ಇಟ್ಸ್ ಆಲ್ ಪಾರ್ಟ್ ಆಫ್ ಗೇಮ್, ಬೇಜಾರು ಮಾಡ್ಕೊಂಡು. ಓಕೆ, ಎಲ್ರಿಗೂ ಆಲ್ ದ ಬೆಸ್ಟ್. ಕಾವ್ಯ, ಗಿಲ್ಲಿ, ಚೈತ್ರ ಅವರೇ ಆ್ಯಂಡ್ ರಕ್ಷಿತಾ, ರಾಶಿಕಾ, ಸೂರಜ್ ಆ್ಯಂಡ್ ಮಾಡು, ರಘು ಅವರೇ, ಧನುಷ್, ಸ್ಪ್ಯಾಂಡಿ, ರಜತ್ ಆ್ಯಂಡ್ ಅಭಿ, ಆಲ್ ದ ಬೆಸ್ಟ್. ಧ್ರುವಂತ್, ಆಲ್ ದ ಬೆಸ್ಟ್. ಡೋಂಟ್ ಕ್ರೈ. ದೇವ್ರಿಗೆ ನಮಸ್ಕಾರ. ಇಟ್ಸ್ ಓಕೆ, ಇಟ್ಸ್ ಆಲ್ ಪಾರ್ಟ್ ಆಫ್ ಗೇಮ್ ಅಲ್ವಾ, ಬೇಜಾರು ಮಾಡ್ಕೊಬೇಡಿ. ಮತ್ತು ನನ್ನದು ಡ್ರೆಸ್ಸಸ್ ಎಲ್ಲ ತೋರಿಸಿದ್ದೀನಿ. ಬೇಬಿ, ನಿಂದು ಇಯರಿಂಗ್ಸ್ ಹಾಕ್ಕೊಂಡು ಹೋಗ್ತೀನಿ. ಡೋಂಟ್ ಕ್ರೈ. ಸಿಗೋಣ ಆಚೆ ಕಡೆ. ಐ ವಿಲ್ ಮಿಸ್ ಯು. ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ. ಆಯಿತಾ? ಲೈವಾಗಿ ಆಟ ಆಡಿ. ಇಡೀ ಮನೇಲಿ ಮಿಸ್ ಮಾಡ್ತೀನಿ. ಓಕೆ, ಹೊರಡ್ಲ ನಾನು? ಬಾಯ್ ಬೇಬಿ, ಹೊರಡ್ತೀನಿ. ಬಾಯ್. ಲವ್ ಯು. Thank you, Big Boss. Thank you for all the love. ಎಲ್ಲ ಮೂಲೆಯಲ್ಲೂ ಮೆಮೊರೀಸ್ ಇದೆ. ಥ್ಯಾಂಕ್ ಯು ಸೋ ಮಚ್. ಇದು ಬಿಗ್ ಬಾಸ್. ಮನೆಯ ಸದಸ್ಯರು ಗಾಜಿನ ದ್ವಾರವನ್ನು ದಾಟಿ ಹೊರಬರುವಂತಿಲ್ಲ. ರಿಲೀಸ್. ಬಾಯ್, ಆಲ್ ದ ಬೆಸ್ಟ್. ಜಾನು ಬಾಯ್. ಬಾಯ್. ಥ್ಯಾಂಕ್ ಯು ಅಡುಗೆ ಮಾಡಿದ್ದಕ್ಕೆ ಇಷ್ಟು ದಿನ. ಲವ್ ಯು. ಲವ್ ಯು. ಲವ್ ಯು. ಬಾಯ್. ಚೆನ್ನಾಗಿ ಆಡಿ ಆಯ್ತಾ? ಬಾಯ್. ಜಾನು, ಲವ್ ಯು ಸೋ ಮಚ್. ಇಟ್ಸ್ ಓಕೆ, ಡೋಂಟ್ ಕ್ರೈ. ಆಯ್ತಾ? ಬಾಯ್. ಬಾಯ್. ನಾನು ಯಾವಾಗ ನನ್ನ ಕ್ಯಾರೆಕ್ಟರ್ ಜೊತೆ ಕಾಂಪ್ರಮೈಸ್ ಆಗ್ತೀನೋ ದಟ್ ವಿಲ್ ಬಿ ಮೈ ಲಾಸ್ಟ್ ಡೇ ಇನ್ ದಿಸ್ ಪ್ಲ್ಯಾನೆಟ್ ಅರ್ತ್. ನಾನು ಬದುಕಿರೋದಕ್ಕೂ ಇಷ್ಟ ಆಗಲ್ಲ. ಮತ್ತು ಇಲ್ಲಿ ಸೇಫ್ ಗೇಮ್ ಆಡೋದು, ಇಲ್ಲಿ ಇರೋಕ್ಕೋಸ್ಕರ ಅಥವಾ ಪೇಮೆಂಟ್ಗೋಸ್ಕರನೋ ಅಥವಾ ಇಲ್ಲಿರೋಕ್ಕೋಸ್ಕರನೋ ಮೊದಲೂ ಹೇಳಿದೆ, ನಾನು ಈಗಲೂ ಹೇಳ್ತಾ ಇದ್ದೀನಿ. ಸೊ ಅದು ಇಷ್ಟ ಇಲ್ಲ. ನಾವು ಎಲ್ಲ ಕಡೆ ಕಾಣಿಸ್ಕೋತೀವಿ ಅನ್ನೋದಕ್ಕಿಂತ ಇವಾಗ ಜಾನು ನೋಡು, ಶಿ ವಾಸ್ ವೆರಿ ಆ್ಯಕ್ಟಿವ್ ಎಲ್ಲ ಕಡೆನೂ. ನೀನು ಯಾವ ಥರ ಇದೆಯಾ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಯಾವ ಥರ ಆ್ಯಕ್ಟಿವ್ ಆಗಿದೆಯಾ ವರ್ತಿಲ್ಲ ಅಂತ ಅನಿಸುತ್ತೆ. ತುಂಬ ನನ್ನನ್ನು ಪುಷ್ ಮಾಡಿ ಅಷ್ಟು ಶೋ ಮಾಡಿಕೊಂಡು ಎಲ್ಲೋ ಒಂದು ಕಡೆ ನಾನು ಈ ಗೇಮಲ್ಲಿರೋದಕ್ಕೋಸ್ಕರ ಅಥವಾ ಸೇಫ್ ಆಗೋದಕ್ಕೋಸ್ಕರ ಇವ್ರ ಜೊತೆ ನಾಳೆಯಿಂದ ಬಹಳ ಒಳ್ಳೆ ಒಂಥರ, ನಿಮಗೆ ಕಾಫಿ ಬೇಕಾ, ನಿಮಗೆ ಟೀ ಬೇಕಾ, ಹೌದಾ, ಇವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಇವರು ಅದಕ್ಕಿಂತ ನಾನು ಈ ಗೇಮ್ ಶೋಯಿಂದ ಹೊರಗಡೆ ಹೋಗೋದೇ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ನಾನು ಇದನ್ನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ಅದೇ ಇಲ್ಲಿ ತುಂಬ ವರ್ತಿರೋರು ಇದ್ದಾರೆ ಈ ಆಟಕ್ಕೆ. ಸೊ ಅವರು ಆಟ ಆಡಲಿ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ಲಿವ್ ದ ಗೇಮ್, ಬಿಗ್ ಬಾಸ್. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಹೊರಗಡೆ ಆದ್ಮೇಲೆ ಸಿಗ್ತಾರೆ ಬಿಡಿ, ಯಾಕೆ ಹಿಂಗೆ ತಲೆ ಕೆಡಿಸ್ಕೊಳ್ತಿದ್ರು? ಅಲ್ಬೇಡಿ. ಮನೆಯಿಂದ ಹೊರಗಡೆ ಬಂದಿರೋ ಜಾನ್ವಿ ಅವ್ರನ್ನ ವೇದಿಕೆಗೆ ಕರೆಯೋ ಟೈಮ್. ಲೆಟ್ಸ್ ವೆಲ್ಕಮ್ ಜಾನ್ವಿ ಆನ್ ಸ್ಟೇಜ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಎಸ್ ಸರ್. ಹೇಗೆ ಅನ್ನಿಸ್ತದೆ? ಬಂದಿದ್ದು ಸ್ವಲ್ಪ ಬೇಜಾರಿದ್ದೇ ಇದೆ ಸರ್. ಇನ್ನು ಆಡ್ಬೋದಿತ್ತು, ಒಳಗಡೆ ಇರಬೇಕಿತ್ತು ಅಂತ ಅನಿಸ್ತಾ ಇದೆ. ಅದರ ಆಚೆಗೆ ಓಕೆ ಸರ್, ಇಟ್ಸ್ ಆಲ್ ಗೇಮ್. ಹೊರಗಡೆ ಏನಾಗಿದೆ ಗೊತ್ತಿಲ್ಲ, ಹೊರಗಡೆ ನಾವು ಹೇಗೆ ಕಾಣಿಸಿದ್ದೀವಿ ನಮಗೇನೋ ಐಡಿಯಾ ಇರಲ್ಲ. ಸೊ ನನ್ನ ಒಂದು ಎಫರ್ಟ್ 100% ಎಫರ್ಟ್ ನಾನು ಕೊಟ್ಟಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ ಸರ್. ಈ ಕಡೆ ಬನ್ನಿ, ನಿಮ್ಮ ವಿಟಿ ನೋಡ್ಕೊಂಡು ಆಮೇಲೆ ಮುಂದಿನ ಮಾತಾಡೋಣ. ಬಿಗ್ ಬಾಸ್, ಜಾನ್ವಿ ಅವರ ಜರ್ನಿ ವಿಟಿ ಪ್ಲೀಸ್.
ಓಕೆ, ಹೇಗೆ ಅನ್ನಿಸ್ತು ನೋಡಿ? ತುಂಬ ಖುಷಿ ಆಯಿತು ಸರ್. ಅಂದರೆ ಇಡೀ ಟೀಮ್ ಜೊತೆಗೆ ನಾವು ಕಳೆದಿರೋ ಕ್ಷಣಗಳು ಅದನ್ನೆಲ್ಲ ಒಟ್ಟಿಗೆ ಒಂದ್ಸಲ ಕಣ್ಮುಂದೆ ಧುತ್ತಂತ ಬಂತು. ತುಂಬ ಒಳ್ಳೆ ಮೆಮೊರೀಸ್ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್. PT ನೋಡಿದಾಗ ಯಾವುದೊಂದು ತುಂಬ ಖುಷಿ ಕೊಟ್ಟಿದ್ದೀನಿ? ತುಂಬ ವಿಷಯಗಳು ಖುಷಿ ಕೊಟ್ಟಿದೆ ಸರ್. ಎಲ್ಲ ಒಟ್ಟಿಗೆ ಸೇರ್ಕೊಂಡು ಡಾನ್ಸ್ ಮಾಡ್ತಾ ಇದ್ದಿದ್ದು, ಅಡುಗೆ ಮಾಡ್ತಾ ಇದ್ದಿದ್ದು, ನಾನು ಅಶ್ವಿನಿ ಅವರು ಒಟ್ಟಿಗೆ ಇರ್ತಾ ಇದ್ದಿದ್ದು, ಎಲ್ಲ ತುಂಬ ಖುಷಿನೇ ಇದೆ ಸರ್. ಯಾವುದೊಂದು ಬೇಡ ಅನ್ನಿಸ್ತು? ಅದೇ ಕೆಲವರು ಅರ್ಥ ಮಾಡ್ಕೊಳ್ದೆ ನನ್ನ ಬಗ್ಗೆ ಸ್ವಲ್ಪ ಮಾತಾಡಿದ್ದು, ಆ ಚಿಣಿಮಿಣಿ ರೀಸನ್ನು ಅದೆಲ್ಲ ಒಂದು ಸ್ವಲ್ಪ ಏನೋ ಅರ್ಥ ಮಾಡ್ಕೊಳ್ದೆ ಹೇಳಿದ್ರು ಅಂತ ಅನ್ನಿಸ್ತು ಸರ್. ಮನೆಯಲ್ಲಿ ನೀವು ಯಾರನ್ನ ತುಂಬ ಮಿಸ್ ಮಾಡ್ತೀರಿ? ಅಶ್ವಿನಿ ಅವ್ರನ್ನ ಸರ್. ನಿಮ್ಮ ಅಶ್ವಿನಿ ಅವರ ಬಾಂಡಿಂಗ್ ಹೇಗೆ? ಹೌ ಡಿಡ್ ಇಟ್ ಗ್ರೋ? ನಿಮಗೆ ಮುಂಚೆ ಪರಿಚಯ ಇದ್ರು ಅವರು? ಇಲ್ಲ ಸರ್, ಇಲ್ಲೇನೆ. ಹೇಗೆ ಈ ತರ ಒಂದು ಫ್ರೆಂಡ್ಶಿಪ್ ಬೆಳೀತಲ್ಲ ಒಳಗೆ? ಸರ್, ನಾನು ಯಾವುದೋ ಒಂದು ಚಾನಲಲ್ಲಿ ಇದ್ದಾಗ ಒಂದ್ಸಲ ಮೀಟ್ ಆಗಿದೆ, ಅದು ಬಿಟ್ಟರೆ ನನಗೆ ಅವ್ರ ಕಾಂಟ್ಯಾಕ್ಟೇ ಇರಲಿಲ್ಲ. ಬಂದಾಗಲೂ ಅಷ್ಟೇ ಫಸ್ಟ್ ವೀಕು ನನಗೆ ಎಲ್ಲೋ ಅಷ್ಟು ವೈಬ್ ಸೆಟ್ ಆಗ್ತಾ ಇರಲಿಲ್ಲ. ಅದಾದಮೇಲೆ ಅವ್ರು ನನ್ನ ನಾಮಿನೇಟ್ ಮಾಡಿರ್ತಾರೆ. ಅದಾದಮೇಲೆ ಸರ್ ಸೆಕೆಂಡ್ ಅಸುರ ಟಾಸ್ಕಲ್ಲಿ ನಾವಿಬ್ಬರು ಒಂದಾಗ್ತೀವಿ. ಅವಾಗ ತುಂಬ ವಿಷಯ ಮಾತಾಡೋದಕ್ಕೆ ನಮಗೆ ಸಿಗುತ್ತೆ. ಅವರು ಸಿಂಗಲ್ ಪೇರೆಂಟ್, ನಾನು ಸಿಂಗಲ್ ಪೇರೆಂಟ್, ಯಾಕೆ ಏನು ಅಂತ ಬಂದಾಗ ಅದನ್ನೆಲ್ಲ ತುಂಬ ಶೇರ್ ಮಾಡ್ಕೊಂಡಿದ್ದೀವಿ. ಸ್ಟ್ರೈಟಾಗಿ ಹೇಳ್ತಾರೆ, ಒಳಗಡೆ ಏನೂ ಇರಲ್ಲ. ಕೆಲವೊಂದೆಲ್ಲ ಅವ್ರು ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ, ಅದನ್ನು ನಿಧಾನವಾಗಿ ಹೇಳಿದ್ರೆ ಕೇಳ್ತಾರೆ. ಸೊ ಹಾಗೆ ಆಗ್ತಾ ಆಗ್ತಾ ಅದು ಫ್ರೆಂಡ್ಶಿಪ್ ಗಟ್ಟಿ ಆಯಿತು ಸರ್. ನಾಳೆಯಿಂದ ಬಿಗ್ ಬಾಸ್ ಅಲ್ಲಿ ಏನು ಮಿಸ್ ಮಾಡ್ಕೋತೀರಿ ಜಾನ್ವಿ ಅವರೇ? ಎಂಟೈರ್ ಮನೇನ, ಅಶ್ವಿನಿ ಅವ್ರನ್ನ, ಒಂದಷ್ಟು ಜನನ, ಕಂಟೆಸ್ಟೆಂಟ್ಸ್ನ ಎಲ್ಲರೂ ಮಿಸ್ ಮಾಡ್ಕೊಳ್ತೀನಿ. ಮತ್ತು ನಿಮ್ಮನ್ನು ಮಿಸ್ ಮಾಡ್ಕೊಳ್ತೀವಿ ಸರ್. ಯಾರು ಬಂದ್ಯಾರು ಮನೆಯಿಂದ? ನಮ್ಮಮ್ಮ ಪಿಂಕ್ ಸ್ಯಾರಿ. ನಿಮ್ಮಮ್ಮ ಪಿಂಕ್ ಸ್ಯಾರಿ. ಹಾಯ್ ನಮಸ್ತೆ. ಹಾಂ, ಪಕ್ಕ ನಮ್ಮ ಅಣ್ಣ ಸರ್ ನಿರಂಜನ್, ಪಕ್ಕ ನನ್ನ ಮಗ, ನನ್ನ ಫ್ರೆಂಡ್ ನವ್ಯ. ಇಲ್ಲಿ ಸರ್ ನಮ್ಮ ಅಣ್ಣನ ಮಗ ರಿಗ್ವೇದ್ ಬಂದಿದ್ದಾನೆ, ಅವನು. ಹಾಯ್. ಹಾಯ್ ಸರ್, ಹೌ ಯು? ಅಮ್ಮ ಬಿಗ್ ಬಾಸ್ ನೋಡ್ತಾ ಇದ್ರೆ? ನೋಡ್ತಾ ಇದ್ದೀವಿ ಸರ್. ಏನು ಮಿಸ್ಟೇಕ್ ಆಗಿರ್ಬೋದು? ಅದೇ ಗೊತ್ತಿಲ್ಲ ಸರ್, ನೀವೇ ಹೇಳಬೇಕು. ನನಗೆ ನಿಜವಾಗ್ಲೂ ಗೊತ್ತಿಲ್ಲಲ್ಲ, ಅವ್ರಿಗೆ ಕೇಳೋಣ ತಾಳಿ. ಹಲೋ ಗ್ರಂಥ್. ಹಾಯ್ ಸರ್. ಹೇಗಿದ್ದೀರಿ? ಕಂಫರ್ಟ್? ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ಹಾಂ, ಅಮ್ಮ ಆಟ ಹೇಗಿತ್ತು ಒಳಗಡೆ? ಚೆನ್ನಾಗಿ ಆಡ್ತಿದ್ರು, ಸೂಪರಾಗಿ ಆಡ್ತಿದ್ರು. ಗಲಾಟೆ ಎಲ್ಲ ಹೆಂಗಿತ್ತು? ಸಾಕಾದ ಎಕ್ಸ್ಪ್ರೆಷನ್ ನೋಡಿದ್ರಾ? ಬರೀ ತಿರ್ಸಾಡೋದೆ, ಮನೇಲೂ ತಿರ್ಸಾಡೋದು, ಇಲ್ಲೂ ತಿರ್ಸಾಡೋದು. ಅಮ್ಮವ್ರಿಗೆ ಉತ್ತರ ಸಿಕ್ತು. ಅಶ್ವಿನಿ ಹಾಗೂ ಇವ್ರ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಿ? ಹೌದು, ಇಬ್ರು ಒಟ್ಟಿಗೆ ಇರ್ತಾರೆ ಯಾವಾಗಲೂ. ಅದು ಇನ್ನೊಂದ್ಸಲ ಅದು ಒಳ್ಳೇದಾ ಕೆಟ್ಟದಾ? ಎಲ್ಲ ಜೊತೆ ಮಾತಾಡಬೇಕಿತ್ತು. ತಾಯಿ ಕರುಳು ಇವೆಲ್ಲ ನೋಡಿರಲ್ಲ, ಸುಪುತ್ರ ನೋಡ್ಬಿಟ್ಟಿದ್ದಾರೆ. ಆಲ್ ದಿ ಬೆಸ್ಟ್ ಗ್ರಂಥ್ ನಿಮಗೆ. ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಅವ್ನ ಬರ್ಡೇ ಸರ್ ನಾಳೆ. ಯಾವತ್ತು? ಬನ್ರಿ ಇಲ್ಲಿ. ನಾಳೆ ಬರ್ಡೇನ ಅವ್ರದ್ದು? ಎಲ್ಲರೂ ಹಾಡಿ ಇಲ್ಲಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು. ಓಕೆ, ಥ್ಯಾಂಕ್ ಯು ಸರ್. ಚಲೋ, God bless. ಎಸ್ ಮ್ಯಾಮ್. ಹೋಗೋಕ್ಕಿಂತ ಮುಂಚೆ ನಿಮಗೊಂದು 2 ಗಿಫ್ಟ್ ಇದೆ, ತೊಗೊಂಡ್ಬಿಟ್ಟು. ರೈಟ್, ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ 50,000 ಗಿಫ್ಟ್ ವೌಚರ್. 123 ನೂಡಲ್ಸ್ ಅವ್ರ ಕಡೆಯಿಂದ 1 lakh ಕ್ಯಾಶ್ ಪ್ರೈಸ್. ಅವರ ಜಾನ್ವಿ ಅವರೇ, ನಾಳೆಯಿಂದ ಟೇಪ್ ಕಟ್ಟಿಂಗ್ ಸರ್. ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ ನೋಡಿ ಇವರು. ಆಲ್ರೆಡಿ ಬಿಸ್ನೆಸ್ಸು, ಇನ್ವೆಸ್ಟ್ಮೆಂಟ್ಸು. ಯೂಶಲಿ ಬಿಗ್ ಬಾಸ್ ಇಂದ ಆಚೆ ಬಂದವರು ಎಲ್ಲ ಕಡೆ ಹೋಗಿ ಟೇಪ್ ಕಟ್ಟೋದು ಇದು ಓಡಾಡ್ತಿರ್ತಾರೆ, ಅದಕ್ಕೋಸ್ಕರ ಹೇಳಿದೆ. ವೆರಿ ಸ್ವೀಟ್ ಆಫ್ ಯು ಟು ಸೇ ದಟ್. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಇನ್ನೂ ಚೆನ್ನಾಗಾಗಲಿ, ಒಳ್ಳೇದಾಗಲಿ. ಅಫ್ಕೋರ್ಸ್ ಬಿಗ್ ಬಾಸ್ ಮನೇಲಿ ನಾಳೆಯಿಂದ ವಿ ಗೋನಾ ಮಿಸ್ ಯು ದೇರ್ ಇನ್ಸೈಡ್. ಬಟ್ ಐ ಗೆಸ್ ಜಾನ್ವಿ ಅವರೇ, ಇಟ್ ಈಸ್ ವಾಟ್ ಇಟ್ ಇಸ್. ಎಲ್ಲೋ ಒಂದು ಕಡೆ ಪ್ರಶ್ನೆ ಕೇಳ್ಕೊಬೇಕಾಗಿರೋದು, ವೋಟ್ಗಳು ಕಮ್ಮಿ ಬರೋವಂಥದ್ದು ನಾವೇನು ಮಾಡಿದ್ವಿ. ಹೊರಡೋಕ್ಕಿಂತ ಮುಂಚೆ ವೀಕ್ಷಕರಿಗೆ ಏನಾರು ಹೇಳೋಕ್ಕಿದ್ರೆ ಯು ಕ್ಯಾನ್ ಟೆಲ್ ಜಾನ್ವಿ ಅವರೇ. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಸಲ ನಾಮಿನೇಷನಲ್ಲೇ ಇರ್ತಿದ್ದೆ. ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ವೋಟ್ ಮಾಡಿದ್ದೀರಾ, ಇಲ್ಲಿ ತನಕ ಬರೋದಕ್ಕೆ ನೀವೇ ಕಾರಣ. ಇನ್ನೊಂದು ನನಗೆ ಅದೇ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ತುಂಬ, ಹೇಗಿದ್ದಾರೋ ಅಮ್ಮ ಮಗ ಅಂತೆಲ್ಲ ಇತ್ತು. ಸೊ ಅದಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಅಣ್ಣ ನವ್ಯ.
ಸೊ ಅವರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಆಮೇಲೆ ಇಂಥ ಒಂದು ಅದ್ಭುತ ಅವಕಾಶ ಕೊಟ್ಟಿದ್ದಕ್ಕೆ ಕಲರ್ಸ್ ಕನ್ನಡಗೆ ನಾನು ಚಿರಋಣಿಯಾಗಿರ್ತೀನಿ ಸರ್. ಪ್ರಕಾಶ್ ಸರ್ಗೆ, ಚೈತ್ರಾ ಮ್ಯಾಮ್ಗೆ, ವಿಷ್ಣು ಅವ್ರಿಗೆ, ಕುಮಾರ್ ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರತಿ ಸಲ ಬಂದು ನಿಮ್ಮನ್ನು ನೋಡೋದೇ ಒಂದು ಖುಷಿ ಆಗ್ತಿತ್ತು. ನಾನು ನ್ಯೂಸ್ ಚಾನಲಿಂದ ನಿಮ್ಮ ಫ್ಯಾನ್ ಅಂತ ಗೊತ್ತು. ಸೊ ಅದು ಒಂದು ಸೌಭಾಗ್ಯ, ಪ್ರತಿ ವಾರ ನಿಮ್ಮನ್ನು ಅಷ್ಟೊತ್ತು ನೋಡ್ತಾ ಇದ್ದಿದ್ದು. ಸೊ ಎಲ್ಲ ಕರ್ನಾಟಕ ಜನತೆಗೆ ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿ ತನಕ ನನ್ನನ್ನು ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ಇಂದ ನಿಮಗೆ ಒಳ್ಳೇದಾಗಲಿ, ನಿಮ್ಮಿಂದ ಬಿಗ್ ಬಾಸ್ಗೆ ಖಂಡಿತ ಒಳ್ಳೇದಾಗಿದೆ ಅಂತ ಹೇಳ್ತಾ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಎಕ್ಸ್ಪೆಕ್ಟೇ ಮಾಡಲಿಲ್ಲ ಆ್ಯಕ್ಚುಲಿ ಜಾನ್ವಿ ಹೋಗ್ತಾನೆ ಅಂತ. ದಟ್ ವಾಸ್ ಸೋ ಅನ್ಎಕ್ಸ್ಪೆಕ್ಟೆಡ್ ಮ್ಯಾಮ್. ಅನ್ಎಕ್ಸ್ಪೆಕ್ಟೆಡ್. ಬಟ್ ಇರೋಷ್ಟು ದಿನ ಪ್ರತಿಯೊಬ್ಬರಿಗೂ ಕೈಯಾರೆ ಅಡುಗೆ ಮಾಡಿ ಹಾಕಿದ್ದಾರೆ, ಕೈಯಾರೆ ಬಡಿಸಿದ್ದಾರೆ. ಅದನ್ನ ಯಾರು ಮರೆಯೋಕ್ಕಾಗಲ್ಲ. ಗ್ರೇಟ್ ಗ್ರೇಟ್ ವಾಟ್ ಎವರ್ ಅಲ್ವಾ. ತುಂಬಾ ಅಲ್ಲ, ಎಲ್ಲರ ಜೊತೆನೂ ತುಂಬಾ ಇದರಲ್ಲಿ ಇದ್ರು ಮ್ಯಾಮ್. ಇದನ್ನು ನಾನು ತಗೊಳ್ತಾ ಇದ್ದೀನಿ. ನಾನು ಹೇಳಿದ್ದೆ, ನೀವು ಹೇಳಿದ್ರಿ ಬೇಕಾದ್ರೆ ಇಟ್ಕೊಳ್ಳಿ ಅಂತ. ನಾನು ಯೂಸ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಇದು ಇಟ್ಕೊಂಡಿರ್ತೀನಿ ನಾನು ಬರೋವರೆಗೂ. ಯೂಸ್ ಕೂಡ ಮಾಡ್ತೀನಿ, ಬಂದಮೇಲೆ ನಿಮಗೆ ವಾಪಸ್ ಕೊಡ್ತೀನಿ. ತುಂಬ ಕಷ್ಟ, ಎಲ್ಲ ಥರ ಫೀಲಿಂಗ್ ಆಗ್ತಿದೆ ನನಗೆ. ಸ್ಟ್ರಾಂಗರ್ ದೆನ್ ದಿಸ್. ಬರ್ತೀನಿ, ಬನ್ನಿ. ಮಾಡು, ಊಟ ಮಾಡು. ಇದನ್ನೆಲ್ಲ ನಂಬಲೇಬೇಡಿ ಮ್ಯಾಮ್. ಈಗ ಬಂದ್ ಮಾಡೋದ್ರಲ್ಲ, ಇದನ್ನ ನಂಬೇಡಿ. ನಾಳೆ ದಿವಸ ನೀವು ನನ್ನನ್ನಾದ್ರೂ ನಂಬೋಡು, ಫಸ್ಟ್ ಚಾಕು ಹಾಕೋದೇ ಇವರು. ಇದು ಎಷ್ಟು ಜನಕ್ಕೆ ಮಾಡಿದ್ದಾರೆ ಇವರು ಅಂತಂದ್ರೆ, ಬರೋದು ಇಲ್ಲಿ ನಾಟಕ ಆಡೋದು, ನಾಳೆ ದಿವಸ ನಾಮಿನೇಷನ್ ಅಲ್ಲಿ ನಮ್ಗೆ ಇಡೋದು. ಇಷ್ಟು ದಿನದಲ್ಲಿ ನನಗೆ ಎಲಿಮಿನೇಟ್ ಆದ್ರಲ್ಲ, ಎಲ್ಲ ಎಲಿಮಿನೇಟ್ ಆಗ್ಬೇಕಾದ್ರೆ ಏನೋ ಒಂಥರ ಫೀಲ್ ಆಗ್ತಿತ್ತು, ಅಯ್ಯೋ ಅಂತ. ಫಸ್ಟ್ ಟೈಮ್ ನಂಗೆ ಇವತ್ತೇನೂ ಫೀಲ್ ಆಗಲಿಲ್ಲ. ನಂಗೆ ಏನೂ ಅನ್ನಿಸ್ಲಿಲ್ಲ ಅವ್ರು ಎಲಿಮಿನೇಟ್ ಆಗಿತ್ತು, ಯಾಕೆ ಅಂತ ಗೊತ್ತಾಗಲಿಲ್ಲ. ಒಳ್ಳೆಯದೇ ಆಯಿತು. ಟು ಬಿ ಆನೆಸ್ಟ್ ಖುಷಿ ಆಯ್ತು ನನಗೆ. ಆದರೆ ತುಂಬ ನೆಗೆಟಿವ್ ಎನರ್ಜಿ ಇತ್ತದು, ತುಂಬ ಆ ವೈಬ್. ಗುಡ್ ನೈಟ್. ಗುಡ್ ನೈಟ್. ಹೌದಾ? ಇಲ್ಲಿ ನೋಡಿ. ಗುಡ್ ನೈಟ್. ಕಾವು ಈಗ ಹೇಳಿದ್ರೆ ನಾನು ಬಿಡೋದು ಹಂಗ. ಕಾವು 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 ಮಾಡೋದು ಬಿಟ್ರಂತೂ ನಾನು ಆಮೇಲೆ ಕಂಪ್ಲೇಂಟ್ ಮಾಡ್ತೇನೆ. ಸುಮ್ಮನೆ ಇರೋ ಇಲ್ಲಿ. ನಾವು ನಿನ್ನ ರೂಮ್ ಅವಳು ನನಗೆ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ಇವಾಗ ಹೇಳಿದ್ದೀನಿ, ಆಸ್ ಎ ಕ್ಯಾಪ್ಟನ್ ನಾನು ಹೇಳಬೇಕು, ನಾನು ಹೇಳ್ತಾ ಇದ್ದೀನಿ. ಕಾವು ಏನು ಸಮಸ್ಯೆ? ಗುಡ್ ನೈಟ್. ಗುಡ್ ನೈಟ್. ನಿಂಗೆ ನಿದ್ದೆ ಬಂದಿತ್ತಾ? ಗೊತ್ತಿಲ್ಲ ನನಗೆ. ನಿದ್ದೆ ನೀನು ಯಾಕೆ ಹೊಡೆದೆ? ನಿದ್ದೆ ಮಾಡಿದಾಗ ಕಿರ್ಚಿದ್ರೆ ನೀನು ಯಾಕೆ ಬೇರೆ ಲೆವೆಲ್ ಬರುತ್ತೆ. ನೀನು ಯಾಕೆ ಹೊಡೆದೆ? ಯಾರು ಹೊಡೆದಿದ್ದು? ಯಾಕೆ ಹೊಡೆದೆ ನಾನು? ನೀನು ನಿದ್ದೆ ಮಾಡ್ತಿದ್ದೆ. ನಾನು ಗುಡ್ ನೈಟ್ ಹೇಳಿ ಕೇಳಿಸ್ತೀನಿ. ಅವ್ವ ಅವ್ವ, ನಾನು ಗುಡ್ ನೈಟ್ ಹೇಳಿದ್ರೆ ಮಲ್ಕೋತಿಲ್ಲ. ಗುಡ್ ನೈಟ್ ಹೇಳಿದ್ದೀನಿ ನಿಂಗೆ, ನಾನು ಹೇಳೋದೇ ಇಲ್ಲ. ನಾನು ಹೇಳಲ್ಲ ಕಣ. ಹೇಳಲ್ಲ. ಕಾವು ಕಾವು ಇಲ್ಲಿ ಮಲ್ಕೋಗಿಲ್ಲಿ, ನನಗೆ ನಿಜ ಕೋಪ ಬರ್ಸ್ಬೇಡ. ಗುಡ್ ನಾನು ಹೇಳಲ್ಲ ಕಣೋ. 19 ಜನಗಳಿಂದ ಶುರುವಾದಂಥ ಈ ಜರ್ನಿ ಸಾಕಷ್ಟು ಎಂಟ್ರೀಸ್, ರೀಎಂಟ್ರೀಸ್, ಎವಿಕ್ಷನ್ ಎಲ್ಲದೂ ನೋಡಿದ್ದಾಯಿತು. ಈ ಏರುಪೇರುಗಳ ನಂತರ ಈ ಮನೆಯಲ್ಲಿ ಈಗ 14 ಕಂಟೆಸ್ಟೆಂಟ್ಸ್ ಉಳ್ಕೊಂಡಿದ್ದಾರೆ. 10ನೇ ವಾರಕ್ಕೆ ಈ 14 ಕಂಟೆಸ್ಟೆಂಟ್ಸ್ ಕಾಲಿಡ್ತಾ ಇದ್ದಾರೆ. ಇವರ ಆಟ ಹೇಗಿರುತ್ತೆ ಕಾದು ನೋಡೋಣ ಅಂತ ಹೇಳ್ತಾ, ಇದು ನಿವಿಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12, co-presented by Sunrich Refined Sunflower Oil, Asian Paints ಹಾಗೂ VC ಸ್ಮಾರ್ಟ್ ಟೆಲಿವಿಷನ್, co-powered by ಸೂರ್ಯ ರಿಯಾಲಿಟೀಸ್, ನಿರಂತರ ಪೂಜಾ ಆಯಿಲ್, ಸಂತೂರ್, ಮಾರುತಿ ಸುಜುಕಿ, ಹೆರಿಟೇಜ್, ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಹಾಗೂ ತೇಜು ರೆಡಿ ಮಿಕ್ಸ್ ಮಸಾಲ. ಮತ್ತೆ ಮುಂದಿನ ವಾರ ಸಿಗೋವರೆಗೂ ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪನಿಂದ ನಮಸ್ತೆ, ಶುಭರಾತ್ರಿ, ಗುಡ್ ನೈಟ್.